ನಿಮ್ಮ ಹೆಂಡತಿಗೆ ಸಿಟ್ಟು ಬಂದಾಗ ನೀವ್ ಹೆಂಗ್ ಕನ್ವಿನ್ಸ್ ಮಾಡ್ತೀರಿ? ಇಲ್ಲಿ ನಿಮ್ ಲವ್ ಟೈಮ್ ಶುರು ಆಗ್ಬಿಟ್ಟಿದ್ಯಾ? ಇಲ್ಲ ಅವ್ನ್ ಹೇಳ್ರಿ ನೀವು. ಶುರು ಆಗ್ಬಿಟ್ಟಿದ್ಯಾ ಚಿನ್ನ? ನೋಡೋಣ ಸ್ಕ್ಯಾಂಡಿ ಮೆನ್ನು ಎಷ್ಟು ಮಗು ಮಾಡ್ಕೊತಾನೆ, ಟ್ವಿನ್ಸ್ ಆಗತ್ತಾ, ಟ್ರಿಪ್ಲೆಟ್ಸ್ ಆಗತ್ತಾ? ಇದೇನು ಹೊಟ್ಟೆ ಬಗ್ಗೆ ಮಾತಾಡ್ತಿದ್ಯಾ? ತುಂಬಾ ಜನರನ್ನ ಇಲ್ಲಿ ಇಟ್ಕೊಂಡಿದ್ದೆ ಚಿನ್ನ. ಯಾರ್ಯಾರು ಗಾಂಚಲಿ ಮಾಡೋರು ಅವ್ರನ್ನೆಲ್ಲ ಇಲ್ಲಿಗೆ ಹಾಕಿದ್ವಿ. ಇನ್ನೂ ಗಾಂಚಲಿ ಮಾಡಿದ್ರೆ ಗೊತ್ತಲ್ಲ. ನಿಮ್ಮ ಹೆಂಡತಿ ಕೆಲಸದಾಗ ಬಿಡಿಸಿರಿ ನೀವು. ನೀವು ಬರೀ ಬ್ರಾಹ್ಮಣರನ್ನ ಕರೀತಾ ಇದ್ದೀರಾ ಇಂಟರ್ವ್ಯೂಗೆ ಅಂತ. ನಾನು ಎಲ್ಲೋ ಇದ್ದೀರಾ ನೀವೆಲ್ಲ? ನಾನು ಅವಾಗ ಇನ್ನೆಲ್ಲ ಹೋಗಿ ನೋಡಿದ್ದು. ಯಾರ್ಯಾರು ಬ್ರಾಹ್ಮಣರು, ಎಲ್ಲೆಲ್ಲಿ ಜಾತಿ ಕಟ್ತೀಯಾರ ಇವರು ಅಂತ. ನಮಸ್ಕಾರ, BS ಚನ್ನಬಸಪ್ಪ ಪ್ರೆಸೆಂಟ್ಸ್ ಮಾತುಕತೆ ವಿತ್ ಕ್ಯಾಂಡಿ ಮ್ಯಾನ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಎಪಿಸೋಡ್ ರೀ, ಇಟ್ ಇಸ್ ಏನಂತಾರ ಅದಕ್ಕೆ, ಕ್ಲಾಸಿಕೋ ಅಂತಾರಲ್ಲ, ಕಾಂಪಿಟೇಷನ್, ಫೈಟ್, ಕಾಂಟ್ರವರ್ಸೀಸ್ ಅಂತ ಅದೇನೂ ಇಲ್ಲ. ಕೀರ್ತಿ ENT ಕ್ಲಿನಿಕ್ ಅಂತೇಳಿ ನೀವು ಚಾನಲ್ ಕೇಳಿರ್ತೀರಿ. ಅಲ್ಲೂ ಅವರು ಭಾಳಷ್ಟು ಇಂಟರ್ವ್ಯೂಸ್ ಮಾಡಿರ್ತಾರೆ ಸೆಲೆಬ್ರಿಟೀಸ್ ಬೇರೆಯವ್ರ ಜೊತೆ. ಆ್ಯಂಡ್ ಅವ್ರದ್ದು ಸೆಟ್ ಆಫ್ ಕ್ವಶನ್ಸ್ ನಾ ಭಾಳ ದೊಡ್ಡ ಫ್ಯಾನ್ ಅದೀನಿ. ಅವ್ರು ಹೆಂಗೆ ಕಂಡಕ್ಟ್ ಮಾಡ್ತಾರೆ ಅವ್ರ ಶೋ, ಐ ಲವ್ ಇಟ್. ಆ್ಯಂಡ್ ಹಂಗೆ ಮಾತಾಡ್ಕೊಂತ ಅವ್ರ ಜೊತೆ ಒಂದು ಪಾಡ್ಕಾಸ್ಟ್ ಮಾಡೋಣ ಅಂತೇಳಿ ನಾವು ಡಿಸ್ಕಸ್ ಮಾಡಿದ್ವಿ. ಅವರು ಹಿ ವಾಸ್ ಕೈಂಡ್ ಎನಫ್ ಟು ಅಗ್ರಿ. ಬಂದ್ವಿ. ಇಲ್ಲಿ ಅವ್ರದ್ದು ಇನ್ನೊಂದು ಸೈಡ್ ನಿಮಗೆ ಕಾಣ್ತೈತಿ. ಅಲ್ಲಿ ಏನು ಅಜ್ಜಿ ಫನಿ ಗಿನಿ ಕಾಣ್ತಾರಲ್ಲ, ಇಲ್ಲೂ ಅವ್ರು ಫನಿ ಅದಾರ, ಬಟ್ ಮದುವೆ ಬಗ್ಗೆ ಟಿಪ್ಸ್ ಕೊಟ್ಟಾರ ಅವ್ರೆ. ಆ್ಯಂಡ್ ಈಗ ಸದ್ಯ ನಡೆಯೋದು ಏನು ಸೋಷಿಯಲ್ ಮೀಡಿಯಾ ಕಲ್ಚರ್ ಬಗ್ಗೆ ಹೇಳ್ಯಾರ. ಬಿಕಾಸ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಈಸ್ ಹ್ಯೂಜ್. ಅವ್ರ ಟಿವಿದಾಗ ಹೋಗಿ ನ್ಯೂಸ್, ರೇಡಿಯೋ, ಕಾಂಟೆಂಟ್ ರೈಟಿಂಗ್ ಎಲ್ಲ ಮಾಡಿ ಬಂದ ಒಂದು ಯೂಟ್ಯೂಬ್ ಚಾನಲ್ ತೆಗೆದು ಹಿಂಗೆ ಮಾಡ್ಯಾರ. ಸೊ ನನಗಿಂತ ಭಾಳ ಸೀನಿಯರ್ ಅದಾರ ಇವ್ರೆ. ಆ್ಯಂಡ್ ಭಾಳೆಲ್ಲ ಕಲ್ಯಾಕ್ ಸಿಕ್ತ. ಆ್ಯಂಡ್ ಆ ವೈಬ್ ನನಗೆ ಬೇಕಾಗಿತ್ತೆ. ಅವ್ರ ಜೊತೆ ಮಾತಾಡೋದು ಮಜಾ ಇರ್ತೈತೆ ಅಂತೇಳಿ ಮಜಾನು ಇತ್ತಿದೆ ಎಪಿಸೋಡ್. ಸೊ ಮಾತುಕತೆ ವಿತ್ ಕ್ಯಾಂಡಿ ಮ್ಯಾನ್, ಕೀರ್ತಿ ENT ಕ್ಲಿನಿಕ್, ಸಮಾಗಮ, ಸಂಬಂಧ, ಅಪೂರ್ವ ಸಂಗಮ ಈ ಎಪಿಸೋಡ್ ಇದೆ. ಸ್ಟಾರ್ಟ್ ಮಾಡೋಣ ವಿತ್ ದ ಲೆಜೆಂಡರಿ ಇಂಟ್ರೋ ಆಫ್ MC ಬಿಜ್ಜು ಇನ್ 3, 2 ಹೊಡಿ. ಮಾತುಕತೆ ಕ್ಯಾಂಡಿ ಜೊತೆ, ಕ್ಯಾಂಡಿ ಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ. ಲೈಫ್ ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ತಲೆ ಬ್ಯಾನಿ ಇದ್ರನಿಗೆ ಕರೆಗೋಗುತ್ತೆ. ಮಾತುಗಳೇ ಆಗ್ಲಿ, ಆಟಗಳೇ ಆಗ್ಲಿ, ಎಲ್ಲ 1 hour ಮ್ಯಾಲ 15 ಸೆಕೆಂಡ್ಗೆ ನಿಂದ ಆಗೋದಪ್ಪ ಅಂದ್ರೆ ನಿನಗಲ್ಲ. ಸುಮ್ನೆ ಹೋಗ್ಲೇ ಕ್ಯಾಂಡಿ ಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ. ಕ್ಯಾಂಡಿ ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ಕ್ಯಾಂಡಿ ಬ್ಯಾನಿ ಇದ್ರನಿಗೆ ಕರೆಗೋಗುತ್ತೆ. ಕ್ಯಾಮ್ರಾ ಆನ್ ಮಾಡಿದಾಗ ಹೇಳ್ರಪ್ಪ. ಯಾಕೆ ನಮಗೆ ಆಮೇಲೆ ಏನೇನೋ ಮಾತಾಡಿ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಗಳಿಸ್ಬೇಕು ಅಂತ ಓಡಾಡ್ತಾ ಇದ್ದೀನಿ. ಏನು ಸ್ಥಾನ, ಇನ್ನೂ ಏನು ಸ್ಥಾನಮಾನ ಗಳಿಸ್ಬೇಕು? ಇರೋ ಮಾನನು ಹರಾಜ್ ಹಾಕಿ ಕಳಿಸ್ಬಿಟ್ಟು ಇಲ್ಲ, ಹಿಂಗೆ ಮತ್ತೆ ಗಳಿಸಿರಲ್ಲ ಆಗಲೇ, ಇನ್ನೂ ಏನು ಗಳಿಸೋದೈತಿ? ಏನು ಗಳಿಸಿಲ್ಲ ಗುರುವೆ. ಎಷ್ಟು ಹಂಬಲದಿರಲ್ಲ. ಸಿಕ್ಕಾಬಿಟ್ಟೆ ಅಂಡರ್ಗ್ರೌಂಡ್ ಟರ್ತ್ ನಾವು. ನಿಮ್ಮ ಹೆಂಡತಿ ಕೆಲಸದಾಗ ಬಿಡಿಸಿರಿ ನೀವು? ಅವಳು ಬಿಟ್ಟಿದ್ದು, ಮಗ ಬಿಡಿಸಿದ್ದು, ನಾನಲ್ಲ. ಮಗ ಹೊಟ್ಟೆಯಿಂದನೇ ಹೇಳ್ದ ಅಲಾರಾಮ್ ಕೊಟ್ಟು. ಮಿಸೋಜಿನಿ ಮಗ ಆಗ್ಲೇ ಸಣ್ಣ ಇದ್ದಾಗಿಂದ ಮಗ ಹೇಳ್ದ, ನೋ ಅಮ್ಮ ಬಾ ಅಂತ. ಆ್ಯಕ್ಚುಲಿ ನಾವು 5th ಮಂತ್ ಸ್ಕ್ಯಾನಿಂಗಿಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ಹತ್ರ ಡಾಕ್ಟ್ರ್ ಹೇಳಿದ್ರು, ಇನ್ಮೇಲೆ ಹೊಟ್ಟೆಲಿ ಮಗು ನೀವು ಮಾತಾಡೋದೆಲ್ಲ ಕೇಳಿಸ್ಕೊಳುತ್ತೆ ಅಂತ. ಇವಳು ಅವಾಗ ನ್ಯೂಸ್ ಓದ್ತಾ ಇದ್ಲು, ಸುವರ್ಣ ನ್ಯೂಸಲ್ಲಿ. ಅವಾಗ ಅದು ಯಾರ್ದೋ ಒಬ್ರದ್ದು, ಯಾರೋ ಆರ್ಟಿಸ್ಟ್ದು ಏನೋ ನೆಗೆಟಿವ್ ನ್ಯೂಸ್ ಹೋಗ್ತಾ ಇತ್ತು 1 ವಾರ 15 ದಿನ. ಅವನು ನಮ್ಮ ಅಪ್ಪ ಅಮ್ಮನ ಹೆಸರು ಕೇಳಿಸ್ಕೊಳ್ಳಿ, ಅದು ಯಾವುದೋ ನೆಗೆಟಿವ್ ನ್ಯೂಸ್ ಎಲ್ಲ ಕೇಳಿಸ್ಕೊಳ್ಳೋದು ಬೇಡ ಬಾ ಅಂತಂದರು. ಆಮೇಲೆ ಅವಳಿಗೆ ಪಾಪ ಅವ್ರು ಹೇಳಿದ್ರು, ಇಲ್ಲ ಅವ್ರಿಗಿನ್ನ ಆರಾಮಾಗಿ ಇನ್ನೂ 8 monthsವರೆಗೂ ಮಾಡ್ಬೋದು ಅವರು, ಅಟ್ಲೀಸ್ಟ್ ಬರೀ ರೆಕಾರ್ಡೆಡ್ ಪ್ರೋಗ್ರಾಮ್ಸ್ ಕೊಡ್ತೀವಿ ಕಳಿಸಿ. ಬೇಡ ಸರ್, ಅಂದರೆ ನಿಮ್ಗೆ ಯಾವ ನ್ಯೂಸ್ ಹಾಕಬೇಡಿ ಅನ್ನೋ ರೈಟ್ಸ್ ನಂಗಿಲ್ಲ. ಅಟ್ಲೀಸ್ಟ್ ನನ್ನ ಹೆಂಡತಿ ನಮ್ಮ ಮನೇಲಿ ಇರಲಿ ಅನ್ನೋ ರೈಟ್ಸ್ ನಂಗಿದೆ ಅಲ್ಲ. ಹೌದಲ್ಲ, ಪ್ರೆಗ್ನೆಂಟ್ ಇದ್ದ ಬರೀ ಅದ ನೆಗೆಟಿವ್ ಎನರ್ಜಿ, ಅದೇ ಅವ್ರ ಪಾಸಿಟಿವ್ ಆಗಿರ್ಬೇಕು, ಮಜಾ ನೋಡ್ಬೇಕು ಅಂತ. ಹುಟ್ಟಿದಾಗ ಮಕ್ಕಳು ಅಮ್ಮ ಅಕ್ಕ ಅಂದ್ರೆ ಓಕೆ, ಅನ್ಬಾರ್ದು ಅಂತ ಮುಂದಕ್ಕೆ. ಓಕೆ, ಏನ್ ಮಾತಾಡ್ತಾನೆ ನಿನ್ ಮಗ? ಸದ್ಯಕ್ಕೆ ಅಮ್ಮ ಅಕ್ಕ ಹೇಳ್ತೀಯಾನೆ. ಅಮ್ಮ ಅಕ್ಕ ಹೇಳ್ತಾರೆ, ಇನ್ನೊಂದು ಬಂದಿಲ್ಲ ಲಾಸ್ಟಿಗೆ, ಮುಂದೆ ಮಾತಾಡ್ತಾರಂತೆ. ಫಸ್ಟ್ ವರ್ಡ್ ಏನಿತ್ತು ಮಗಂದ? ಏನಪ್ಪಾಯ್ತಾನೆ ನನ್ನ ಮಗಂದ? ಅವನ ಹೆಸರು ಹೇಳ್ಕೊಡ್ತಾನೆ, ಅಮ್ಮ ಅಂತ ಹೇಳ್ದ. ಅಮ್ಮ ಅಂತ ಹೇಳಿದಾಗ ಆಬ್ವಿಯಸ್ಲಿ ಎಲ್ಲರೂ ಅಮ್ಮ ಅಂತಾರೆ, ಅವನು ಅಮ್ಮ ಅಂದಿದ್ದ. ಅದೊಂದು ಚಾಲೆಂಜ್ ಎಲ್ಲ ಮಕ್ಳಿಗೂ ಹಾಕ್ತೀವಲ್ಲ ನಾವು. ಅಂದ್ರೆ ಎಲ್ಲರಿಗೂ ಸಾಮಾನ್ಯವಾಗಿ ಹೆಣ್ಮಕ್ಳು ಅಪ್ಪಂಗೆ ಅಡಿಕ್ಟ್ ಆಗಿರ್ತಾರಂತೆ, ಗಂಡು ಮಗ ಅಮ್ಮಂಗಂತೆ.
ನಾನು ಮುಂಚೆಯಿಂದ ಅವನು ಅವನಿಗೆ ಅಪ್ಪನ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು ಅವನು ಅಂತ. ಅದು ಪ್ರತಿದಿನ ಸಾಹಸ ಮಾಡಲೇಬೇಕು. ಒಂದೊಂದ್ಸಲಿ ಮೋಸ್ಟ್ಲಿ ನನ್ನ ಖುಷಿಗೆ ಹೇಳ್ತಾನೋ ಇಲ್ಲ ಅವನೇ ನಿಜವಾಗ್ಲೂ ಹೇಳ್ತಾನೋ ಗೊತ್ತಿಲ್ಲ. ಹೇಳೋದು ಮಾತ್ರ ಹೇಳ್ತಾನೆ ಅಪ್ಪ ಇಷ್ಟ ನಂಗೆ ಅಂತ. ಓಕೆ. ಬಟ್ ಯಾವಾಗಲೂ ಅಮ್ಮನೇ ಬೇಕು ಅವನಿಗೆ, ಮಾತಿಗಷ್ಟೇ. ಪಾಲಿಟಿಕ್ಸ್ ಹೋಗ್ಬೋದು. ಯಪ್ಪ, ಈಗ ವಾಪಸ್ ಕೆಲ್ಸಕ್ಕೆ ಜಾಯ್ನ್ ಆಗಂಗಿಲ್ಲ ಅಂತೀರ? ಇಲ್ಲ, ಈಗ ವಾಯ್ಸ್ ಓವರ್ಸು ಅದು ಇದು ಮಾಡ್ತಾಳೆ ಮನೆಯಿಂದ. ಅವಳು ಯೋಗ ಟೀಚರ್. ಅವಳು ಅಂದ್ರೆ ಒಂದು 12 ವರ್ಷದಿಂದ ಯೋಗ ಕಲ್ತಿಯಾಳೆ. ಒಂದು 5 ವರ್ಷದಿಂದ ಯೋಗ ಟೀಚರ್ಸ್ ಟ್ರೈನಿಂಗ್ ಏನೋ ತೊಗೊಂಡು ಸರ್ಟಿಫಿಕೇಟ್ ಎಲ್ಲ ಮಾಡಿ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ ಎಲ್ಲ ತೊಗೊಂಡು ಅದಕ್ಕೆ ಫಿಟ್ ಅದಿರ ನೀವು? ಸಿಕ್ಕಾಪಟ್ಟೆ. ನಿಮ್ಮ ಮನೆಗೆ ಯೋಗ ಮಾಡಿಸ್ತಾರೆ? ಇದೇನು ಹೊಟ್ಟೆ ಬಗ್ಗೆ ಮಾತಾಡ್ತೀಯ? ತುಂಬಾ ಜನರನ್ನ ಇಲ್ಲಿಟ್ಕೊಂಡಿದ್ದೆ ಚಿನ್ನ. ಯಾರ್ಯಾರು ಗಾಂಚಲಿ ಮಾಡೋರು ಅವ್ರನ್ನೆಲ್ಲ ಇಲ್ಲಿಗೆ ಹಾಕಿದ್ವಿ. ಇನ್ನೂ ಗಾಂಚಲಿ ಮಾಡಿದ್ರೆ ಗೊತ್ತಲ್ಲ. ಅದು ಏನ್ ತಿಂದ್ರು ಹೊಟ್ಟೆ ಒಳಕ್ ಹೋಗತ್ತೆ, ಆದ್ರೆ ಹೊಟ್ಟೆ ಒಳಕ್ ಹೋಗ್ತಿಲ್ಲ ಅಂತ. ಹೊಟ್ಟೆ ಒಳಗೆ ಹೋಗ್ತಿಲ್ಲ. ಜಿಮ್ ಹೋಗ್ತೀರ? ಇಲ್ಲಪ್ಪ, ಟೈಮ್ ಇಲ್ಲ. ಮನೆ ಏನೋ ಶಿಫ್ಟ್ ಮಾಡ್ಬೇಕು ಅನ್ಕೊತಾ ಇದೀವಿ. ಅದೇನಾದ್ರು ಆದ್ರೆ ಅಲ್ಲಿ ಹತ್ರ ಏನಾದ್ರು ಇದ್ರೆ. ಸ್ವಂತ ಮನೆ? ಬರ್ತಾ ಇರೋದು ಊಟಕ್ಕಾಗಿ 2 ರೂಪಾಯಿ ಮಿಕ್ತಿದೆ ಗುರು. ಸ್ವಂತ ಮನೆ ಎಲ್ಲ ಬೆಂಗಳೂರಲ್ಲಿ ತಗೋಬೇಕು ಅಂದ್ರೆ 30 ವರ್ಷ EMI. ನಾವು ಅಷ್ಟು ವರ್ಷ ಬದುಕದೇ ಇಲ್ಲ ಅಂತ 100% ಕಾನ್ಫಿಡೆಂಟ್ ನಾವು. ನಿಮ್ಮ ಮಗನ ಸಂಬಂಧ ಮಾಡಿಕೊಡ್ರಿ. ಯಾರಿಗೆ? ಅವ್ನು ದುಡ್ಕೋತಂಗ್ ಗುರು. ಮಗಂಗೋಸ್ಕರ ಎಲ್ಲ ಏನು ಮಾಡಿಡಲ್ಲ. ಮಾಡಂಗಿಲ್ಲ? ಏನು ಮಾಡೋದು? ಯಾಕೆ? ಅದು ಬಿಲೀಫ್ ಬೇಸಿಕ್ ಕೊಟ್ಟಿರ್ತೀವಿ ಅಷ್ಟೇ, ಮಿಕ್ಕಿದೆಲ್ಲ ಅವ್ನು ದುಡ್ಕೋತಾನೆ. ಏನು ಮಾಡಿಡಬಾರ್ದು ಗುರು ಮಕ್ಳಿಗೆಲ್ಲ. ಯಾಕೆ? ಅವರೇ ಮಾಡ್ಕೋಬೇಕು, ಅವಾಗ್ಲೇ ತಾನೇ ಜವಾಬ್ದಾರಿ ಬರೋದು. ಜವಾಬ್ದಾರಿ ಕಲ್ಸಿದ್ರೆ ಸಾಕು. ಯಾರೋ ಒಂದು ಪ್ರೊಟೆಕ್ಷನ್ ಸೇಫ್ಟಿ ಅಂತ ಇರ್ತಲ್ಲ, ಅದೇ ಬೇಸಿಕ್ ಇರುತ್ತಲ್ಲ, ಬೇಸಿಕ್ ಮಾಡಿ ಇಟ್ಟಿರೋಣ. ಬೇಸಿಕ್ ಅಂದ್ರೆ ನಿಮ್ ಪ್ರಕಾರ ಒಂದ್ ಚಿಕ್ಕದ್ ಒಂದ್ ಮನೆ ಇರೋದಕ್ಕೆ ಮಾಡಿಟ್ರೆ ಸಾಕು. ಅದಕ್ಕೆ ಮುಂಚೆ ಅದಕ್ಕೆ ಹೇಳಿದೆ ನಾನು, ಸ್ವಂತ ಮನೆ ತೊಗೊಂಡು. ಅದೇನ್ ಗೊತ್ತಾ, ನಾವ್ ಇವಾಗ ಮಾಡಿಟ್ರೆ ನಾವಿರೋರ್ಗು EMI ಕಟ್ತಾನೆ ಇರ್ಬೇಕು. ನೆಕ್ಸ್ಟ್ ಅವ್ನು ಕಂಟಿನ್ಯೂ ಮಾಡ್ಲಿ ಅಂತ EMI ಅವ್ನ ಹೆಸರು ಮೇಲೆ ಲೋನ್ ಮಾಡಿ ಅವಂಗ ಕೊಟ್ಟ. ಚೆನ್ನಾಗಿ ಓದಿಸಿರ್ತಲ್ಲ ಗುರು ಅಲ್ವಾ? ಆಮೇಲೆ ಅವರೆಲ್ಲ ಮದುವೆ ಆದ್ಮೇಲೆ ನನ್ನ ಹೆಂಡತಿಗೆ ಹೇಳ್ತಿರ್ತೀನಿ, ಅವನು 80 ತಗೊಂಬನ್ನ 90 ತಗೊಂಬನ್ನ ಅಂತ ನೋಡ್ಬೇಡ, ಅವ್ನು ಮನೆಗೆ ಬನ್ನ ಅಂತ ನೋಡು ಸಾಕು ಅಂತ. ಈಗಿನ ಕಾಲದಲ್ಲಿ ಮನೆಗೆ ಬರಲ್ಲ ಗುರು. ಕರೆಕ್ಟ್. ಸೊ ಮನೆಗೆ ಬಂದರೆ ಸಾಕು. ಅವನು ಮಾರ್ಕ್ಸು ಗೀಕ್ಸ್ ಎಲ್ಲ ಏನು ಮ್ಯಾಟ್ರ್ ಆಗಲ್ಲ. ನಾನು ಅವಾಗಲೇ ಹೇಳಿದ್ನಲ್ಲ, ರಾಜರಾಜ ಚೋಳನ ಬಗ್ಗೆ 3 ವಾಕ್ಯದಲ್ಲೇ ಬರೆಯಿರಿ ಅಂತ ಬಿಟ್ಟು ಯಾವುದೋ ರಾಜನ 3ನೇ ಹೆಂಡತಿ ಹೆಸರು ತಪ್ಪರ್ದಿದ್ದಕ್ಕೆ ನಮಗೆ ಮಾರ್ಕ್ಸ್ ಕಟ್ ಮಾಡ್ಬಿಡ್ತಾರೆ. ನಮಗೆ ನಮ್ಮ ತಾತ ಅವ್ರ ಅಪ್ಪನ ಹೆಸರು ಯಾರು ಅಂತ ಗೊತ್ತಿಲ್ಲ. ಆ ರಾಜನ್ 3ನೇ ಹೆಂಡತಿ ಹೆಸರು ತಪ್ಪ ಬರೆಯುವುದ್ರೆ ನಾವು ಹಿಂಗಿದೆ ಸಿಸ್ಟಮ್ ನಮ್ದು. ಏನ್ ಮಾಡಕ್ ಆಗಂಗಿಲ್ಲ, ರಾಧಾ ಕಲಿಸ್ಬೇಕಲ್ಲ. ರಿವಿಷನ್ ಮಾಡಿಸ್ತಾರ ನಮ್ಗೆ? ಯಾರಿಗೆ? ಅವನಿಗ? ಇಲ್ಲ, ಗ್ರಾಜುಯೇಷನ್ ಡೇ ಹೇಳ್ರಿ ನಿಮ್ ಮಗಂದ. ಇವ್ರದ ಮಗಂದ ಗ್ರಾಜುಯೇಷನ್ ಐತ್ರಿ ನಾಳೆ. ಎಲ್ಲಾರು ಬರ್ಬೇಕು ಪೆಂಡಲ್ ಹಾಕಿ. ನಾಳೆ ಗ್ರಾಜುಯೇಷನ್ ಐತ್ರ ಮಗಂದ. ಮಷ್ಕರಿ ಅಲ್ಲ, ಶುರು ಆಗ್ಬಿಟ್ಟಿದ್ಯಾ? ಇಲ್ಲ ಇಲ್ಲ, ಅವಂಗ ಹೇಳ್ರಿ ನೀವು. ಶುರು ಆಗ್ಬಿಟ್ಟಿದ್ಯಾ ಚಿನ್ನ? ಇಲ್ಲ, ಅವಂಗ ಹೇಳ್ರಿ. ಲೇ, ನೀವೆಲ್ಲ ಕಳ್ರು. ನನ್ನ ಹೆಂಡತಿ ಹೋಗ್ಬೇಕಾದ್ರೆ ಹೇಳ್ ಕಳ್ಸೋದ್ಲು. ಯಾವ ಅವ್ರ ಕ್ಯಾಮ್ರಾ ಆನ್ ಮಾಡ್ಬಿಟ್ಟಿರ್ತಾರೆ, ನೋಡ್ಕೊಂಡ್ ಮಾತಾಡೋ. CCTV ಅಷ್ಟು ಅವನ್ ಐತಿ. ನೀವು ಗ್ರಾಜುಯೇಷನ್ ಡೇ ಬಗ್ಗೆ ಹೇಳ್ರಿ ನಿಮ್ಗೆ. ಇವಾಗ ಅದೆಲ್ಲ ಏನೋ ಟ್ರೆಂಡ್ ಅಂತಪ್ಪ. ಎಲ್ಲಾ ಸ್ಕೂಲ್ಗಳಲ್ಲೂ ಈ pre-KG LKG UKG ಮುಗಿಸಿದ್ಮೇಲೆ ಅವ್ರಿಗೆ ಗ್ರಾಜುಯೇಷನ್ ಅಂತ ಕೊಡ್ತಾರಂತೆ. ನಮಗೆ ಡಿಗ್ರಿ ಆದ್ಮೇಲೆ ಕೊಟ್ಟಿದ್ದು ಗ್ರಾಜುಯೇಷನ್. ಇವಾಗ ನಾಳೆ ಅವನಿಗೆ ಗ್ರಾಜುಯೇಷನ್ ಡೇ. ಅವ್ನಿಗೆ ಅದೇನೋ ಟೋಪಿ ಗಿಪಿ ಹಾಕೋದೇನೋ ಕೊಡ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ ನಂಗೆ. ನಮಗೆ ಡಿಗ್ರಿ ಆದ್ಮೇಲೆ ಕೊಟ್ಟಿದ್ದು ಗ್ರಾಜುಯೇಷನ್. ಅದನ್ನ ಈಸ್ಕೊಂಡಿದ್ದು ನಾವು 2 ವರ್ಷ ಆದ್ಮೇಲೆ ಹೋಗಿ. ಅದು ಈಸ್ಕೊಳ್ಳೋಕೆ ಟೈಮ್ ಇರಲಿಲ್ಲ ನಮಗೆ. ಸೊ 2 ವರ್ಷ ಆದ್ಮೇಲೆ ಹೋಗಿ ಗ್ರಾಜುಯೇಷನ್. ಈಗಿಂದ ಸ್ಕೂಲಿಂಗ್ ಬಾಳ ಹಿಂಗ ವಿಚಿತ್ರ ಐತಲ್ಲ. UKG ಆದ್ಮೇಲೆ ಗ್ರಾಜುಯೇಷನ್. ಅವ್ನು ಗ್ರಾಜುಯೇಷನ್ ಸ್ಪೆಲ್ಲಿಂಗ್ ಆರ್ ಬರ್ತೈತೆ. ಅವ್ನ್ 3 ದಿನದಿಂದ ಅವ್ನಿಗೆ ಅದೇ ಸಂಭ್ರಮ. ಗ್ರಾಜುಯೇಷನ್ ಡೇ ಬರ್ತಿದ್ದೀರಲ್ವಾ, ನೀವು ಬರ್ತಿದ್ದೀರಲ್ವಾ ಅಮ್ಮ ಅಂತ ಕೇಳ್ತಾನ ಅಂತ. ಈಗ ನಿಮ್ ವೈಫ್ ಅವಂಗ ಇದಾನೆ ಅಂದ್ರೆ ಓದ್ತಿರ್ಬೇಕು, ಓದು? ಇಲ್ಲ 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 ಇಲ್ಲ, ಇಬ್ರು ಸ್ಟ್ರಿಕ್ಟ್ ಇಲ್ಲ. ಇಲ್ಲ, ಇಬ್ರು ಸ್ಟ್ರಿಕ್ಟ್ ಇಲ್ಲ. ಅವನೇ ಸ್ಟ್ರಿಕ್ಟ್, ಅವನ ಪಾಡಿಗೆ ಅವನೇ ಸ್ಟ್ರಿಕ್ಟ್. ಅವನೇ ಓದ್ತಾನ. ಅವನಿಗೆ ಸ್ಕೂಲಿಗೆ ರಜಾ ಹಾಕಿದ್ರೆ ಆಗಲ್ಲ. ಸುಮ್ಮನೆ ಯಾವ್ದೋ ಫ್ಯಾಮಿಲಿ ಫಂಕ್ಷನ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ, ಇವತ್ತು ವಿಭಿನ್ ನಂಗೆ ಯಾವ್ದು ಬ್ಲೂ ಜೀನ್ಸ್ ಹಾಕೋಣ, ಯಾವ್ದು ಹಾಕೋಣ. ಹಲೋ, ಪ್ಲಾನ್ ನೀವು ಮಾಡ್ಬೇಡಿ, ನನ್ ಕೇಳಿ, ಐ ಆಮ್ ನಾಟ್ ಕಮಿಂಗ್, ಓಕೆ ಅಂತ. ನೀವು ಹೋಗ್ಬಿಟ್ಟು ಬನ್ನಿ, ನಾನು ಬರಲ್ಲ ಅಲ್ಲಿಗೆಲ್ಲ, ನಾನು ಸ್ಕೂಲಿಗೆ ಹೋಗ್ಬೇಕು, ರಜಾ ಗಿಜಾ ಎಲ್ಲ ಹಾಕಲ್ಲ ನಾನು ಅಂತ. ಏನ್ರಿ, ಯಾರ್ದು ಜೀನ್ಸ್ ಇದೆ? ತದ್ವಿರುದ್ಧ ಅವನು. ಖರೆ ವಿಭಿನ್ನ ಅದಲ್ಲ ಇವನು. ನನ್ನ ಮಗ ವಿಭಿನ್ನವಾಗಿದ್ದಾನೆ. ನಾವು ಸ್ಕೂಲ್ಗೆ ಹೋಗಲ್ಲ ಅಂತ ಅಳ್ತಿದ್ವಿ, ಇವನ್ ಸ್ಕೂಲ್ಗೆ ಹೋಗಿಸ್ಲಿಲ್ಲ ಅಂದ್ರೆ ರಜಾ ಹಾಕ್ಸಿದ್ರೆ ಅಳ್ತಾನ ಅವನು. ಯಾರ್ ಜೀನ್ಸ್ ಇದು ನಿಮ್ದ್ರಾಗ? ಆ ಥರದ್ದು ಏನೋ ಗೊತ್ತಿಲ್ಲಪ್ಪ ನಾನಂತೂ ಹಂಗಿರ್ಲಿಲ್ಲ. ಸ್ಕೂಲ್ಗೆ ರಜಾ ಹಾಕ್ಸಿದ್ರೆ ಸಾಕು ಅಂತಿದ್ದೆ. ಏನೋ ಗೊತ್ತಿಲ್ಲ, ಅವಳು ಹಂಗಿದ್ಲೇನೋ ಗೊತ್ತಿಲ್ಲ. ಅವಳು ಚಿಕ್ಕ ವಯಸ್ಸಿನ ಕತೆ ಎಲ್ಲ ಕೇಳಿದೆ ನಾನು. ಬಟ್ ನನ್ ಮಗನೇ ಗುರು 100%. ನಾ ಏನ್ ಕೇಳೇ ಇಲ್ಲ. ಯಾಕಂದ್ರೆ ಯೂಶುವಲಿ ವೈಫ್ ಸ್ಟ್ರಿಕ್ಟ್ ಇರ್ತಾರೆ. ನಮ್ಮ ಮಮ್ಮಿ ಭಾಳ ಸ್ಟ್ರಿಕ್ಟ್ ಇದ್ರೆ ಓದು ನಮ್ ಡ್ಯಾಡಿ ಸ್ಟ್ರಿಕ್ಟ್ ಇದ್ರೆ ಮಾತಾಡ್ತಿರ್ಲಿಲ್ಲ. ಇಲ್ಲ, ನಮ್ಮನೇಲಿ ಅವಳು ಸ್ಟ್ರಿಕ್ಟ್. ನಾವು ಬೈಯೋದು ತುಂಬಾ ಕಡಿಮೆ, ಅವನಿಗೆ ಬೈಯಲ್ಲ.
ಅಂದರೆ ಅಷ್ಟು ಏನಂತಾರೆ ಅವನು ಬೈಯಿಸ್ಕೊಳ್ಳೋ ಥರ ಇಲ್ಲ ತುಂಬ Does it make you feel ಅದೊಂದು ಖುಷಿ ಆಗತ್ತೆ. ಬೇಜಾರಾಗ ಅವ್ನಿಗೆ ಈಗಲೂ ಅದು ಯಾರು ಹೇಳ್ಕೊಟ್ರು ನಿಂಗೆ ಯಾರು ಇಷ್ಟ ಅಂತಂದರೆ ಅವನ ಅಪ್ಪ ಅಮ್ಮ ಇಬ್ಬರು ಅಂತಾನೆ. ಮೊನ್ನೆ ಒಂದೇನೋ ಡೈಲಾಗ್ Secularism. ಅವನಿಗೆ ಯಾವಾಗಲೂ ಪ್ರತಿದಿನ ಸುಮ್ಮನೆ ಬೇಜಾರಾದಾಗಲೇ ಕೇಳ್ತಾನೆ, ಯಾರ ಮಗನಪ್ಪ ನೀನು ಅಂತ ಹೇಳ್ತೀನಿ ನಾನು. ಅವನಿಗೆ ನಾನು ಸೌಜನ್ಯ ಕೀರ್ತಿ ಅವ್ರ ಮಗ ಅಂತ ಹೇಳ್ತಾನೆ. ಪ್ರತಿದಿನ ಕೇಳಿ 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 ಇರಿಟೇಟ್ ಆಗ್ಬಿಟ್ಟಿದೆ ಅವನಿಗೆ. ಕಡೆಗೆ ಒಂದಿನ ಸ್ಕೂಲ್ ವ್ಯಾನ್ ಮಿಸ್ ಆಗೋಯ್ತು, ನಾನೇ ಕರ್ಕೊಂಡು ಹೋಗ್ತಿದ್ದೆ ಸ್ಕೂಲಿಗೆ. ಸಖತ್ ಕ್ಯೂಟಾಗಿ ಏನೋ ಕಾಣ್ತಿದ್ದ. ಅವಾಗ ಹೇಳಿದೆ, ಯಾರ ಮಗನಪ್ಪ ನೀನು? ನಾನು ಯಾರ ಮಗನೂ ಅಲ್ಲ, ನಾನೊಂದು ಪಕ್ಷಿ ಅಂದ್ಬಿಟ್ಟು. ಅಷ್ಟು ಇರಿಟೇಟ್ ಆಗ್ಬಿಟ್ಟಿದೆ. ಹೆಂಗೆ ಈ ಜನರೇಷನ್ ಆಸ್ ಅ ಪ್ಯಾರೆಂಟ್ ಹೆಂಗಿರ್ತೈತಿ? ಇಲ್ಲ ಅಂದರೆ ನಾವು ಅವ್ರ ಜೊತೆ ಫ್ರೆಂಡ್ಲಿ ಆಗಿ ಇದ್ಬಿಟ್ರೆ ಒಂದು ಮಜಾ. ಮನೇಲಿ ಮಕ್ಳಿರ್ಬೇಕು ಗುರು, ದೇವರಣ್ಣ ನಿಜವಾಗ್ಲೂ ಏನೋ ಒಂದು ಖುಷಿ, ಇನ್ನೊಂದು ಪ್ಲಾನ್ ಮಾಡತ್ತೀರ? ವಿಶೇಷ ತೃಪ್ತಿ. ಇನ್ನೊಂದು ಪ್ಲಾನ್ ಮಾಡತ್ತೀರ? ಅತಿ ಆಸೆ ಇಲ್ಲ, ಏನು ಸಾಕೊಬ್ಬನೇ. ಒಬ್ಬನ ಸಾಕೆ. ಹೇಳಿದ್ನಲ್ಲ ಊಟಕ್ಕಾಗಿ ₹2 ಮಿಕ್ತಿದೆ ಬರ್ತಿರೋದು ಅಂತ. ಆ ₹2 EMI ಅದು ಇದೆಲ್ಲ ಕಟ್ಕೋಬೇಕು ಇರ್ತದ್ಲ. ಈಗ ಮಗ ಆಗ್ಯಾನ, ಮಗಳು ಬೇಕೆ. ಇಲ್ಲ, ಅದು ಊರು ತುಂಬ ಎಲ್ಲರೂ ಹೇಳ್ತಾರೆ ಒಂದ್ ಮಗು ಅಲ್ಲ, ಒಂದ್ ಕಣ್ಣಲ್ಲ, ನೀವೇ ಮಾಡ್ಕೊಳ್ಳಿ ಇನ್ನೊಂದು ಅಂತ ಹೇಳ್ತೀನಿ ಅವ್ರಿಗೆ. ಅಷ್ಟೇ ಬಿಟ್ರೆ ನಮ್ಗೆ ಸಾಕು. ಇಲ್ಲ, ಕಾಸ್ಟ್ಲಿ ಮಕ್ಕಳು ಕಾಸ್ಟ್ಲಿ. ಹೌದು, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನೋಡ್ಕೊಳೋದು, ಮೇಂಟೆನೆನ್ಸ್. ಹಂಗೆ ಹೇಳತ್ತೇನಪ್ಪ. ಎದಕ್ಕೆ ಏನು ಅಫೆಂಡ್ ಅಕ್ಕರಿಗೆ ಹೇಳ ನೋಡೋಣ. ಸ್ಕ್ಯಾಂಡಿಮೆನ್ ಎಷ್ಟು ಮಗು ಮಾಡ್ಕೋತಾನೆ? ಟ್ವಿನ್ಸ್ ಆಗತ್ತಾ, ಟ್ರಿಪ್ಲೆಟ್ಸ್ ಆಗತ್ತಾ? ಲೆಕ್ಕ ಆಗತ್ತನ್ನ. ನಾ ಶಾಲಿನ ಕಳ್ಸೋದು ಬೇಡ ಅನಿಸ್ತತ್ ನಂಗೆ. ನೀನು 2 ಮಗು ಮಾಡ್ಕೊಳ್ಳೋ ಬರಲು 2 ಮದುವೆ ಮಾಡ್ಕೊಂಡ್ಬಿಡ್ಚಿನ. ಯಾಕೆ? ವೈ? ಲಿವಿಂಗ್ ಸ್ಟೈಲ್ ಚೆನ್ನಾಗಿರುತ್ತೆ. ಸೋಮವಾರ ಮಂಗಳವಾರ ಬುಧವಾರ ಒಂದ್ ಮನೇಲಿರೋ, ಗುರುವಾರ ಶುಕ್ರವಾರ ಶನಿವಾರ ಒಂದ್ ಮನೇಲಿ. 2 ಮನಿ ಎಲ್ಲಿಂದ ತಗೋ 2 ಮನೆ. ಒಂದೇ ಹುಡುಗಿನ 2 ಸಲ ಮದುವೆ ಆಗು ಅಂತ ಹೇಳಿದ್ರು ಗುರು. 2 ಮನಿ ಹಾಕ್ಬೇಕು. 2 ಮನಿ ಅದಕ್ಕೆ ಚೇಂಜ್ ಇರುತ್ತೆ ಗುರು ಲೈಫಲ್ಲಿ. ಪಾಸಿಟಿವ್ ವೈಬ್ಸ್ ಒಂದ್ ಮನೆಯಿಂದ ಇನ್ನೊಂದ್ ಮನೇಲಿ ಇದ್ದೇ ಇರುತ್ತೆ. ಈಗ ನೀನು ಮನೇಲಿ ಯಾರ ಜೊತೆನಾದ್ರು ಜಗಳ ಆದಾಗ ಆ ಜಾಗ ಚೇಂಜ್ ಮಾಡಿದ್ರೆ ಒಂದು 10 ನಿಮಿಷ ಅರ್ಧ ಗಂಟೆ ಆ ಜಗಳ ಮರ್ತೋಗುತ್ತೆ ಬೇಗ, ಗೊತ್ತಲ್ವಾ? ಸೊ ಹಂಗೆ ಆ ಮನೆ ವೈಬ್ ಚೇಂಜ್ ಆಗುತ್ತೆ. ಅಕ್ಕಿ ಬರ್ಬೇಕಲ್ಲ ಜಗಳ ಆದ್ಮೇಲೆ. ಕರ್ಕೊಂಡು ಹೋಗ್ಬೇಕು ಇನ್ನೊಂದ್ ಮನೆಗೆ. ಅದ ಜಗಳದಾಗ ಮಾತು ಕೇಳಂಗಿಲ್ಲಲ್ಲ. ಅದು ಟ್ಯಾಲೆಂಟ್ ಗುರು. ಹೇಳ್ಕೊಡ್ರೆ ಟಿಪ್ಸ್ ಕೊಡ್ರಿ. ನಿಮ್ ಹೆಂಡತಿಗೆ ಸಿಟ್ಟು ಬಂದಾಗ ನೀವ್ ಹೆಂಗ್ ಕನ್ವಿನ್ಸ್ ಮಾಡ್ತೀರಿ? ಇಲ್ಲಿ ನಿಮ್ ಲವ್ ಟೈಮ್ ಅಂತ ಹೇಳ್ರಿ. ನಾನು ಕನ್ವಿನ್ಸೇ ಮಾಡಕ್ ಹೋಗಲ್ಲ. ಯಾವ ಹೆಂಡತಿರು ಸಿಟ್ಟು ಮಾಡಿದ್ರೆ ಕನ್ವಿನ್ಸ್ ಆಗಲ್ಲ ಗುರು. ಸುಮ್ನೆ ಇರ್ಬೇಕು ಗಂಡಂದ್ರು. ಓ ಹೌದಾ ಅನ್ಬಿಟ್ಟು ಸುಮ್ನೆ ಇರ್ಬೇಕು. ಅನ್ನೋದೊಂದು ಕಲ್ತ್ಕೊಂಡ್ರೆ ಬದುಕ್ಬೋದು ಲೈಫಲ್ಲಿ. ಹೌದಾ? ಸಾಮಾನ್ಯವಾಗಿ ಎಲ್ಲ ಹೆಂಗಸರು ಅಫೆಂಡ್ ಆಗೋಂಗಿಲ್ಲ, ಕೆಲವರು ಹಂಗಿರ್ತಾರೆ. ಅಂದರೆ ಗುರು, ನೀನು ಏನಾದ್ರು ಬೈದಾಗ ಸಾರಿ ಕೇಳಿದ್ರೆ ಏನಂತಾರೆ? ಸಾರಿ ಕೇಳಿದ್ರೆ ಮುಗ್ದೋಯ್ತಾ, ಎಲ್ಲ ಸರಿ ಹೋಗುತ್ತಾ ಅಂತಾರೆ. ಏನು ಮಾತಾಡಿದ್ರೆ ಸೈಲೆಂಟ್ ಆಗಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಲ್ಲ ಅಂತಾರೆ. ಅದು ಹಂಗಲ್ಲಮ್ಮ, ಹಿಂಗೆ ಅಂತ ನೀನು ಜಸ್ಟಿಫಿಕೇಶನ್ ಕೊಡೋಕೆ ಹೋದ್ರೆ ಎಲ್ಲದಕ್ಕೂ ವಾದ ಮಾಡ್ತಾಯಿರು, ಹಿಂಗೆ ಇರುತ್ತೆ ಅಂತಾರೆ. ಇದು 3ರಲ್ಲಿ ಕಂಪೇರ್ ಮಾಡಿದ್ರೆ ಸೈಲೆಂಟ್ ಆಗಿರೋದು ಒಂದು ಸ್ವಲ್ಪ ಕಡಿಮೆ ಬಯಸ್ಕೋತೀವಿ ಅಂತ. ಬಯಸ್ಕೊಳೋದು ಫಿಕ್ಸ್. ಅಫ್ಕೋರ್ಸ್ ಹೌದು, ಬಯಸ್ಕೊಳ್ಳೇಬೇಕು. ಒಂದು ಸೇಯಿಂಗ್ ಇದೆಯಲ್ಲಮ್ಮ, ಜೀವನದಲ್ಲಿ ಏಕೆ ಹೆಂಡತಿಯರು ತುಂಬ ಸುಖದಿಂದ ಇರುತ್ತಾರೆ ಅಂದರೆ ಏಕೆಂದರೆ ಹೆಂಡತಿಯರಿಗೆ ಹೆಂಡತಿಯರಿರುವುದಿಲ್ಲ ಅಂತ. ಈಗಿರ್ಬೋದು ಈಗಿನ ಕಾಲದಾಗ. ಅಂದರೆ ಅವಾಗೆಲ್ಲ ಆದರ್ಶ ದಂಪತಿಗಳು 40 ವರ್ಷ 50 ವರ್ಷ ನಮ್ಮ ಅಪ್ಪ ಅಮ್ಮಂದ್ರೆಲ್ಲ ಜೊತೆಲಿ ಇರೋದು. ಈಗ ನಮ್ಮ ಅಪ್ಪ ಅಮ್ಮ ಅಂದ್ರಲ್ಲ ಒಂದು 50-60 ವರ್ಷದಿಂದ ಜೊತೆಲ್ಲ ಇದಾರಲ್ಲ, ಅವ್ರಿಗೆಲ್ಲ ದೇವರಣೆ. ಅವ್ರಿಗೆ ನಿಜವಾಗ್ಲೂ ಡಾಕ್ಟರೇಟು, ಈ ಯಾವ್ಯಾವ ದೊಡ್ಡ ಅವಾರ್ಡ್ಗಳಿದೆ ಅದೆಲ್ಲ ಕೊಡಬೇಕು. ಸಾಧ್ಯನೇ ಇಲ್ಲ ಗುರು. ಹೌದು. ಅದು ನಾಟ್ ಓನ್ಲಿ ಬರೀ ಗಂಡಂಗೆ ಪ್ರಾಬ್ಲಮ್ ಅಂತಲ್ಲ, ಹೆಂಡ್ತಿರ್ಗೂ ಅಷ್ಟೇ. ಅವ್ರದ್ದೇನೋ ಫ್ರೀಡಮ್ ಇರುತ್ತೆ, ಅವ್ರಿಗೇನೋ ಯೋಚನೆಗಳಿರುತ್ತೆ. ಅವ್ರ ಗಂಡಂದ್ರಿಗೆ ತುಂಬ ಕಾಂಪ್ರಮೈಸ್ ಆಗಿರ್ತಾರೆ. ಗಂಡನೂ ಹೆಂಡ್ತಿ ಕಾಂಪ್ರಮೈಸ್ ಆಗ್ತಾನೆ. ಅದು ಇನ್ನೊಂದೇನೋ ಇದೆ ಅಂದರೆ, ಜಯಂತ್ ಕಾಕಿಣಿಯವರೆಲ್ಲ ಬರೆದಿರೋದು ಅನ್ಸುತ್ತೆ, ಜೀವನದಲ್ಲಿ ಸರಿಯಾದ ಜೋಡಿ ಅಂತ ಇರೋದು ಚಪ್ಪಲಿ ಮಾತ್ರ, ಇನ್ನು ಮಿಕ್ಕಿದೆಲ್ಲ ಹೊಂದಾಣಿಕೆ ಅಂತ. ಓಹೋ ಖರೆ. ಅದೇ ಒಂದು ಐಡಿಯಲ್ ಕಪಲ್. ಈಗ ನಾವು ರೀಲ್ಸ್ ನೋಡ್ತೇವಲ್ಲ, ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ನೋಡಿ, ಗ್ರೀನ್ ಫಾರೆಸ್ಟ್ ಇದು ಫಾರೆಸ್ಟ್ ಅಂತೇಳಿ, ಅದರಿಂದ ನಮ್ಮ ರಿಯಲ್ ಲೈಫ್ದಾಗ ನಾವು ಕಂಪ್ಯಾರಿಸನ್ ತಂದು ನಾವು ಹಿಂಗಿರ್ಬೇಕಂತ ಹೇಳಿ. ಇಲ್ಲ, ಎಲ್ಲ ಕಪಲಲ್ಲೂ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ನಾವು ಸೋಷಿಯಲ್ ಮೀಡಿಯಲ್ಲಿ ಅಲ್ಲಿ ಇಲ್ಲಿ ಅವ್ರ ಕೈ ಇಟ್ಕೊಂಡು ಹೋಗೋದು ನೋಡೋದು, ಅದು ಇದು ನೋಡೋದು, ಅವ್ರಲ್ಲಿ ಪಾಸಿಟಿವ್ ಏನಿದೆ ತಗೋಬೇಕು. ಅದೇ ಅಷ್ಟೇ. ಅವ್ರ ನೆಗೆಟಿವ್ ನಮಗೆ ತೋರಿಸಿರಲ್ಲ ಅಷ್ಟೇ. ತೋರ್ಸಕ್ ಹೋಗ್ತಾರೆ. ಈಗ ಇವರು ಪಾಸಿಟಿವ್ ಹೇಳತ್ತಿರಲ್ಲ ನೀವು. ಅಂದ್ರೆ ಏನಂದ್ರೆ, ಈ ಗಂಡ ಹೆಂಡತಿ ಅನ್ನೋದು ಒಂಥರ ವಿಶೇಷ ಖುಷಿ. ಅದು ನೀವು ಹೆಂಗೆ ಮೈಂಟೈನ್ ಮಾಡ್ತೀರಾ ಅನ್ನೋದು. ಯಾವಾಗಲೂ ಇದರಲ್ಲಿ ಇದೆಯಲ್ಲ ಪ್ರಪಂಚದಲ್ಲಿ, ಹೆಂಡತಿ ಬಗ್ಗೆ ಬ್ಲೇಮ್ ಮಾಡೋದು ಜಾಸ್ತಿ ಅಂತ. ಹಂಗೂ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಅವರಿಗೂ ಅಷ್ಟೇ ಪ್ರಾಬ್ಲಮ್ ಇರುತ್ತೆ ಗಂಡಂದ್ರ ಬಗ್ಗೆ. ಬಟ್ ಮಾರ್ಕೆಟಲ್ಲಿ ಜಾಸ್ತಿ ಹೆಂಡತಿ ಪ್ರಾಬ್ಲಮ್ ಅಂತ ಓಡಾಡ್ತಿದೆ ಅಷ್ಟೇ.
ಯಾಕಂದರೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಆ್ಯಕ್ಟಿವ್ ಅಲ್ಲಿರೋದು ಗಂಡಂದ್ರು ಆಗಿರೋದ್ರಿಂದ ಇವರು ಮೀಮ್ಸು ಅದು ಇದು ಕ್ರಿಯೇಟ್ ಮಾಡಿದ್ದಾರೆ. ಕರೆ ಅಷ್ಟೇ, ಅವರಿಗೂ ಅಷ್ಟೇ ಪ್ರಾಬ್ಲಮ್ ಇರುತ್ತೆ ಬಾಬಾ. ಇಟ್ಸ್ ಮ್ಯೂಚುವಲ್ ಅಂದ್ರೆ ನಾವು ಇಲ್ಲ ನಮ್ಗೆ ರಿಲೇಟ್ ಆಗೋದು ನಾವು ಮಾತಾಡತ್ತೀವಿ. ಕರೆಕ್ಟ್. ನನ್ನ ಮದುವೆ ಆಗಿಲ್ಲ ನನಗಂದ್ರೆ ಅವರಿಗೆ ಆದ್ರೂ ನಾನು ಏನು ಈ ಲೆವೆಲ್ಗೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾತಾಡ್ತೀನಲ್ಲ. ಅಟ್ಲೀಸ್ಟ್ ಒಂದೆರಡು ಮಚ್ಚೆನೋ ಇಲ್ವಾ? ಇಲ್ಲ. ಹೌದಾ? ಹಳೆ ಟ್ಯಾಟುಗಳು ಇಲ್ಲ. ಟ್ಯಾಟುಗಳು ಅಂತ ಅಷ್ಟೆಲ್ಲ. ಏನು ಮಾಡ್ತಿದ್ಯಾ ಗುರು ಲೈಫಲ್ಲಿ ನೀನು? ಖುಷಿಯಾಗಿದ್ದೀನಿ. ಸುಖದಿಂದ ಇರೋದೇ ಜೀವನ ಅಲ್ಲಮ್ಮ, ಮದುವೆನೂ ಆಗಬೇಕು. ಮದುವೆ ಆಗೋಣ, ಟೈಮ್ ಐತಿ. ನೀವು ಯಾವ ಏಜಿಗೆ ಮದುವೆ ಆಗಿದ್ರಿ? ನೀವು ನಿಮ್ಮ ಮದುವೆ ಆದಾಗ ಏಜ್ ಎಷ್ಟು? 26.5 ಅನ್ಸುತ್ತೆ. ಚೈಲ್ಡ್ ಮ್ಯಾರೇಜ್ ಥರ ಒಂದು ಲೆವೆಲ್ಗೆ. ಅಯ್ಯೋ ಇಲ್ಲ, ನನ್ನ ಹೆಂಡತಿನ ಅವ್ರ ಮನೇಲೆಲ್ಲ ಒಂದು ಸ್ವಲ್ಪ ಸಣ್ಣ ಪ್ರೆಷರ್ ಇತ್ತು. ಓಕೆ. ಗಂಡುಗಳು ಹುಡುಕ್ತಾ ಇದೀವಿ ಹಂಗೆ ಹಿಂಗೆ ಅಂತ. ನಮ್ದೊಂಥರ ಅರೇಂಜ್ ಮ್ಯಾರೇಜು, ತುಂಬ ಜನ ಲವ್ ಮ್ಯಾರೇಜು ಹಂಗೆ ಹಿಂಗೆ ಅಂತಾರೆ. ಒಂಚೂರು ಪರಿಚಯ ಇತ್ತು ಅಷ್ಟೇ. ಅದಕ್ಕೆ ಅದನ್ನು ಲವ್ ಮ್ಯಾರೇಜ್ ಅಂತ ಯಾರ್ಯಾರು ಒಂದಂದ್ರು. ಹಂಗೇನುವಾ ಮದುವೆನೇ ಆಗ್ಬಿಡಿದೆ, ಇನ್ನೇನು ಗುರು ನೀನು ಏನು ಅನ್ಕೋತೀಯ ಅನ್ಕೋ ಅಂತ ಬಿಟ್ಬಿಟ್ಟಿದ್ದೀವಿ ನಾವು ಅಷ್ಟೇ. ನಿಮ್ಮ ಲವ್ ಇತ್ತು? ಲವ್ ಇತ್ತು, ಪರಿಚಯ ಆಯ್ತು, ಇಬ್ರಿಗೂ ಪರಿಚಯ ಆಯಿತು. ಲವ್ ಮಾಡ್ತಾ ಇದೀವಿ ಅನ್ನೋ ಥರ ಹೇಳ್ಕೊಂಡು ಓಡಾಡಿ ಥಿಯೇಟ್ರು ಇದೆಲ್ಲ ಪಾರ್ಕೆಲ್ಲ ಸುತ್ತಿಲ್ಲ ನಾವು. ಪರಿಚಯ ಇತ್ತು. ಅವ್ರ ಮನೇಲಿ ಯಾರನ್ನೂ ನೋಡ್ತಿದ್ರು, ಯಾಕೆ ಇವನ್ನೇ ಕೇಳಬಾರ್ದು ಅಂತ ಒಂದ್ಸತಿ ಕೇಳಿದ್ರು. ಅವಾಗ ನಾನು ಇನ್ನೂ ಸೆಟ್ಲ್ ಆಗಿಲ್ಲ ಲೈಫಲ್ಲಿ, ಈಗಲೂ ಸೆಟ್ಲ್ ಆಗಿಲ್ಲ, ಅದು ಬೇರೆ ವಿಷಯ. ಬಟ್ ಅವಾಗ ಅಟ್ಲೀಸ್ಟ್ ಊಟಕ್ಕೆ ಆಗ್ತಿತ್ತು ದುಡ್ಡು, ಇವಾಗ ₹2 ಮಿಗ್ತಿದೆ. ಆ ಥರ ಇದ್ದಿದ್ದ ಪರಿಸ್ಥಿತಿ. ನನಗಿಂತ ಜಾಸ್ತಿ ಸಂಬಳ ಬರ್ತಿತ್ತು ಅವಳಿಗೆ ಅವಾಗ. ಅವಳು ಬಂದು ನೀನು ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದಾಗ, ಯಾರಾದ್ರು ಫಾರ್ ಎಕ್ಸಾಂಪಲ್ ಯಾವುದೋ ಹುಡುಗಿ ಬಂದು ಐ ಲವ್ ಯು ಅಂದರೆ ಏನು ಹೇಳ್ತೀವಿ ನಾವು? ಐದರ್ ಐ ಲವ್ ಯು ಟು ಹೇಳ್ತೀವಿ ಅಥವಾ ಒಂಚೂರು ಟೈಮ್ ಕೊಡು ಅಂತ. ಅವಳು ನಂಗೆ ಐ ಲವ್ ಯು ಅಥವಾ ನೀನು ನನ್ನ ಮದುವೆ ಆಗ್ತೀಯಾ ಅಂದಾಗ ನಾನು ಫಸ್ಟ್ ಹೇಳಿದೆ ಹ್ಞೂ ಹೇಳಿದೆ. ನಾನು ಸಂಬಳ ಹೇಳಿದೆ 8,500 ಬರುತ್ತಂಗೆ ಅಂತ. ಈಗ ನೀ ಹೇಳ ಮದುವೆ ಹಾಕಿಲ್ಲ. ಇಲ್ಲ, ನನಗೆ ಅವಾಗಿಂದನೂ ತುಂಬ ಸ್ವಲ್ಪ ಕೆರಿಯರು ಗ್ರೋತು ಹಿಂಗೆ ನೋಡಿ ಅಭ್ಯಾಸ. ಹಾಗೆ ಫಸ್ಟು ಸೆಟ್ಲ್ ಆಗ್ಬಿಡ್ಬೇಕು ಗುರು. ಯಾರ ಹತ್ರನೂ ದುಡ್ಡು ಇಸ್ಕೊಳ್ಳೋ ಥರ ಇರಬಾರ್ದು, ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು, ಏನಾದ್ರು ಮಾಡಬೇಕು ಅಂತ. ಬಟ್ ಏನಂದರೆ ಫ್ಯಾಮಿಲಿ ಆಗೋದಕ್ಕಿಂತ ಮುಂಚೆ ಬ್ಯಾಚುಲರ್ ಆಗಿದ್ದಾಗ ನಿಮಗೆ ಒಂದು ಬೇರೆ ಫ್ರೀಡಮ್ ಇರುತ್ತೆ. ನೀನು ಏನು ಬೇಕಾದರೂ ಮಾಡಬಹುದು. ಅಂದರೆ ಒಂದು ಕಮಿಟ್ಮೆಂಟು, ರೆಸ್ಪಾನ್ಸಿಬಿಲಿಟಿ ಅನ್ನೋದು ಕಡಿಮೆ ಇರುತ್ತೆ. ಫ್ಯಾಮಿಲಿ ಅಂತೆಲ್ಲ ಆದಮೇಲೆ ನೀವು ಏನು ಮಾಡಿದ್ರು ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬಂದ್ಬಿಡುತ್ತಲ್ವ. ಅದು ಇಂಗ್ಲೀಷಲ್ಲಿ ಏನೋ ಇರುತ್ತಲ್ಲ, ಹೆಣ್ಮಕ್ಳಿಗೆ ಬಯಾಲಜಿಕಲ್ ಕ್ಲಾಕ್ ಓಡಾಡ್ತಿರುತ್ತಂತೆ ಬಾಡಿ, ಗಂಡ್ಮಕ್ಳಿಗೆ ಫೈನಾನ್ಷಿಯಲ್ ಕ್ಲಾಕ್ ಓಡಾಡ್ತಿರುತ್ತೆ ಗಂಡು ಮಕ್ಕಳಿಗೆ. ಸೊ ನಾವು ಬರೀ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ, ಹಿಂಗೆ ಸೆಟ್ಲ್ ಆಗೋದು ಅಂತ. ಆ್ಯಂಡ್ ಎಲ್ಲ ಕಡೆ ಸಮಾಜದಲ್ಲಿ ಬಂದ್ಬಿಟ್ಟಿದೆ, ಹೆಣ್ಮಕ್ಳು ಮದುವೆ ಆದ್ರು ಬಿಡು ಗಂಡ ದುಡ್ದಾಗ್ತಾನೆ ಅಂತ. ಮುಂಚೆ ಹಂಗಿತ್ತು, ಇವಾಗ ಇಲ್ಲ. ಈಗ ಇಬ್ರು ಈಕ್ವಲ್ ಆಗಿ ದುಡಿತಾರೆ. ದುಡಿಬೇಕಾಗ್ತೈತೆ ಸರ್ವೈವಲ್. ಹೌದು. ಅಂದ್ರೆ ಎಷ್ಟು 1 ಕೋಟಿ ದುಡಿಬೇಕು? ಅಲ್ಲ, ಅದು ಡಿಪೆಂಡ್ಸ್ ಆನ್ ನಾವು ಎಷ್ಟುದ್ದ ಕಾಲ್ ಚಾಚ್ತೀವಿ ಅಂತ. 2 ಕೈ ಇದೆ ಅಂತ 2 ಕೈಗೂ ವಾಚ್ ಕಟ್ಟೋದೇನಿಲ್ಲ. ಅಂದ್ರೆ ಈಗ ನೋಡ್ರಿ, ಈಗ ಒಬ್ಬ ಮಗ ಇಲ್ಲ, ಇಬ್ರು ಮಕ್ಕಳು ಇರ್ತಾರ ಒಂದ್ ಕಪ್ಪಲಿಗೆ. ಒಬ್ಬರ ಹೆಣ್ತಿರ್ಲಿ ಗಂಡರ್ಲಿ ಒಬ್ರ ದುಡಿದ್ರು ಇಟ್ ಇಸ್ ಟೂ ಮಚ್ ಪ್ರೆಷರ್. ಯಾಕಂದ್ರೆ ಮನಿ ಖರ್ಚಿರ್ತೈತಿ, ಪ್ಲಸ್ ಎಜುಕೇಶನ್ ಇದು ಅದು ಇದೆಲ್ಲ ಒಬ್ರದ್ದು ಅರ್ನಿಂಗ್ ಮೇಲೆ. ಅದು ಇನ್ನ ಸಿಡಿ ಲೈಕ್ ಬ್ಯಾಂಗ್ಳೂರ್. ಕರೆಕ್ಟ್. ಹೌದು, ತುಂಬ ಕಷ್ಟ. ಅಲ್ಲ, ನಾವು ಮದುವೆ ಆಗಿದ್ದ ಹೊಸರಲ್ಲಿ ನಾವು ಇಬ್ರು ದುಡಿತಿದ್ವಿ. ಒಂದು ಲೆವೆಲ್ಗೆ ಇಬ್ರು ದುಡ್ಕೊಂಡೆ ಸೆಟ್ಲ್ ಆಗಿದ್ದು. ಈಗ ಅವಳು ಮಗು ಆದಾಗಿಂದ ಹೋಗ್ತಿಲ್ಲ. ಬಟ್ ಈಗ ವಾಯ್ಸ್ ಓವರ್ಸು, ಯೋಗ ಅದು ಇದು ಮಾಡಿ ಅವಳು ದುಡಿತಾಳೆ. ಅಂದರೆ ನನಗೆ ಅವಶ್ಯಕತೆ ಇಲ್ಲ, ಅಂದರೆ ಐ ಮೀನ್ ಅನಿವಾರ್ಯತೆ ಇಲ್ಲ ಅವಳು ದುಡಿಲೇಬೇಕು ಅಂತ. ಅವಳು ಖುಷಿಗೆ ದುಡಿತಾಳೆ. ಕರೆಕ್ಟ್. ಅವಳು ಏನೋ ಮಾಡ್ತಾಳೆ. ಬಟ್ ದಟ್ಸ್ ಓಕೆ. ಮನೆ ಕುಂತು ಮತ್ತೆ ಅವರಿಗೂ ಬೋರ್ ಆಕೈತಿ. ಅಲ್ಲ, ಅದೇ ಹೇಳಿರೋದು, ನಂಗೆ ಅನಿವಾರ್ಯತೆ ಇಲ್ಲಮ್ಮ, ನಿನ್ ಖುಷಿಗೆ ಮಾಡೋಂಗಿದ್ರೆ ಮಾಡ್ಕೊ. ಕರೆಕ್ಟ್. ಪ್ರೆಷರ್ ಇಲ್ಲ. ಸೊ ಅವಾಗ ಅವ್ರ ಇಷ್ಟದ್ದೇನೋ ಮಾಡ್ಬೇಕು ಅಂತ ಇರುತ್ತಲ್ಲ. ಕರೆಕ್ಟ್. ಹಂಗಾಗಿ ಮಗ ಸ್ಕೂಲಿಗೆ ಹೋದಾಗ ನೀವು ಎಲ್ಲರೂ ಹೊರಗೆ ಹೋದಾಗ ಮತ್ತೆ ಒಬ್ಬರ ಮನೆ ಕುಂತು ಎಷ್ಟು ವರ್ಷ 6 years ಆತೇನೋ ಅವ್ರು ಬಿಟ್ಟು ಜಾಬ್? ಪ್ರೀವಿಯಸ್ ಜಾಬ್ ನಿಮ್ಮ ವೈಫ್? ಹೌದು. ನನ್ನ ಮಗ ಹುಟ್ಟಿದಾಗ, ನನ್ನ ಮಗಂಗೆ 6 years ಇವಾಗ. 6 ತಿಂಗಳು ಮುಂಚೆ ಬಿಟ್ಲು. ಅವನಿಗೆ 5 ತಿಂಗಳು ಹೋಟೆಲಿದ್ದಾಗ ಬಿಟ್ಲು. 6.5 years ಆಯಿತು. 6.5 ತಿಂಗಳ ಪುಣ್ಯ ಸ್ಮರಣೆ. ಈ ಕರಿಯರ್ ಅಂತ ಹೇಳತ್ತಿದ್ರಲ್ಲ, ಲೈಕ್ ನೀವು ಫಸ್ಟ್ ಒಂದು ಇವರೇನ ಕಂಪ್ನಿ? ಹೌದು, KPMG. ಏನು ಮಾಡ್ತಾ ಇತ್ತು ಅಂದ್ರೆ ಸಾಫ್ಟ್ವೇರ್? ಅಮೆರಿಕನ್ ಇನ್ಕಮ್ ಟ್ಯಾಕ್ಸ್. ಅಂದ್ರೆ ಏನು ಮಾಡ್ತಿದ್ರು ನೀವು ಅಲ್ಲೇ? ಅಮೆರಿಕಾದಲ್ಲಿ ಯಾರ್ಯಾರು ದುಡಿತಾರೋ ಅವ್ರು ದುಡ್ದಿದ್ದು ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಕಳಿಸೋರು. ಅವರ ಗೌರ್ಮೆಂಟ್ ಸ್ಲ್ಯಾಬ್ ಪ್ರಕಾರ, ರೂಲ್ ಪ್ರಕಾರ ಅವ್ರು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, ಎಷ್ಟು ಅವಾಯ್ಡ್ ಮಾಡ್ಬೋದು, ನೀವು ಹಿಂಗೆ ತೋರಿಸ್ಬೇಕು ಡಾಕ್ಯುಮೆಂಟ್ನ ಗೌರ್ಮೆಂಟ್ಗೆ ಅಂತೆಲ್ಲ ನಾವು ರೆಡಿ ಮಾಡಿ ಕೊಡ್ತಿದ್ವಿ. ಹಿಂಗೆ CA ಕೆಲಸ, ಬಟ್ ಇನ್ನು ಬಲ್ಕ್ ಆರ್ಡರ್. ಅಲ್ಲಿಂದ ರೇಡಿಯೋ ಹೋದ್ರಾನೆ? ಅದಾದ್ಮೇಲೆ ನ್ಯೂಸ್, ಉದಯ ನ್ಯೂಸ್. ಅಲ್ಲೇನು ರಿಪೋರ್ಟರ್ ಇದ್ರ? ಇಲ್ಲಪ್ಪ, ನ್ಯೂಸ್ ರೀಡರು. ಅವಾಗೆಲ್ಲ ಸಣ್ಣ ಮೀಸೆ ಎಲ್ಲ ಬಿಟ್ಕೊಂಡು ನಮಸ್ಕಾರ, ಉದಯ ವಾರ್ತೆಗಳಿಗೆ ಸ್ವಾಗತ, ನಾನು ಕೀರ್ತಿ ನಾರಾಯಣ ಅಂತೆಲ್ಲ. ಐತೇನ ಯೂಟ್ಯೂಬ್ದಾಗ? ಇಲ್ಲ ಅನ್ಸುತ್ತೆ. ಒಂದು 6 ತಿಂಗಳು ಓದಿದೆ. ಅದು 7 o'clock ನ್ಯೂಸ್ ಬರ್ತಿತ್ತು. ಅದು ಉದಯ ಟಿವಿದಾಗ ಬರ್ತಿತ್ತು? ಇಲ್ಲ, ಅದಾಗಿ ಉದಯ ನ್ಯೂಸ್ ಅಂತಾನೆ ಒಂದು ಚಾನಲ್ ಶುರು ಮಾಡಿದ್ರು. ತುಂಬಾ ಜನಕ್ಕೆ ಕಥೆನೇ ಗೊತ್ತಿಲ್ಲ. ಅದೇನಂದ್ರೆ, ಉದಯ ಟಿವಿ ಇದ್ದಾಗ
ಉದಯ ಟಿವಿ ಎಂಟರ್ಟೈನ್ಮೆಂಟ್ ಕಮ್ ನ್ಯೂಸ್ ಇತ್ತು. ಮಧ್ಯಾಹ್ನ 1 ಗಂಟೆಗೆ ಒಂದು ನ್ಯೂಸ್ ಹಾಕೋರು, ರಾತ್ರಿ 9 ಗಂಟೆಗೆ ಒಂದು ನ್ಯೂಸ್ ಹಾಕೋರು. ನಾವೆಲ್ಲಿದ್ರು ದೊಡ್ಡವರೆಲ್ಲ ಹೋಗಿ 7 to 7:20 ನ್ಯೂಸ್ ಇತ್ತು ಮೋಸ್ಟ್ಲಿ. ಅದೇನೋ ಗೊತ್ತೆ, ನನಗೆ ಗೊತ್ತಿರೋ ರಾತ್ರಿ 9 ಗಂಟೆಗೆ ಒಂದು ಪ್ರೈಮ್ ಟೈಮ್ ನ್ಯೂಸ್ ಅಂತ ಹಾಕೋರು ಉದಯದಲ್ಲಿ, ತುಂಬಾ ಹಿಂದೆ. ಅವಾಗೆಲ್ಲ ನಮ್ಮ ಅಪ್ಪಂದ್ರ ಕಾಲದಲ್ಲಿ ನಮ್ಮ ಅಪ್ಪಂದ್ರೆಲ್ಲ ಕೂತ್ಕೊಂಡು ನೋಡೋರು, ಈ ನ್ಯೂಸ್ ಬರುತ್ತೆ ನ್ಯೂಸ್ ಹಾಕು ಅಂತ. ಡಡನ್ ಅಂತ ಮ್ಯೂಸಿಕ್, ಮುಖ್ಯಾಂಶಗಳು. ಸೊ ಹಂಗಿತ್ತು ಅದು. ಅದಾದ್ಮೇಲೆ ರಾಜ್ಕುಮಾರ್ ಅವ್ರು ಕಿಡ್ನಾಪ್ ಆಗ್ಬಿಟ್ಟಾಗ ಏನಾಯ್ತು, ಉದಯದವರು ಉದಯ ನ್ಯೂಸ್ ಚಾನಲ್ ಅಂತಾನೆ ಸಪ್ರೇಟ್ ಆಗಿ ಒಂದು ಶುರು ಮಾಡಿದ್ರು. ಯಾಕೆ ಅಂದ್ರೆ ರಾಜ್ಕುಮಾರ್ ಕಿಡ್ನಾಪ್ ನ್ಯೂಸ್ನ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಮಗೆ 24/7 ತೋರಿಸ್ಬೇಕಾದ್ನ. ಬಟ್ ನಮ್ಮಲ್ಲಿ ಇಲ್ಲಿ ಉದಯ ಟಿವಿ ಕಂಟೆಂಟ್ ಹೋಗ್ಬಿಡುತ್ತಲ್ವಾ, ಸೀರಿಯಲ್ಸ್ ಅದು ಇದೆಲ್ಲ, ಅಷ್ಟು ಫ್ಯಾನ್ಸ್ ಬೇರೆ ಇದ್ರು. ಅಂಡ್ ಅಷ್ಟೊಂದು ಚಾನಲ್ಗಳು ಇರಲಿಲ್ಲ ಅವಾಗ. ಈ ಟಿವಿ ಕನ್ನಡ, ಉದಯ ಎರಡೇ ಇದ್ದಿದ್ದು. ಕರೆಕ್ಟ್. ಸೊ ಅವಾಗ ಏನು ಮಾಡಿದ್ರು, ಒಂದು 24/7 ನ್ಯೂಸ್ ಚಾನಲ್ ಅಂತಾನೆ ತೆಗೆದ್ಬಿಟ್ರು, ಉದಯ ನ್ಯೂಸ್ ಅಂತ. ನೀವು ಸ್ಟಾರ್ಟ್ ಆದ ನೀವು ಜಾಯ್ನ್ ಆದ್ರಿ? ಇಲ್ಲ ತುಂಬಾ ವರ್ಷಗಳಾಗೋಗಿತ್ತು ಸ್ಟಾರ್ಟ್. ನಾನು ಹೋಗಿ ಒಂದು 2-3 ವರ್ಷ ಆದ್ಮೇಲೆ ಉದಯ ನ್ಯೂಸೇ ನಿಂತೋಯ್ತು. ಅಷ್ಟೊತ್ತಿಗೆ ಬೇರೆ ಪ್ರೈವೇಟ್ ಚಾನಲ್ಗಳು ತುಂಬ ಬಂದ್ಬಿಟ್ಟಿತ್ತು, ನ್ಯೂಸ್ ಚಾನಲ್ಗಳು. ಸೊ ಉದಯ ನ್ಯೂಸ್ ನಿಲ್ಲಿಸ್ಬಿಟ್ರು. ಅಲ್ಲಿಂದ ಪಬ್ಲಿಕ್ ಹೋದ್ರೆ? ಅಲ್ಲಿಂದ ಪಬ್ಲಿಕ್ ಹೋದೆ. ಪಬ್ಲಿಕ್ ಟಿವಿ ಇನ್ನೂ ಶುರು ಆಗ್ಬೇಕಾಗಿತ್ತು, ಲಾಂಚ್ ಆಗ್ಬೇಕಾಯ್ತು. ಇನ್ನೊಂದು ತಿಂಗಳಲ್ಲಿ ಲಾಂಚ್ ಅನ್ಬೇಕಾದ್ರೆ ಒಂದು 3 ತಿಂಗಳು ವರ್ಕ್ ಮಾಡಿದೆ ಅಲ್ಲಿ. ಅಲ್ಲೂ ನ್ಯೂಸ್ ರೀಡರ್ಗ ಅಂತ ಹೋಗಿದ್ದೆ, ಆಮೇಲೆ ನಾವು ವರ್ಕ್ ಆಗದೆ. ನ್ಯೂಸ್ ರೀಡರ್ ಅಂದ್ರೆ ಏನ್ ಕೆಲಸ ಆಕ್ಚುಲಿ? ಅಲ್ಲೇ ಹಿಂಗ್ ಸ್ಟುಡಿಯೋದಾಗ ಕುಂತ ಹಿಂಗ್ ಮಾತಾಡ್ತಾರಲ್ಲ, ಇದು ಇವತ್ತಿನ ಹೆಡ್ಲೈನ್ಸ್, ಡಿಬೇಟ್ ಏನಾದ್ರು ಮಾಡೋದು ಯಾರ ಜೊತೆ ಮಾಡಿರೇನೆ? ಇಲ್ಲ ನ್ಯೂಸ್ ಶುರು ಆಗ್ಬೇಕಾಗಿತ್ತು, ಪಬ್ಲಿಕ್ ಟಿವಿನ ಲಾಂಚ್ ಆಗಿರ್ಲಿಲ್ಲ. ಅವಾಗ ಹೋಗಿ ಜಾಯ್ನ್ ಆಗಿದ್ದೆ ನಾನು. ಒಂದು 3 ತಿಂಗಳು ಜಾಯ್ನ್ ಆದೆ. 1 ತಿಂಗಳು 1.5 ತಿಂಗಳೆಲ್ಲ ಅಲ್ಲಿ ಹೆಂಗೆ ಏನು ಎತ್ತ ಅಂತಲ್ಲ ಆಯಿತು. ಇನ್ನೇನು ಲಾಂಚ್ ಆಗಬೇಕು ಅನ್ನೋ ಅಷ್ಟರಲ್ಲಿ ಬಿಟ್ಬಿಟ್ಟೆ. ಅಷ್ಟೊಂದು ನಂಗೆ ರೇಡಿಯೋಲಿ ಆಫರ್ ಬಂತು, ರೇಡಿಯೋ ಸಿಟಿ 91.1 ಅಲ್ಲಿ. ಓಕೆ, ಅಲ್ಲಿಗೆ ಹೋದೆ. ಅಲ್ಲೊಂದು 6 ವರ್ಷ ಕೆಲಸ ಮಾಡಿದೆ. ಅಲ್ಲೂ ಪ್ರೋಗ್ರಾಮ್ ಪ್ರೊಡ್ಯೂಸರು. ಮತ್ತು OB ಜಾಕ್ ಅಂತ ಕರೀತಾರೆ. ಅಂದರೆ OB ಜಾಕ್ ಅಂದರೆ ಟಿ ವಿಯಲ್ಲಿ ರಿಪೋರ್ಟರ್ ಹೆಂಗೋ, ನಾವು ಜನಗಳನ್ನ ಹೋಗಿ ಹೊರಗಡೆ ಮಾತಾಡ್ಸೋದು. ಓಕೆ, ಅದನ್ನು ಹೋಗಿ ಮಾಡಿ, ಇವತ್ತೇನೋ ಒಂದು ವಿಶೇಷ ಇದೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಅಲ್ಲೇ ನಾವು ಫಟ್ ಅಂತ ಮಾಡಿ, ಅದನ್ನೊಂದು ಸ್ವಲ್ಪ ಫನ್ನಾಗಿ ಮಾಡಿ ಮಜಾ ಮಾಡಿ ಅದನ್ನು ರೇಡಿಯೋದಲ್ಲಿ ಹಾಕ್ತಿದ್ವಿ. ಆಮೇಲೆ ಬೆಂಗಳೂರಲ್ಲಿರೋ ಎಲ್ಲ ಡಿಫ್ರೆಂಟ್ ಹೋಟ್ಲ್ಗಳನ್ನು ಪರಿಚಯ ಮಾಡ್ತಾರೆ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ. ಆಮೇಲೆ ಆರ್ಜೆಗಳ ಜೊತೆ ಮಾತಾಡ್ಬೇಕಾದ್ರೆ ಒಂದೊಂದು ಸೆಗ್ಮೆಂಟು ನಾನು ಮಾತಾಡ್ತಿದ್ದೆ. ಏನೇನೋ ಒಂದು ಫನ್ ಸೆಗ್ಮೆಂಟ್ ಇರ್ತಾಯಿತ್ತು. ಟಂಗ್ ಟ್ವಿಸ್ಟರ್ಗಳು ಹೇಳೋದು, ಯಾವುದೋ ಕವಿತೆಗಳು ಹೇಳೋದು, ಫನ್ ಕವಿತೆ ಹೇಳೋದು, ಶಾಯರಿಗಳು ಹೇಳೋದು, ಈ ಥರದ್ದು ಏನೇನೋ ಅದನ್ನು ಮಾಡ್ತಿದ್ದೆ. ನಿಮ್ಮ ಶೋ ಹೆಸರು ಏನಿತ್ತು? ಯಾವುದು ರೇಡಿಯೋದಾಗ? ನಾನು ಎಲ್ಲ ಶೋ ಮಾಡಿದ್ದೀನಿ ಗುರು ರೇಡಿಯೋದಲ್ಲಿ. ಒಂದು ಐತಲ ಕಡಿ ಮಾರ್ನಿಂಗ್ ಅಂತ ಬೆಳಗ್ಗೆ ಬ್ರೇಕ್ಫಾಸ್ಟ್ ಶೋ ಇತ್ತು. ಏನು ಐತಲ ಕಡಿ ಮಾರ್ನಿಂಗ್ ಅಂತ. ಅದಕ್ಕಿಂತ ಮುಂಚೆ ಡಿವೋಷನಲ್ ಶೋ ಇತ್ತು, ಶುಭೋದಯ ಅಂತ. ಆ ಡಿವೋಷನಲ್ ಶೋಗೆ ಕಂಟೆಂಟ್ ನಾನು ಬರ್ಕೊಡ್ತಿದ್ದೆ. ಯಾವ್ಯಾವ ದೇವಸ್ಥಾನದಲ್ಲಿ ಏನು ಸ್ಪೆಷಾಲಿಟಿ, ಮತ್ತು ಯಾವ್ಯಾವ ರಿಚುವಲ್ಸ್ನ ಹೆಂಗೆ ಫಾಲೋ ಮಾಡಬೇಕು, ಮೂಢನಂಬಿಕೆಗಳೇನೋ, ಅದು ಸರಿಯಾದ ನಂಬಿಕೆ ಏನೋ, ಯಾವುದೋ ಒಂದು ಹಬ್ಬ ಬಂದರೆ ಇದು ಪುರಾಣಗಳಲ್ಲಿ ಏನಕ್ಕೆ ಹೇಳಿದ್ದಾರೆ ಹಿಂಗೆ, ಓಕೆ, ಈ ಹಬ್ಬದ ಮಹತ್ವ ಏನು ಪುರಾಣದಲ್ಲಿ, ಸೈಂಟಿಫಿಕಲಿ ಇದನ್ನು ಹೆಂಗೆ ಫಾಲೋ ಮಾಡಬೇಕು ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ಮನೆಗೆ ಮಾವಿನ ಸೊಪ್ಪು ಕಟ್ತೀವಿ ಅಂದರೆ ಪುರಾಣದಲ್ಲಿ ಯಾರಾದ್ರು ಕಟ್ಟಿದ್ರೆ ಇದನ್ನು ಯಾಕೆ ಕಟ್ತಾರೆ ಅಂತ ಪುರಾಣದಲ್ಲಿ ಏನು ಹೇಳಿದರು, ಅದು ಸೈಂಟಿಫಿಕಲಿ ಯಾಕೆ ಹೇಳಿದ್ರು ಅಂತ. ಅದು ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಅದರಿಂದ, ಆಯಿತಾ. ಆ ಸ್ಮೆಲ್ಲಿಂದ ಏನೇನೋ ಕ್ರಿಮಿಕೀಟಗಳು ಏನಾದ್ರು ಮನೇಲಿದ್ರೆ ಹೋಗುತ್ತೆ, ಈ ಥರದ್ದೆಲ್ಲ ಏನೇನೋ ಇದೆ. ಅದೆಲ್ಲ ತುಂಬ ಮರ್ತೋಗಿರೋ ನಂಗೆ ಇವಾಗ, ತುಂಬ ಹಿಂದೆ ಹೇಳಿದ್ದು. ಸೊ ಅದನ್ನೆಲ್ಲ ರಿಸರ್ಚ್ ಮಾಡಿ ನಾನು ಹೇಳ್ತಿದ್ದೆ. ಈಗ ಇವತ್ತು 6 ಗಂಟೆಗೆ ಅದು ಶೋ ಹೋಗ್ಬೇಕಂದ್ರೆ ನಿಮ್ದು ಪ್ರೀವಿಯಸ್ ಡೇ ಕೆಲಸ ನಿಮ್ದು? ಹೌದು. ಪ್ರೀವಿಯಸ್ ಡೇ ಯು ಹ್ಯಾವ್ ಟು ಬಿ ರೆಡಿ, ಗಿವ್ ಇಟ್ ಟು ದ RJ. ಹೌದು, ಓಕೆ. ಅವರು ರೆಕಾರ್ಡ್ ಮಾಡಿ ಹೋಗೋರು ಬೆಳಗ್ಗೆನೆ. ಸೊ ಹಾಗೆ ಅದಾದ್ಮೇಲೆ ನೆಕ್ಸ್ಟ್ 6 years ಆದ ರೇಡಿಯೋ ಆದ್ಮೇಲೆ ಡಿವೋಷನಲ್ ಆದ್ಮೇಲೆ ಬ್ರೇಕ್ಫಾಸ್ಟ್ ಶೋ ಮಾಡಿದ್ದೆ. ಮಿಡ್ ಮಾರ್ನಿಂಗ್ ಶೋಗೆ ಕಂಟೆಂಟ್ ಕೊಡ್ತಿದ್ದೆ. ನೀವು ಬ್ಯಾಕ್ ಅಂಡ್ ಕಂಟೆಂಟ್ ರೈಟರ್ ಇದ್ರಿ? RJ ಇರ್ಲಿಲ್ಲ? ಇಲ್ಲ, ಅದೇ ಶೋ ಮಧ್ಯ ಹೋಗಿ ಮಾತಾಡ್ತಿದ್ದೆ RJಗಳು. ಓಕೆ, ಯಾವ್ದಾದ್ರು ಕಾಲರ್ ಜೊತೆ ಮಾತಾಡೋದು, ಪ್ರಾಂಕ್ ಕಾಲ್ಸ್ ಎಲ್ಲ ಪ್ರದೀಪ ಅಂತ ಅವ್ರು ಮಾಡ್ತಿದ್ರು, ಈವ್ನಿಂಗ್ ಶೋ ಹೋಸ್ಟು. ಓಕೆ. ಸೊ ಮಧ್ಯೆ ಯಾವುದೋ ಒಂದು ಸೆಗ್ಮೆಂಟ್ 2 ಸೆಗ್ಮೆಂಟ್ ಹೋಗ್ತಿದ್ದೆ, ಮೇಯ್ನ್ ಕಂಟೆಂಟ್ ಕೊಡೋದು. ಲವ್ ಗುರುಗೆ ಕವಿತೆ ಬರ್ಕೊಡ್ತಿದ್ದೆ ನಾನು, ಲವ್ ಪೋಯಮ್ ಹೇಳೋ ಅಂತ. ಎಲ್ಲ ಮಾಡ್ಬಿಟ್ಟಿದ್ದೀನಿ ಗುರು, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ನ ಅಂತಾರಲ್ಲ, ತುಂಬಿದ್ ಕೊಡಲ್ಲ ಆದ್ರೂ ತುಳುಕ್ತಿರ್ತೀನಿ ನಾನು. ಅಯ್ಯೋ, ರೇಡಿಯೋದ ಆಕ್ಚುಲಿ ಎಕ್ಸ್ಪೋಜರ್ Tier 2 ಸಿಟಿದಾಗ ಅಷ್ಟಿರ್ಲಿಲ್ಲ. ಇಲ್ಲ, ಈಗ ಕಡಿಮೆ ಆಗಿದೆ ರೇಡಿಯೋ. ಬಟ್ ನಾವೆಲ್ಲ ಇದಾಗ ಸಿಕ್ಕಾಬಿಡ ರೇಡಿಯೋ ಅಂದ್ರೆ ಬೆಂಗಳೂರದಾಗಿತ್ತು. ರೇಡಿಯೋ ಜಾಕ್ಸ್ನ ದೊಡ್ಡ ಸೆಲೆಬ್ರಿಟಿ ರೇಂಜಲ್ಲಿ ನೋಡ್ತೀವಿ. ನಾನು ರೇಡಿಯೋ ಬಿಟ್ಟೆ ಈಸಿಲಿ ಒಂದು 7 ವರ್ಷ ಆಗೋಗಿದೆ. ನಾನು 2010ರಿಂದ 16 ರೇಡಿಯೋಲಿದ್ದೆ. ಅವಾಗೆಲ್ಲ ಸಿಕ್ಕಾಬಿಡ ದೊಡ್ಡದಾಗಿತ್ತು ರೇಡಿಯೋ ಜಾಕ್ಸ್. ಈಚೆ ಓಡಾಡ್ತಾರೆ ಅಂದ್ರೆ ಜನ ನಿಂತು ಫೋಟೋ ತೆಗೆಸ್ಕೊಳ್ಳೋದು, ಈಗಲೂ ತೆಗೆಸ್ಕೋತಾರೆ ಪಾಪ, ಇಲ್ಲ ಅಂತಲ್ಲ. ಬಟ್ ಆಗಿದ್ದ ಕ್ರೇಜೇ ಬೇರೆ. ಅಂದ್ರೆ ಹೆಸರ ವಾಯ್ಸಿಗೆ ಒಂದು ಕನೆಕ್ಷನ್ ಇತ್ತು. ಅಂಡ್ ಈಗ ತುಂಬಾ ಡಿಜಿಟಲ್ ಬಂದು ಊರಿಗೆ ಇಬ್ರು ಸೆಲೆಬ್ರಿಟಿ ಇದ್ದಾರೆ ಇವಾಗ. ಹೌದು, ಅವಾಗ ಅಂದ್ರೆ ರೇಡಿಯೋ ಜಾಕ್ಸ್ನ ನೋಡೋಕ್ಕೆ ತುಂಬಾ ಜನ ಹುಡ್ಕೊಂಬರೋರು ಎಲ್ಲಲ್ಲಿ. ಸೊ ಹಂಗಿತ್ತು. ಈಗಲೂ ಇದ್ದಾರೆ ಪಾಪ, ಈಗಲೂ ತುಂಬಾ ಜನರ ಅವ್ರ ವಾಯ್ಸ್ ಕೇಳಕ್ಕೆ ಕೇಳ್ತಾರೆ.
ನನಗೆ ರೇಡಿಯೋ ಬರ್ತೀರಾ ಪಿಕ್ ಮಾಡ್ಬೋದಾ? ಮಾಡ್ರಿ ಲೌಡ್ ಸ್ಪೀಕರ್ ಇಡ್ರಿ. ಹಲೋ, ಸಾರಿ 2-3 ಸಲ ಕಾಲ್ ಮಾಡಿದ್ರು ಮನೆಯಿಂದ. ಮನೇನಾ? ಹ್ಞೂ ಇದು ಫ್ಯಾಮಿಲಿ ಫಂಕ್ಷನ್ ಅಂತ. ಓಕೆ. ಏನು ನೀರು ಹೇಳತ್ತಿದ್ರಿ? ಕೊಡ್ತೀರಾ? ತೊಗೊಂಬರಕ್ಕೆ ಹೇಳೇನೆ. ಓಕೆ. ಏನು ಹೇಳತ್ತಿದ್ರಿ? ರೇಡಿಯೋದ ನಮಗಷ್ಟು ಎಕ್ಸ್ಪೋಜರ್ ಇರಲಿಲ್ಲ. ಹುಬ್ಬಳ್ಳಿಗೆ ಈ ಕಡೆ ಹೌದು. ನಾ ರೇಡಿಯೋ ಕೇಳೋದ ಇದು ಬರ್ತಿತ್ತಲ್ಲ ಎಷ್ಟು ದೊಡ್ಡದು ಫಿಸಿಕಲ್ FM ಟ್ರಾನ್ಸಿಸ್ಟರ್. ಅದನ್ನ ನಮ್ಮ ಡ್ಯಾಡಿದು ಅದ್ರಾಗ ನ್ಯೂಸ್ ಕೇಳ್ಕೊಂಡು ಮಕ್ಕೊಂತ. ಇಲ್ಲ, ಅದು ಏನೋ ಒಂದು ಒಳ್ಳೆ ನೆನಪು ಗುರು ಅದೆಲ್ಲ. ಅದರಲ್ಲಿ ನಾವು ಕ್ರಿಕೆಟ್ ಕಾಮೆಂಟ್ರಿ ಕೇಳ್ಕೊಂಡು ಸ್ಕೋರ್ ಕೇಳೋದು ಅಲ್ಲಿ ಕೂತ್ಕೊಂಡಿದ್ಯಲ್ಲ ಟೆಸ್ಟ್ ಮ್ಯಾಚ್ದು, ಅದೇನೋ ಒಂದು ಆನಂದ. ಅದು ಟೆಸ್ಟ್ ನಾನು ಅದ್ರಾಗ ನ್ಯೂಸ್ ಕೇಳಿ ಮಕ್ಕೊಂತಿದ್ದೆ. ನ್ಯೂಸ್ ಕೇಳ್ಕೊಂತ ಲಾಸ್ಟಿಗೆ ಇದು ಆಲ್ ಇಂಡಿಯಾ ರೇಡಿಯೋ ಅಂತ ಕೇಳ್ತಿದ್ದೆ ನಾ. ಅದ್ರಾಗ ಒಂದ್ 15-20 ಮಿನಿಟ್ಸ್ ಇಂದ ವೋಕಲ್ ಡ್ರಾಮಾ ಇರ್ತಿತ್ತು, ಆಡಿಯೋ ಡ್ರಾಮಾ. ಅದನ್ನ ಕೇಳ್ಕೊಂತ ಹಿಂಗ್ ಕಿವಿ ಕಡೆ ಇಟ್ಕೊಂಡು ಮಕ್ಕೊಂತಿದ್ದೆ. ನನಗೆ ಅವಾಗ ಅದೇ ಹೇಳದ್ನಲ್ಲ, ನ್ಯೂಸ್ ಚಾನೆಲ್ಗಳು ಇರ್ಲಿಲ್ಲ ಅಂತ. ನಾವು ರೇಡಿಯೋದಲ್ಲಿ ಯಾವ್ದೋ ಒಂದು ಸೂಪರ್ ಆಗಿರೋ ಕ್ಯಾಚ್ ಹೇಳಿದ್ರು, ರಾಹುಲ್ ದ್ರಾವಿಡ್ ಸಖತ್ ಕ್ಯಾಚ್ ಇದು ಹಂಗೆ ಹಿಂಗೆ ಅಂತ ಇದ್ರಲ್ಲಿ ಕೇಳೋದು. ರಾತ್ರಿ ನ್ಯೂಸ್ ಅಲ್ಲಿ ಆ ವಿಷುವಲ್ ಹಾಕ್ತಾರೆ ಅಂತ ನಾವು ರಾತ್ರಿ ನ್ಯೂಸ್ ಅಲ್ಲಿ ಕ್ರಿಕೆಟ್ದು ನ್ಯೂಸ್ ಹೇಳ್ಬೇಕಾದ್ರೆ ಒಂಚೂರು ಅವ್ರೇನೋ ಒಂದು 30 ಸೆಕೆಂಡ್ 40 ಸೆಕೆಂಡ್ ಆ ವಿಷುವಲ್ ಹಾಕೋರು. ಹಾಕಿದ್ದೆ ಒಂದು ಡಿಫೆಂಡ್ ಮಾಡಿರೋ ಶಾಟ್ನೇ 10 ಸಲ ಗುರು ಇದು ಬೇಡ ಗುರು ನಂಗೆ ಕ್ಯಾಚ್ ಆಗದ್ ಕೇಳಿಸ್ಕೊಂಡಿದ್ದೀನಿ. ಅವಾಗಿನ್ನ ನಾವು 5ನೇ ಕ್ಲಾಸ್ 6ನೇ ಕ್ಲಾಸ್ ಗುರು ಅದನ್ನ ಹಾಕಪ್ಪ ಇದ್ಯಾಗ ಹಾಕ್ತೀಯ ಗುರು. ನಾನು 2007 ವರ್ಲ್ಡ್ ಕಪ್ ನಾ ರೇಡಿಯೋದಾಗ ಕೇಳಿದ ಫಸ್ಟ್ ಟೈಮ್. T20 ವರ್ಲ್ಡ್ ಕಪ್ ಆತೈತಿ, ಇದೊಂದು ಹೊಸ ಫಾರ್ಮ್ಯಾಟು ಹಂಗಂತೆಲ್ಲ ಬಂದಿತ್ತು ಅವಾಗ. ಬಟ್ ಆ ರೇಡಿಯೋ ಇಲ್ಲ, T20 ವರ್ಲ್ಡ್ ಕಪ್ ಅಷ್ಟೇ ನಾವು ಟಿವಿಲೇ ನೋಡ್ಬಿಟ್ವಿ ನಾವು. ಆದ್ರೆ ಅದ್ರದ್ದು ಅನೌನ್ಸ್ಮೆಂಟ್ ನಂಗೆ ನೆನಪಿದ್ ನಾ ರೇಡಿಯೋದಾಗ ಕೇಳಿದೆ ಅಂತ. ನಮ್ಮ ಡ್ಯಾಡಿ ಎಕ್ಸ್ಟ್ರೀಮ್ ದೊಡ್ಡ ರೇಡಿಯೋ ಫ್ಯಾನ್ ಇದ್ರೆ ಅವ್ರ ಕಡೆ 2 ಸೂಟ್ಕೇಸ್ ಟೇಪ್ ರೆಕಾರ್ಡರ್ಸ್ ಇದು ಕ್ಯಾಸೆಟ್ಸ್ ಇಂದ. ದೋಸ್ ವರ್ ದ ಟೈಮ್ಸ್. ಅವಾಗ ಸಂಸ್ಕೃತ್ ನ್ಯೂಸ್ ಎಲ್ಲ ಬರ್ತಾ ಇತ್ತು. ಇತಿ ವಾರ್ತಾ ಶ್ರೂಯಂತಾಂ ಬಲದೇವಾನಂದ ಸಾಗರ. ಆಲ್ ಇಂಡಿಯಾ ರೇಡಿಯೋ ಚಲೋ ಇತ್ತು ನಮ್ಗೆ. ಆದ್ರೆ ವಾಟ್ ಐ ವಾಸ್ ಟ್ರೈಂಗ್ ಟು ಸೇಸ್, ಇಲ್ಲಿ ಏನಾದ್ರು ಕಲ್ಚರ್ ಇತ್ತಲ್ಲ ಆರ್ಜೆಯಿಂಗ್ ಅಂಡ್ ಎವ್ರಿಥಿಂಗ್. ನಾ ಬೆಂಗಳೂರು ಬಂದಿದ್ದ ಭಾಳ ಎಷ್ಟು, ನಾನು 22 ಇದ್ದ ಫಸ್ಟ್ ಟೈಮ್ ಬೆಂಗಳೂರು ಬಂದೆ. ಅವಾಗ ನನ್ನ ಫ್ರೆಂಡ್ ಕಾರ್ದಾಗ ಶಿಫ್ಟ್ ಮಾಡಿದ, ಬ್ಲೂಟೂತ್ ಆಫ್ ಮಾಡ FM ಅಂತ ಹೇಳಿ. ಅವಾಗ ನಂಗೆ ಗೊತ್ತಾಯ್ತು ದೇರ್ ಇಸ್ ಸಮಥಿಂಗ್ ಲೈಕ್ ದಿಸ್. ಬೆಂಗಳೂರದಾಗಿದ್ದಾಗ FM ಕೇಳ್ಬೇಕು, ಬೆಂಗಳೂರದಾಗಿದ್ದ ರೇಡಿಯೋನ ಕೇಳ್ಬೇಕು. ಅವಾಗ ನಂಗೆ ಅದು ಎಕ್ಸ್ಪೋಜರ್ ಇದು ಹೌದಲ್ಲ. ದೋಸ್ ವಾಯ್ಸಸ್ ಆರ್ ಮೆಮೊರೇಬಲ್ ಬಿಕಾಸ್ ವರ್ಕ್ ಹೋಗ್ಬೇಕಾದ್ರೆ ಆ ವಾಯ್ಸ್ ಕನೆಕ್ಟ್ ಆಗಿರ್ತಾರೆ. ಅದೆಲ್ಲ ಶೋಸ್. ಬಟ್ ದ್ಯಾಟ್ ಎರಾ ಆಫ್ ರೇಡಿಯೋ ಈಗ ಡಿಜಿಟಲ್ ಸ್ಪೇಸ್ ಸಂಬಂಧ ಏನಂತ ಡೈಲ್ಯೂಟ್ ಆಗಿತ್ತು ಅಥವಾ ಅಷ್ಟು ಇಂಪ್ಯಾಕ್ಟ್ ಇಲ್ಲೋ. ಹೌದು, ಅಂದರೆ ಆಬ್ವಿಯಸ್ಲಿ ಅಂದರೆ ಡಿಜಿಟಲ್ ಬಂದಾಗಿಂದ ಫಸ್ಟ್ ರೀಸನ್ ಏನು ಗೊತ್ತಾ, ರೇಡಿಯೋ ಕೇಳ್ತಾ ಇದ್ದ ಹಾಡುಗಳಿಗಾಗಿ. ಕೆಲವು ಜನ ಆರ್ಜೆಗಳ ಮಾತಿಗಾಗಿ ಕೇಳ್ತಾ ಇದ್ರು ನಮ್ಮಂಥವ್ರು. ನಮಗೆಲ್ಲ ಆರ್ಜೆಗಳು ಮಾತಾಡಿದ್ರೆ ಸಾಕು ಗುರು, ಹಾಡು ಹೌದು ಬಟ್ ಹೆಂಗೆ ಮಾತಾಡ್ತಾರೆ ಇವರು ಅಂತ ಆ ಕ್ಯೂರಿಯಾಸಿಟಿ ಇತ್ತಲ್ವಾ. ಸೊ ಹಾಗಾಗಿ ಅವಾಗ ಈಗ ಹಾಡುಗಳು ಏನಾಗಿದೆ ಅಂದರೆ ರಿಲೀಸ್ ಆಗಿದ ತಕ್ಷಣ ಯೂಟ್ಯೂಬಲ್ಲಿ ಕಾಣ್ತಿದೆ, ನಿಮ್ಗೆ ಯಾವ ಹಾಡು ಬೇಕೋ ಎಷ್ಟು ಸಲ ಬೇಕೋ ಕೇಳ್ಬೋದು. ಅವಾಗಾದ್ರೆ ಹಾಡುಗಳು ಈಗ ಯಾವುದೋ ಒಂದು ಹಾಡು ರೇಡಿಯೋದಲ್ಲಿ ಯಾವಾಗ ಹಾಕ್ತಾರೋ ಅವಾಗಲೇ ಕೇಳಬೇಕಿತ್ತು ನಾವು, ಬೇರೆ ಎಲ್ಲೂ ಸಿಗ್ತಿರ್ಲಿಲ್ಲ. ಸೊ ಹಾಗಾಗಿ ಡಿಜಿಟಲ್ ಬಂದು ಒಂದು ಸ್ವಲ್ಪ ಎಲ್ಲ ಅಂದರೆ ನಾನು ಕೆಲವೊಂದು ಕಡೆ ಇದ್ರಲ್ಲಿ ಬರ್ದಿದ್ದೆ ಸ್ಕ್ರಿಪ್ಟ್ಗಳಲ್ಲಿ ಏನಂದರೆ, ಈ ಮೊಬೈಲ್ ಬಂದಮೇಲೆ ಟಿವಿ ರೇಡಿಯೋ ಆಗಿ ಕನ್ವರ್ಟ್ ಆಗಿದೆ ಅಂತ. ನಾವು ಟಿವಿ ನೋಡೋದಕ್ಕಿಂತ ಟಿವಿ ನಮ್ಮನ್ನು ನೋಡ್ತಿರುತ್ತೆ. ಹೌದು, ಟಿವಿ ಹಚ್ಚಿ ಸುಮ್ ಬಂದ್ಬಿಡ್ತಾರ, ತಡಿತಿರ್ತದೆ ಅದ್ರ ಬಾಡಿ. ಕರೆಕ್ಟ್. ಟಿವಿ ಹಾಕಿರ್ತೀವಿ, ನಾವು ಮೊಬೈಲ್ ನೋಡ್ಕೊಂಡು ಕೂತಿರ್ತೀವಿ, ಟಿವಿನೇ ನಮ್ಮನ್ನು ನೋಡ್ತಿರುತ್ತೆ ಅಂತ. ಕರೆಕ್ಟ್. ನಾವು ಟಿವಿನೇ ನೋಡ್ತಿಲ್ಲ ಗುರು, ಆಮೇಲೆ ರೇಡಿಯೋ. ಬಟ್ ಈಗಲೂ ರೇಡಿಯೋಗೆ ಅದರದೇ ಆದಂತ ಏನೋ ಚಾರ್ಮ್ ಇದೆ. ರೇಡಿಯೋ ಜಾಕಿಗಳು ಹೆಂಗ್ ಮಾತಾಡ್ತಾರೆ, ಅವ್ರು ಸಿಕ್ಕಿದ್ರೆ ಸಾಕು ಖುಷಿ ಆಗತ್ತೆ ಅಂತ. ಪಾಪ ಅವ್ರಿಗೆಲ್ಲ ಹೆಂಗೆಲ್ಲ ನೀವು ರೇಡಿಯೋದಲ್ಲಿ ಮಾತಾಡ್ತಿರಲ್ಲ ಹಂಗೆ ಮಾತಾಡಿ ನೋಡೋಣ ಅಂತಾರೆ ಅಸಹ್ಯವಾಗಿ ಜನ ಪಾಪ. ಹೌದು, ಅದು ಬಿಕಾಸ್ ನನಗೆ ಅದು ಇಮೇಜ್ ಹಂಗೈತಿ ನಿಮ್ದು. ಸೊ ನಂಗೆ ಅದು ಖುಷಿ ಕೊಡತ್ತೆ. ನೀವು ಹಂಗೆ ಮಾತಾಡಿದ್ರೆ ನನ್ನ ಮುಂದೆ ನಂಗೆ ಅದು ಖುಷಿ ಕೊಡ್ತೈತಿ. ನಾ ಯಾರು ವಾಯ್ಸ್ ಕೇಳ್ತಾನಲ್ಲ ಅವರು ಹಿಂಗ್ ಕಾಣ್ತಾರೆ, ಹಿಂಗ ಮಾತಾಡ್ತಾರ ಅಂತ ಹೇಳಿ. ಇಲ್ಲ, ನಾವ್ ಯಾವತ್ತು ಯಾರನ್ನ ಹತ್ರದಿಂದ ನೋಡದೆ ಬರೀ ದೂರದಿಂದ ನೋಡಿರ್ತೀವೋ ಅವ್ರು ಸಿಗೋರ್ಗು ನಮ್ಗೆ ಆ ಖುಷಿ ಇದ್ದೇ ಇರುತ್ತೆ. ಹೌದು, ಸಿಕ್ಕಿದಾಗ ಅವ್ರ ಪ್ರೆಷರ್ ಏನಿರುತ್ತೋ, ಅವ್ರ ಮೇಲೆ ಏನ್ ಪ್ರಾಬ್ಲಮ್ ಇರುತ್ತೋ ಗೊತ್ತಿಲ್ಲ, ನಾವೇನೋ ಅಸಹ್ಯವಾಗಿ ಏನೋ ಕೇಳ್ಬಿಡ್ತೀವಿ. ನೀವು ಹಂಗೆ ಮಾತಾಡಲ್ಲ, ಅದೊಂದು ಡೈಲಾಗ್. ಸುಮ್ಮನೆ ಯಾರೋ ಒಬ್ರು ವಿಲನ್ ಸಖತ್ತಾಗಿ ಬಂದ್ರೆ ನಮಸ್ಕಾರ ಸರ್ ಅಂತ ಹೇಳ್ಬಿಟ್ಟು ನಮಸ್ಕಾರ ಅಂದ್ಬಿಟ್ಟು ಫೋಟೋ ತಗೊಂಡು ಹೋಗ್ಬೇಕು ನಾವು. ಸರ್ ನಂಗೆ ಕೆಂಪೇಗೌಡ ಡೈಲಾಗ್ ಹೊಡಿರಿ ಸರ್ ಅಲ್ವಾ? ಹೌದು, ಪಾಪ ಅವ್ರು ಯಾವ ಪ್ರೆಷರಲ್ಲಿ ಇರ್ತಾರೆ ಅಂತ ನೋಡೋದೇ ಇಲ್ಲ. ಎಷ್ಟೊಂದು ಜನ ಪಾಪ ಸೆಲೆಬ್ರಿಟೀಸ್ಗಳಿಗೆ ಆ ಬೇಜಾರು, ಆ ನೋವಿದೆ. ಅವ್ರು ಅವಾಗ ಪಬ್ಲಿಕ್ಕಲ್ಲಿ ಅವಾಗ ಏನು ಮಾಡ್ಬಿಡ್ತಾರೆ ಅಂದರೆ, ಈಚೆ ನನಗೆ ಇಂಥವ್ರು ಸಿಕ್ಕಿದ್ರು, ಅವ್ರನ್ನ ಕೇಳಿದೆ ಎಷ್ಟು ದೂರ ಅಂಕರ ಗೊತ್ತಾ ಅಪ್ಪಂಗೆ, ಹಿಂಗೆಲ್ಲ ಬರ್ಬಿಡ್ತಾರೆ ಪಾಪ. ಏನು ಮಾಡೋಕ್ಕಾಗಲ್ಲ. ಅದು ಒಂದು
60 years ಆಫ್ ಏಜ್ ಅನ್ಕೊಂಡ್ರೆ ಅದು 1 minute ಅಷ್ಟೇ ಇಡೀ ದುರಹಂಕಾರ ಅಹಂಕಾರ ಹೌದು ಒಂದು ಇಮೇಜ್ ಬಿಲ್ಡ್ ಆಗ್ಬಿಡ್ತೈತಿ. ಇಲ್ಲ ಅಂಡ್ ಏನ್ ಗೊತ್ತಾ, ಯಾವ್ದೋ ಒಂದು ಆ ವಿಚಾರಕ್ಕೆ ನಾನು ಬಂದಿದ ತಕ್ಷಣ ಅವರು ನಾನು ಏನೋ ಡೈಲಾಗ್ ಕೇಳಿದೆ ಅವ್ರು ಹೇಳಿಲ್ಲ ಅಂದಿದ ತಕ್ಷಣ ನಾವು ಜಡ್ಜ್ ಮಾಡಬಾರ್ದಲ್ವಾ. ಹೌದು, ಅವ್ರಿಗೂ ಏನೋ ಒಂದು ಪ್ರೆಷರ್ ಇರುತ್ತಲ್ವಾ, ಅವ್ರು ಯಾವ ಮೂಡಲ್ಲಿ ಇರ್ತಾರೋ ಏನ್ ಕತೆನೋ ಗೊತ್ತಿಲ್ಲ. ಖುಷಿ ಆಯ್ತು ಸರ್ ನಿಮ್ಗೆ ಅಂತ 2 ನಿಮಿಷ ಮಾತಾಡಿದ್ಮೇಲೆ ಗೊತ್ತಾಗತ್ತೆ ಅವ್ರು ಯಾವ ಪ್ರೆಷರಲ್ಲಿ ಇದಾರೆ ಮೂಡಲ್ಲಿ ಇದಾರೆ ಅಂತ. ನಿಮ್ಗೆ 2 ನಿಮಿಷ ಎಲ್ಲ ಸಿಕ್ಕೇ ಇರಲ್ಲ ಅವರು. ಆದ್ರೆ ಈಗ ಚೇಂಜ್ ಆಗೈತದ ಬಾಳ ಮಂದಿ ಬಿಕಾಸ್ ಆಫ್ ಡಿಜಿಟಲ್ ಮೀಡಿಯಾ. ಟಿವಿಲೆಲ್ಲ ಡೈಲಾಗ್ ಹೊಡ್ಕೊಂಡು ಓಡಾಡೋರು ಎದುರುಗಡೆ ಸಿಕ್ಕಿದಾಗ ಯಾರು ಸಿಕ್ಕರು ನಮಸ್ಕಾರ ನಮಸ್ಕಾರ ಅಲ್ಲ ಈ ಪಂಚು ತೋಳ ಪಾಪ. ನಮ್ಮ ಎಕ್ಸ್ಪೆಕ್ಟೇಷನ್ಗಳು ಜಾಸ್ತಿ ಪ್ರಾಬ್ಲಮ್. ಎಕ್ಸ್ಪೆಕ್ಟೇಷನ್ಕಿಂತ ಅದು ನಾನೇನ್ ತಪ್ಪು ಮಾಡಿಲ್ಲ, ನಂದು ಇದು ಪ್ರೀತಿ ಅಂತ ಹೇಳಿ ಅನ್ಕೊಂಡ್ ಕೇಳ್ತೇವಿ. ಅದು ಇನ್ನೋಸೆನ್ಸ್ ಇಂದ ಬರತೈತಿ ಈ ಕಡೆಯಿಂದನು. ಡೈಲಾಗ್ ಹೇಳೋದು ಕಮ್ಸ್ ಫ್ರಮ್ ಎನ್ ಇನ್ನೋಸೆನ್ಸ್. ಅನಾಯ್ ಮಾಡ್ಬೇಕು ಹಂಗಂತ ಇರಂಗಿಲ್ಲ. ಅದು ಓಕೆ. ನನ್ಗೆ ಈ ಶಿವಣ್ಣನ್ ಯಾವ್ದೇ ಸ್ಟೇಜ್ ಹೋದ್ರು ಅಣ್ಣ ಒಂದ್ ಸ್ಟೆಪ್ ಹಾಕಿ ಅಂತಾರೆ. ಅವ್ರು ಹಾಕ್ತಾರೆ ಈಗ್ಲೂ ಹಾಕ್ತಾರ ಅವ್ರು. ಬಟ್ ಅವರು ನಾನೊಂದಲ್ಲಿ ಇಂಟರ್ವ್ಯೂ ಮಾಡಿದಾಗ ಹೇಳಿದ್ರು, ಏನಮ್ಮ ಪಾಪ ಅವ್ರು ನಮಗೋಸ್ಕರ ಕೇಳ್ತಾರಲ್ವಮ್ಮ, ಹಾಕಿರೋ ತಪ್ಪೇನಮ್ಮ, ಅವ್ರು ನಮ್ಮನ್ನ ಇಷ್ಟಪಟ್ಟಿರೋದು ಅದಕ್ಕಲ್ವಮ್ಮ ಗುರು, ಅದಕ್ಕಲ್ವ ಅವ್ರನ್ನೆಲ್ಲ ದೊಡ್ಡ ಮನೆ. ಈಗ್ಲೂ ಅಂದ್ರೆ ಎಷ್ಟೊಂದ್ ಜನ ಹೀರೋಗಳು ಆಡಿಯೋ ಲಾಂಚ್ಗೆ ಅಲ್ಲಿ ಇಲ್ಲಿ ಹೋದಾಗ ಬೇರೆ ಬೇರೆ ಡೈಲಾಗ್ಗಳು ಕೇಳ್ತಿರ್ತಾರೆ ಪಾಪ. ಈಗ ಫಾರ್ ಎಕ್ಸಾಂಪಲ್ ನಾನು ಸ್ಕ್ಯಾಂಡಿಮನ್ ಶೋಗ್ ಬಂದ್ಬಿಟ್ಟು ಕೀರ್ತಿ ENT ಕ್ಲಿನಿಕ್ ಹಂಗೆ ಹಿಂಗೆ ಅನ್ಕೊಂಡ್ ಕೂತ್ಕೋಬಾರ್ದ ಗುರು. ಸ್ಕ್ಯಾಂಡಿಮನ್ ಏನ್ ಕೇಳ್ತಾರೋ ಅದಕ್ಕೆ ಆನ್ಸರ್ ಹೇಳ್ಬೇಕು. ಅದ್ ಬಿಟ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಹೀರೋ, ಅವ್ರ ಸಿನಿಮಾ ಯಾವ್ದೋ ಹಿಟ್ ಆಗಿರುತ್ತೆ, ಅವ್ರು ಬೇರೆ ಸಿನಿಮಾ ಟ್ರೈಲರ್ ಲಾಂಚ್ ಹೋಗಿರ್ತಾರೆ, ಸರ್ ನಿಮ್ ಸಿನಿಮಾ ಡೈಲಾಗ್ ಹೇಳಿ ಅನ್ನೋದು. ಅವ್ರು ಅಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾರೆ, ಇದು ಈ ಸಿನಿಮಾ ಕಾರ್ಯಕ್ರಮಕ್ಕೆ ಬಂದಿರೋದು, ಸೊ ಇದನ್ನ ಇಲ್ಲಿ ಅವಾಯ್ಡ್ ಮಾಡಿ. ಅದನ್ನ ಆಮೇಲೆ ಇನ್ನೊಂದ್ಸರಿ ಇಲ್ಲ ಸರ್ ಹೇಳಿ ಸರ್ ಪರವಾಗಿಲ್ಲ ಅಂತ. ಅವಾಗ ಯಾವ್ದು ಹೈಲೈಟ್ ಆಗತ್ತೆ? ಇಡೀ ಮೇನ್ ಸಿನಿಮಾ ಇದ್ದದ್ದು ಇದು ಹೈಲೈಟ್ ಆಗುತ್ತೆ. ಹಂಗೆಲ್ಲ ಇರುತ್ತೆ. ನಾನು ಅವಾಗ ಕೀರ್ತಿ ENT ಕ್ಲಿನಿಕ್ನ ವಿಸಿಟ್ ಮಾಡ್ತೀರಿ, ಮನ್ಸಿಗೊಳ್ಳೋದು. ನಾನು ಆಕ್ಚುಲಿ ಗಣೇಶ್ ಅವ್ರು ಮತ್ತೆ ಶ್ರೀವಿದ್ಯಾ ಅವ್ರ ಜೊತೆ ಮಾಡಿದ್ರಲ್ಲ, ಅದ ಟ್ಯಾಗ್ ಮಾಡ್ಯಾರ ಅವ್ರೆ, ಲೈಕ್ ದಿಸ್ ವಾಸ್ ಎಕ್ಸೈಟಿಂಗ್ ಇಂಟ್ರೆಸ್ಟಿಂಗ್ ಕೀರ್ತಿ ENT ಕ್ಲಿನಿಕ್. ನಾನು ಇವ್ರು ಕ್ಲಿನಿಕ್ ಹೋಗಿದ್ದು ಯಾಕೆ ಇಂಟ್ರೆಸ್ಟಿಂಗ್ ಅನ್ನತ್ತಾರೆ, ಗಂಡ ಹೆಂಡತಿ ಕ್ಲಿನಿಕ್ ಹೋಗ್ಯಾರ ENT ಕ್ಲಿನಿಕ್. ನಾ ಕರೆ ಡಾಕ್ಟರ್ ಅನ್ಕೊಂಡೆ ನಿಮ್ಗೆ. ಹೌದಾ? ಸ್ಟಾರ್ಟಿಂಗ್ ENT ಕ್ಲಿನಿಕ್ ಅಂತಂದಾಗ ಓಕೆ, ಆ ಡಾಕ್ಟರ್ ಹೂ ಇಸ್ ಅ ಯೂಟ್ಯೂಬರ್, ಹೆಲ್ತ್ ರಿಲೇಟೆಡ್ ಏನೋ ನಾ ಏನೋ ಅನ್ಕೊಂಡ್ಬಿಟ್ಟೆನದು. ENT ನಂಗೆ ಎಂಟರ್ಟೈನ್ಮೆಂಟ್ ಅಂತ ಅನ್ಸವಲ್ತೆ. ಇಯರ್ ನೋಸ್ ಟಾನ್ಸಿದ್ ಹಂಗೈತೆ. ಆಮೇಲೆ ನೋಡಿದೆ, 1-2 ರೀಲ್ ನೋಡಿದೆ, ಆದ್ರೂ ನಂಗೆ ENT ಏನೋ ಎಂಟರ್ಟೈನ್ಮೆಂಟ್ ಗೊತ್ತಾಗ್ಲಿಲ್ಲ. ಯಾಕೆ ಹುಚ್ಚ ಹಿಂಗಿಟ್ಟ ENT ಅಂತ ಯಾಕೈತು ಅಂತ. ಆಮೇಲೆ ಎಲ್ಲೋ ಒಂದ್ ಕಡೆ ಫುಲ್ ಫಾರ್ಮ್ ಎಂಟರ್ಟೈನ್ಮೆಂಟ್ ಕ್ಲಿನಿಕ್. ಓಕೆ ಫೈನ್. ಇಲ್ಲ, ಅದು ಒಂದ್ ಸ್ವಲ್ಪ ಡಿಬೇಟ್ ಆಗ್ಲಿ ಹೆಸರು ಅಂತಾನೆ ಇಟ್ಟಿದ್ದು. ಸುಮ್ನೆ ಏನೋ ಒಂದಿಟ್ರೆ ಅದ್ರಲ್ಲಿ ಏನೋ ಮಜಾ ಇರಲ್ಲ. ಹೆಸರು ಜನಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬೇಕು, ಇಲ್ಲ ಇಷ್ಟನೇ ಆಗ್ಬಾರ್ದು, ಮಧ್ಯದಲ್ಲಿ ಇರಬಾರ್ದು. ಬಟ್ ಮಾತಾಡ್ಬೇಕು, ಅದ್ರ ಬಗ್ಗೆ ಮಾತಾಡ್ಬೇಕು. ಏನ್ ಹೊಲಸ ಹೆಸರು ಇಟ್ಟಾನಂತ ಹೇಳ್ಬೇಕು, ಏನ್ ಮಸ್ತ್ ಅಂತ ಹೇಳೋಣ, ಅಷ್ಟೇ. ಹಿಂಗ್ಯಾಕೆ ಇಟ್ಟಾನಂತ ಹೇಳ್ಬೇಕು. ಇಲ್ಲ, ಈಗಲೂ ತುಂಬಾ ಅರ್ಧ ಜನಕ್ಕೆ ಹೊಲಸೆ ಇದೆ ಅದು. ಅರ್ಧ ಜನಕ್ಕೆ ಯಾಕೆ ಹಿಂಗಿಟ್ಟಿದ್ದಾನೆ ಅಂತ, ಅರ್ಧ ಜನಕ್ಕೆ ಓಕೆ ಇದೆ. ಅಂದ್ರೆ ಇದು ಸಖತ್ತಾಗಿದೆ, ಅದು ಹೆಸರಲ್ಲೇ ಗೆದ್ಬಿಟ್ರಿ ನೀವು ಹಂಗೆ ಅನ್ನೋರು. ಅಸಹ್ಯ ಹಾಕೈತಿ ಕೆಲವರು. ಯಾಕೆ ಏನಾದ್ ENT ವರ್ಕ್ ಆಗಲ್ಲ ಕಣ ಅಂದವರು ಇದಾರೆ ನಂಗೆ ತುಂಬಾ ಜನ. ಅವ್ರು ವರ್ಕ್ ಆಗಲ್ಲ ಅಂದವ್ರೆ, ಆಮೇಲೆ ವರ್ಕ್ ಆದ್ಮೇಲೆ ಬಂದು ಮಾತಾಡ್ಸ್ಯಾರ, ಅದ್ ಬೇರೆ ಪ್ರಶ್ನೆ. ಸ್ಟಿಲ್ ಅಂದ್ರೆ ಈ ತರ ಡೌಟ್ ತುಂಬಾ ಜನಕ್ಕಿದೆ. ನಾನು ತುಂಬಾ ಇದೆ, ಯಾರೋ ENT ಹೆಲ್ತ್ ಕ್ಲಿನಿಕ್ ಇರ್ಬೇಕು, ಅದಕ್ಕೆ ನಾನು ವಿಸಿಟ್ ಮಾಡಿಲ್ಲ. ಈ ಮುಖನೂ ಡಾಕ್ಟರ್ ಗತೆ ಐತೆ ಆಕ್ಚುಲಿ. ಜೋಕಿಂಗ್ ಕರೆ ಡಾಕ್ಟರ್ ಗತೆ ಫೇಸ್ ಇಲ್ಲ. ಇದನ್ನ ಪಿಕ್ಚರ್ ಸ್ನ್ಯಾಪ್ಶಾಟ್ ತೆಗೆದ್ಬಿಟ್ಟು ಹಾಕ್ತೀನಿ ಎಡಿಟಲ್ಲಿ. ಕರೆ ಹಂಗ ಹಿಂಗ್ ಕ್ಲೀನ್ ಶೇವ್ ಹಿಂಗ ಇರ್ತಾವ ಡಾಕ್ಟರ್ಸ್, ಚಶ್ಮಾ ಹಾಕೊಂಡೆ ಹಿಂಗ್ ಶಾಂತ ಮಾತಾಡ್ತಾರೆ. ಇಲ್ಲ, ನಾನ್ ಕ್ಲೀನ್ ಶೇವ್ ಮಾಡೋದು ನನ್ನ ಮಗಂಗೆ. ನಾನು ದಿನಕ್ಕೆ ಒಂದು 200 ಮುತ್ತು ಕೊಡ್ತೀನಿ ಅವನಿಗೆ. ಓಕೆ, ಅವ್ನು ಗುರು ಆಗತ್ತಪ್ಪ ಅಂತಾನೆ. ಅವಾಗ ಹೋಗೋಣ ರೌಂಡ್ ಟ್ರಿಮ್ ಮಾಡ್ಕೊಂಬರೋದು, ಅವಾಗ ಹೋಗಿ ಅವ್ನು ನನ್ನ ಜೊತೆ ಹತ್ರ ಇರಬೇಕು ಗುರು ಅಂತ. ಥಿಂಗ್ಸ್ ಯು ಡೂ ಫಾರ್ ಯುವರ್ ಚೈಲ್ಡ್. ಅಯ್ಯೋ, ಅವನಿಗೆ ಮೋಸ್ಟ್ಲಿ ಅವ್ನ ಪ್ರಪಂಚದಲ್ಲಿ ಜಾಸ್ತಿ ಮುತ್ತು ಕೊಟ್ಟಿರೋದು ನಾನೇ ಅವ್ರ ಅಮ್ಮಂಗಿಂತ ಅಂತ. ನಾಳೆ ಅವ್ನು ಹೆಂಡತಿ ಹೆಂಡತಿ ಕೊಡ್ತಾಳೆ, ಅವಾಗ ಮೋಸ್ಟ್ಲಿ ಅವಾಗ್ಲೂ ನಾನೇ ಕೊಡ್ತೀನಿ ಅನ್ಸುತ್ತೆ. ಗಂಡ ಹೆಂಡತಿ ಜಗಳ ಹಚ್ತೀರಿ ನೀವು. ಒಂದ್ ನಿಮಿಷ ಇರ, ನಮ್ಮ ಅಪ್ಪ ಮುತ್ತು ಕೊಡ್ಬೇಕು, ಇಸ್ಕೊಂಡ್ ಹೆದರಾತಾನ. ಈಗ ಸ್ಕೂಲ್ದಾಗ ಹೆದರಾತಾನ. ಈಗ ಅಪ್ಪ ಏನೋ ಯೋಚನೆ ಮಾಡ್ತಿದಾರಮ್ಮ, ಬೇಡ ಅಮ್ಮ. ಅವನು ತುಂಬಾ ಚಿಕ್ಕವನಿದ್ದಾಗ ಹೇಳೋದು, ಅಪ್ಪ ನಿಮ್ ಕೆನ್ನೆ ಗುರು ಆಗುತ್ತೆ ಅಥವಾ ನಂಗೆ ಏನ್ ಗುರು ಆಗತ್ತೆ ಅಂತೀಯ ನೀನು ಅಂತ. ಹೋಗು ಟ್ರಿಮ್ ಮಾಡ್ಕೊಂಬ ಹೋಗು, ಶೇವ್ ಮಾಡ್ಕೊಂಬ ಹೋಗು. ಬೇಡ ಬಿಡ್ತಿದ್ರಾನೆ? ಇಲ್ಲ, ಸ್ವಲ್ಪ ತುಂಬಾ ಕಡಿಮೆ ಬಿಡ್ತಿದ್ದೆ. ಇದ್ರಲ್ಲಿ ಒಂದ್ ಅರ್ಧ ಬಿಡ್ತಿದ್ದೆ, ನೀ ಬಿಟ್ಟಿರೋದ್ರಲ್ಲಿ ಒಂದ್ ಅರ್ಧ. ಸೊ ಫಸ್ಟ್ ನ್ಯೂಸ್ಗೆ ಹೋದಾಗ್ಲೂ ಅಲ್ಲೂ ಬೇಡ ಅಂದ್ರು, ಬರೀ ಮೀಸೆ ಬಿಡೋ, ಇದು ಬೇಡ. ಓಕೆ ಆಯ್ತು. ಆಮೇಲೆ ರೇಡಿಯೋಲಿದ್ದೆ, ಅಲ್ಲೇನು ಯಾರು ಕೇಳೋರಿಲ್ಲ. ಬಟ್ ಅವಾಗ್ಲೂ ಟ್ರಿಮ್ ಮಾಡಿ ಅಭ್ಯಾಸ ಆಗ್ಬಿಟ್ಟು ಮಗು ಬಂದ್ಮೇಲಂತೂ ಕಂಪ್ಲೀಟ್ ತೆಗೆದ್ಬಿಟ್ರೆ. ಈಗ ನಿಮಗೆ 3ರಾಗ ಯಾವ್ದು ಸೇರ್ತದೆ ಜಾಬ್? KPMG ಜಾಬ್, ರೇಡಿಯೋ ಆರ್ ನ್ಯೂಸ್?
ವಿಚ್ ಡು ಯು ಲೈಕ್? ಯಾವ್ದು ಬೆಟರ್ ಅಂತನಾ? ಎನಿ ಡೇ ರೇಡಿಯೋದಲ್ಲಿ ಕ್ರಿಯೇಟಿವಿಟಿಗೆ ಜಾಗ ಇತ್ತು. ನಮಗೆ ಯಾರೋ ಮಾಡಿದ್ದೆ ಮಾಡಕ್ಕೆ ನಾನು ಯಾಕೆ ಇರಬೇಕು ಗುರು ಅನ್ನೋದಷ್ಟೇ. ಕರೆಕ್ಟ್. ನನಗೆ ಮುಂಚೆಯಿಂದನೂ ಯಾರೋ ಕ್ರಿಯೇಟಿವ್ ಟೀಮಲ್ಲೇ ಇರಬೇಕು, ಏನಾದ್ರು ಹೊಸದು ಕಲಿಬೇಕು, ಯಾರೋ ಮಾಡಿರೋದನ್ನ ಮಾಡಬಾರ್ದು ನಾವು ಅನ್ನೋದೇ ಇದ್ದಿದ್ದು. ಬಟ್ ಎಲ್ಲವನ್ನೂ ಹಂಗೆ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 40% ಆದರೂ ನಮ್ತನ, 50% ನಮ್ತನ ಕೊಡ್ಬೇಕು ಅದಕ್ಕೆ. ಸ್ವಲ್ಪ ತಲೆ ಓಡ್ತೈತೆ. ಅವಾಗ ಮಾತ್ರ ಯೋಚನೆ ಮಾಡಬೇಕು ಅಂತ. ನ್ಯೂಸಲ್ಲೂ ಕ್ರಿಯೇಟಿವ್ ಇರ್ಬೋದೇನೋ, ಬಟ್ ಜಾಸ್ತಿ ಹೊಸಬ್ರೆಲ್ಲ ಹೋದಾಗ ಅವ್ರು ಕೊಟ್ಟಿದ್ದ ನ್ಯೂಸೇ ಓದ್ಬೇಕು ನಾವು. ನಾನು ಉದಯ ನ್ಯೂಸಲ್ಲಿ ಇದ್ದಾಗೆಲ್ಲ ವಾಯ್ಸ್ ಆಫ್ ಬೆಂಗಳೂರು ಅಂತ ಒಂದು ಸೆಗ್ಮೆಂಟ್ ಇರೋದು. ಹೋಗಿ ಯಾವುದೋ ಲೋಕಾಯುಕ್ತರನ್ನ ಅಥವಾ BBMP ಆಯುಕ್ತರನ್ನೆಲ್ಲ ಮಾತಾಡ್ಸ್ಕೊಂಬರ್ಬೇಕು ಅಂತ. ಲಂಚದ್ದು ಏನೋ ಇದರಲ್ಲಿ ಸಿಕ್ಕಾಕೊಂಬಿಟ್ಟಿದ್ರು ಯಾರೋ. ಅವಾಗ ಹೋಗಿ ನಾನು ಅವ್ರನ್ನ ಮಾತಾಡ್ಸ್ಬೇಕಾಗಿತ್ತು. ನಾನು ಅವಾಗ ಪುಸ್ತಕಗಳು ಜಾಸ್ತಿ ಓದ್ತಿದ್ದೆ, H. ಡುಂಡಿರಾಜ್ ಅವ್ರದ್ದೆಲ್ಲ. ಅವ್ರೊಂದು ಕವಿತೆ ಬರೆದಿರೋ, ಅದನ್ನಲ್ಲಿ ಹೇಳ್ಬಿಟ್ಟಿದ್ದೆ ನಾನು. ಅವಾಗ ಲಂಚದ ಇದ್ರಲ್ಲಿ ಸಿಕ್ಕಾಕೊಂಡಿದ್ರಲ್ಲ, ಅವಾಗ ಏನು ಸರ್ ಸರ್ಕಾರ ಹಿಂಗಾಗ್ಬಿಟ್ಟಿದೆ, ಲಂಚ ಪಡೆದೆ ಎಂದು ಬಂಧಿಸಿದ್ದರು, ಲಂಚ ಕೊಟ್ಟೆ ಎಂದು ಬಿಟ್ಟು ಬಿಟ್ಟರು, ಇನ್ನೇನಿದೆ ಹೊಸದೇನು ಮಾಡಲ್ಲ ನೀವು ಅಂತ. ನ್ಯೂಸಲ್ಲಿ ಲೈವಲ್ಲಿ ಓದ್ತಿದ್ದವ್ರು ಅದನ್ನ ಕೇಳ್ಕೊಂಡು ನಕ್ಬಿಟ್ಟಿದ್ರು. ನೀನೇನು ಅಲ್ಲೋ ಕವಿತೆ ಎಲ್ಲ ಹೇಳ್ತಿದ್ಯಾ, ಹೇಳಿ ಸಾರ್ ಹೇಗನ್ಸುತ್ತೆ ಅಂತ ಕೇಳಲ್ಲ ಸರ್, ಅದೇ ಕೆಟ್ಟ ಪ್ರಶ್ನೆ ಅಲ್ವಾ. ಹೇಳಿ ಹೇಗನ್ಸುತ್ತೆ, ಎಷ್ಟು ಖುಷಿ ಆಗುತ್ತೆ, ಇದು ಬಿಟ್ಟು ಬೇರೆ ಏನಿದೆ. ನಂಗೆ ಸಿನಿಮಾ ಆಕ್ಟ್ರಸ್ಸೇ ಕೇಳ್ತಲ್ಲ, ಈ ಸಿನಿಮಾ ಮಾಡಿ ಹೇಗೆ ಅನಿಸ್ತು ಅಂತ. ಅದಕ್ಕೆ ಆ ಸಿನಿಮಾ ಪ್ರಮೋಷನ್ ಮಾಡಕ್ ಬಂದಾಗ ಕೆಟ್ಟದ ಅನಿಸ್ತು ಅಂತ ಹಂಗೆ ಹೇಳಲ್ಲ. ಅದು ಎಷ್ಟು ಖುಷಿ ಆಗುತ್ತೆ ಇಸ್ ಅ ವೆರಿ ಬ್ಯಾಡ್ ಕ್ವಶನ್ ಅಂತ ನನ್ನ. ಯಾಕೆ ಅಂದ್ರೆ ನಮಗೆಲ್ಲ ಎಷ್ಟು ಅಂದ್ರೆ ಅದು ನಂಬರ್ಸಲ್ಲಿ ಹೇಳೋ ಅಭ್ಯಾಸ. ಎಷ್ಟು ಖುಷಿ ಆಗುತ್ತೆ? 8 ಖುಷಿ ಆಗುತ್ತೆ, 9 ಖುಷಿ ಆಗುತ್ತೆ. ಎಷ್ಟು ಅಂದ್ರೆ ನಂಬರ್ಸಲ್ಲೇ ಹೇಳ್ಬೇಕಲ್ವಾ. ತುಂಬಾ ಅಂತ ಅಷ್ಟೇ ಹೇಳ್ಬೋದು, ಸ್ವಲ್ಪ ಅಂತ ಯಾರು ಹೇಳಂಗಿಲ್ಲ. ಸೊ ಹಂಗಾಗಿ ಅದನ್ನ ಬಿಟ್ಟು ಬೇರೆ ಏನಾದ್ರು ಮಾಡ್ಬೇಕಲ್ಲ ಅಂತ ಅವಾಗ್ಲೇ ಆ ಥರ ಕವಿತೆ ಎಲ್ಲ ಹೇಳ್ತಿದ್ದೆ ನಾನು ನ್ಯೂಸಲ್ಲಿ, ಅಂದ್ರೆ ರಿಪೋರ್ಟಿಂಗ್ ಎಲ್ಲ ಹೋದಾಗ. ಆಮೇಲೆ ಅದೇ ಹೇಳದ್ನಲ್ಲ, ಹೊಸದೇನಾದ್ರು ಮಾಡಬೇಕು ಅಂತಂದ್ಬಿಟ್ಟು ಏನೋ ಶುರು ಮಾಡ್ಕೊಂಡಿದ್ದು. ಲಕ್ಕಿಲಿ ವರ್ಕ್ ಆಯ್ತು ನೋಡಿ. ಇವತ್ತು ಇಲ್ಲಿ ಬಂದು ಇಂಥ ದೊಡ್ಡ ಸ್ಥಾನದಲ್ಲಿ ಬಂದು ಕೂತೀವಿ. ಅವ್ರ ಕಾರ್ದಾಗ ಬಂದೇನಿ, ಅವರ ಪಿಕ್ ಮಾಡ್ಯಾರ, ಅವರ ಇಲ್ಲಿ ಕರ್ಕೊಂಡು ಬಂದಿದ್ದೆ, ಅವ್ರ ನಾಷ್ಟ ಮಾಡ್ಸ್ಯಾರ. ಇಲ್ಲಿ ಬಂದು ನಿಂಗೆ ಹಂಬಲ್ ತೋರಿಸ್ಬೇಕೆ? ನಾವೆಲ್ಲ ಹಂಬಲ್ ಕಣ್ರಿ. ಸುಮ್ಮನೆ ಫೋನ್ ಹಚ್ಚಿ ಬರ್ತೇನೆ, ಭಯ ಯಾವನು ನಿನ್ನ ಬೋಳಿ ಮಗನ ಅಂತೆಲ್ಲ ಬೈದಿದ್ದಲ್ಲ ಅದು. ಇಲ್ಲಿ ಬಂದು ಹಿಂಗೆ ಚಮ್ನೆ ಇಲ್ಲ ಗುರು, ನಮ್ಮ ಜನಕ್ಕೆ ಗೊತ್ತು ನಾನು ಏನಂತ, ನೀನು ಏನೇ ಕೊಟ್ರು ನೋಡಿ ಅಂತ. ಇಲ್ಲ, ಅದು ಅವ್ರಿಗೆ ನಿಮ್ದು ಇಮೇಜ್ ಗೊತ್ತೈತಿ, ಒಳಗೆ ನಮಗೆ ಗೊತ್ತೈತಲ್ಲ. ಈಗ ನಾ ಬಯಸ್ಕೊಂಡು ಕುಂತೇನಿಲ್ಲ, ಏನೋ ಬೋಳಿ ಮಗನ ಹೇಳೋ ಅಂತೇಳಿ ಅವು ಹತ್ತಂಗಿಲ್ಲ ನನಗೆ. ನಮ್ದ್ರ ಸ್ವಲ್ಪ ಒತ್ತಡ ಬರ್ಬೇಕು ಬೈಗಳಕ್ಕೆ. ಯೂಟ್ಯೂಬ್ ಜರ್ದು ಹೆಂಗೈತಿ? ಯೂಟ್ಯೂಬ್ ಜರ್ನಿ ನಡೀತಾ ಇದೆ ಗುರು. ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿ ಇಲ್ಲ, ಸ್ವಲ್ಪ ಲೇಜಿ ಇದ್ದೀನಿ, ಸ್ವಲ್ಪ ಚೂಸಿ ಇದ್ದೀನಿ, ಲೇಜಿ ಇದ್ದೀನಿ. ಹಿಂಗಾಗಿ ಅದು ತುಂಬ ಅಗ್ರೆಷನ್ ಕಡಿಮೆ ನನಗೆ. ನೀವು ಇಂಥವೆಲ್ಲ ಎಜ್ಜಿ ಕ್ವಶನ್ಸ್ ಕೇಳ್ತಾರೆ, ಹೆದರಿಕೆ ಆಗಂಗಿಲ್ಲ? ಲೈಕ್ ಸ್ವಲ್ಪ ಹಿಂಗೆ ಬೌಂಡ್ರಿ ಓಕೆ ಆಫೆಂಡ್ ಆಕ್ಕಾರು ಹಂಗೇನಾರ ಅನ್ನಿಸ್ತೈತೆ ಕ್ವಶನ್ಸ್ ಕೇಳ್ಬೇಕಾದ್ರೆ? ಇಲ್ಲ, ಹೆದರಿಕೆ ಇಲ್ಲ. ಇಲ್ಲ, ನಂಗೆ ಲಕ್ಕಿಲಿ ಏನಾಗಿದೆ ಅಂದರೆ ಅಪೋಸಿಟ್ ಅವ್ರು ಬಂದವ್ರಿಗೆ ಸ್ವಲ್ಪ ಅರ್ಥ ಮಾಡ್ಕೊಂಬಿಟ್ಟಿರ್ತಾರೆ ನನ್ನ. ಇವನೇನೋ ಅದನ್ನ ಬೇರೆ ಥರ ಏನೋ ಕನ್ವರ್ಟ್ ಮಾಡ್ಬಿಡ್ತಾನೆ, ಹಂಗೆ ಹಿಂಗೆ ಅಂತ ಕೆಲವ್ರಿಗೆ ಗೊತ್ತಾಗಿರುತ್ತೆ. ಕೆಲವ್ರಿಗೆ ನೇರವಾಗಿ ಕೇಳಿದಾಗ ಇದು ಮಾಡ್ತಾರೆ. ಕೆಲವರು ಎಷ್ಟೊಂದು ಜನ ಬೇಡ ಇದನ್ನು ಡಿಲೀಟ್ ಮಾಡು ಅಂತ ಹೇಳಿದ್ದು ಇದೆ. ಸೊ ಆಯಿತು, ಆ ಮೂಮೆಂಟ್ ದೇ ಎಂಜಾಯ್ಡ್ ದಟ್ ಸೆಗ್ಮೆಂಟ್, ಬಟ್ ಆಫ್ಟರ್ ದಟ್ ದೇ ವರ್ ಲೈಕ್ ಕೆಲವೊಂದು ತುಂಬ ಜನ ಕೆಲವೊಂದು ಕಟ್ ಮಾಡಿಸಿದ್ದಾರೆ, ಕೆಲವೊಂದು ಹಾಗೆ ಇಟ್ಕೊಂಡಿದ್ದಾರೆ. ಆನ್ ದ ಫೇಸ್ ಆಫೆಂಡ್ ಆಗಿಲ್ಲ ಯಾರೂ ಆಗಿಲ್ಲ. ಯಾಕಂದರೆ ಅಂದರೆ ನಾನು ಅಂದರೆ ತುಂಬ ತೀರಾ ಪರ್ಸ್ನಲ್ನ ಟಚ್ ಮಾಡಲ್ಲ, ಮತ್ತು ಕಾಂಟ್ರವರ್ಸಿ ಮಾಡಲ್ಲ. ಕಾಂಟ್ರವರ್ಸಿಯನ್ನು ನೀನು ಮಾಡಿದ್ದನ್ನೇ ನಿಂಗೆ ಹೇಳ್ತೀನಿ ಗುರು, ಅದು ಯಾಕೆ ಹಂಗೆ ಮಾಡಿದೆ ಅಂತ ಕೇಳ್ತೀನಿ ಅಷ್ಟೇ. ಅದು ಈಗೋ ಹರ್ಟ್ ಆಕೈತೆ ಭಾಳ ಮಂದಿಗೆ, ಕೆಲವೊಬ್ರಿಗೆ ಹರ್ಟ್ ಆಗತ್ತೆ. ಬಟ್ ಅದು ಕೇಳೋ ವೇ ಇಲ್ಲಿ ಒಂದು ಸ್ವಲ್ಪ ಅಂದರೆ ನಾನು ರಿಯಾಕ್ಷನ್ನ ಚೀಟ್ ಮಾಡೋಕ್ಕಾಗಲ್ಲ ಅಲ್ವಾ. ಕರೆಕ್ಟ್. ಏನು ಸ್ಕ್ಯಾಂಡಿ, ಯಾಕೆ ಇವತ್ತು ನನ್ನ ಕಾರಲ್ಲಿ ಬಂದೆ, ನಿನ್ನ ಇಂಟರ್ವ್ಯೂಗೆಲ್ಲ ಬಂದಿರೋದು, ನನಗೆ ಕಾರ್ ಕಳಿಸ್ಬೇಕಲ್ವಾ ಅಂತ ಹೇಳೋದನ್ನ ಹಿಂಗೂ ಹೇಳ್ಬೋದು. ನಿಂದೊಂದು ಚಾನಲ್ ಗುರು, ಗೆಸ್ಟ್ಗೊಂದು ಕಾರ್ ಕಳಿಸೋ ಅಷ್ಟು ಯೋಗ್ಯತೆ ಇಲ್ಲ ನಿನಗೆ, ಗೆಸ್ಟ್ ಕಾರಲ್ಲೇ ಬರ್ತೇನೆ ನೀನು, ಹಿಂಗೂ ಹೇಳ್ಬೋದಲ್ವಾ. 2 ವರ್ಷ ಇರ್ತಿಲ್ಲ ಹೇಳ್ಬಿಟ್ರು. ಇಲ್ಲ, ನಾನು ಸ್ಕ್ಯಾಂಡಿ ಕಾರಲ್ಲಿ ಕೂತಾಗ ಹೇಳ್ದೆ, ನಮ್ಮ ಕಾರಲ್ಲಿ ಸ್ಕ್ಯಾಂಡಿ ಕೂತಿರೋ ಸೌಭಾಗ್ಯ, ಸೆಲೆಬ್ರಿಟಿ ನಮ್ಮ ಕಾರಲ್ಲಿ ಕೂತಿದ್ದಾರೆ ಹೇಳಿ ಹಟ್ಟು ಬಿಡ್ರಿ ಹಂಗೆ. ಅಲ್ಲ, ಸೊ ಹಂಗೆ ಹೇಳ್ದಲ್ಲ, ಇದು ಯಾರೋ ಒಬ್ರು ವೇ ಆಫ್ ಟೆಲ್ಲಿಂಗ್ ಇದಾಗತ್ತೆ. ಬಟ್ ಆ ಥರದ್ದೇ ಏನೋ ಮಾಡಬೇಕು ಅಂತ ಗುರು. ಅಂದರೆ ಕೆಲವೊಂದು ಜನರಿಗೆ ಇರುತ್ತಲ್ಲ ಪ್ರಶ್ನೆಗಳು, ಇದನ್ನು ಕೇಳಬೇಕು ಇತ್ತು ನಾವು ಅಂತ. ಅದನ್ನು ಅಂದರೆ ಅವ್ರಿಗೆ ಅಂದ್ಕೊಂಡಿದ್ದೆಲ್ಲ ಕೇಳಕ್ಕೆ ಸಾಧ್ಯ ಆಗದೆ ಇರ್ಬೋದು, ಸಿಚುವೇಶನ್ ಮ್ಯಾಟರ್ಸ್ ಯಾವಾಗ್ಲೂ. ಬಟ್ ಕೆಲವೊಂದು ಇಂಟರ್ವ್ಯೂಗಳಾದ್ಮೇಲೆ ತುಂಬ ಜನ ನನ್ನ ಚಾನಲ್ಗೆ ಬರೋಕ್ಕೆ ಹೆದರ್ಕೊಂಡಿದ್ದು ಇದೆ. ತುಂಬ ಜನ ಒಂದಷ್ಟು ದಿನ ಡೇಟ್ ಕೊಡಲ್ಲ ಅಂತ ಹೇಳಿದ್ದು ಇದೆ. ಒಂದಷ್ಟು ದಿನ ಒಂದು 5-6 ಜನ ಮಾಡ್ಬಿಡಪ್ಪ ನಾನು ಆಮೇಲೆ ಬರ್ತೀನಿ ಅಂದಿದ್ದಿದೆ. ಸೊ ಕೆಲವ್ರು ಮುಂಚೆನೇ ಪ್ರಶ್ನೆಗಳು ಕೊಡು ಅಂತಾರೆ, ನಾನು ಯಾರಿಗೂ ಕೊಡಲ್ಲ. ಹಂಗೆ ಅದು ಮಜಾನೇ ಹೋಗ್ಬಿಡತ್ತೆ ಅದು. ಅಂಡ್ ಅಲ್ಲಿ ಏನ್ ಗೊತ್ತಾ, ಅಲ್ಲಿ ಮಜಾ ಆಗಲ್ಲ.
ಕ್ವಶನ್ ಅಂಡ್ ಆನ್ಸರು ಸ್ಕ್ರಿಪ್ಟೆಡ್ ಹಿಂಗ ವೈವ ಹಾಕ್ಯದ ಹಿಂಗೇನೋ ಒಟ್ಟು ಹೌದಾ. ನಾನು ಹೇಳೋದು ಏನು ಸೀರಿಯಲ್ಲ ಅಂತ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಡೈಲಾಗ್ ಹೇಳೋಣಕ್ಕೆ. ಅಂದ್ರೆ ಯಾಕಂದ್ರೆ ನಾವಿಲ್ಲಿ ಭಾಳ ಒಂದು ಸೆನ್ಸಿಟಿವ್ ಇಂಡಸ್ಟ್ರಿ ಅನ್ಬೋದು, ಸೆನ್ಸಿಟಿವ್ ಪೀಪಲ್ ಅನ್ಬೋದೋ ಗೊತ್ತಿಲ್ಲ, ಬಟ್ ಸೆನ್ಸಿಟಿವಿಟಿ ಭಾಳ ಐತಿ, ತುಂಬ ಇದೆ. ಬಾಲಿವುಡ್ ಅವರು ಈ ಥರ ಇಂಟರ್ವ್ಯೂಗಳು ಅದು ಇದರಲ್ಲೆಲ್ಲ ಒಂದು ಯಾವುದೋ ಏನು ಗುರು ಹಿಂಗೆಲ್ಲ ಮಾಡ್ಬಿಟ್ರು, ಹಿಂಗೆಲ್ಲ ಕೇಳೋಕ್ಕಾಗತ್ತಾ ಅಂತ. ಹಂಗೆ ಸಾಧ್ಯನೇ ಇಲ್ಲ. ನಾವು ಅವ್ರನ್ನ ಕಾಪಿ ಮಾಡಬೇಕು ಅಂತೇನಿಲ್ಲ, ಒಂದು ಆ ಲೆವೆಲ್ಗೆ ಇಳಿಲೇಬಾರ್ದು ಅಂತ. ನಾವು ತುಂಬ ಪರ್ಸನಲ್ ಆಗಿ ಬಾಡಿ ಶೇಮಿಂಗ್ ಮಾಡೋದು ಅದೆಲ್ಲ ಮಾಡಬಾರ್ದು. ಅಂದ್ರೆ ನಮ್ಮ ಕಲ್ಚರ್ಗೆ ಬಂದಿಲ್ಲ ಗುರು. ನಾವು ಕರ್ನಾಟಕ ಚೆನ್ನಾಗಿದ್ದೀವಿ, ಬಟ್ ಕೆಲವೊಂದು ಪ್ರಾಕ್ಟಿಕಲ್ ಆಗಿ ತಗೊಳ್ಳೋದಿದೆಯಲ್ಲ. ಮೊನ್ನೆ ನಾನು ನಿಂಗೆ ಯಾವುದೋ ಕಳಿಸಿದ್ದೆ, ನೆನಪಿದೆ ನಿಂಗೆ, ಡ್ರೀಮ್ ಲವ್ ಎಂದು ಯಾವುದೋ ಆ್ಯಡ್ ಕಳಿಸಿದ್ದೆ. ಎಷ್ಟು ಚೆನ್ನಾಗಿ ಮಾಡಿದಾರೆ. ಅದು ಎಲ್ಲರಿಗೂ ಬೈಕೊಂಡು ಮಾಡಿರೋದು ಅದು. ಹೌದೌದು, ಇಲ್ಲಿ ಮಾಡೋಕ್ಕಾಗಿಲ್ಲ, ಸಾಧ್ಯನೇ ಇಲ್ಲ, ಇಲ್ಲಿ ಅಸಾಧ್ಯ. ಅಂದ್ರೆ ಇಲ್ಲೇ ಫ್ಯಾನ್ಸ್ ಆಫೆಂಡ್ ಅಕ್ಕರ, ಸೆಲೆಬ್ರಿಟೀಸು ಆಗ್ಬೋದು ಅಫೆಂಡ್, ಅದು ಪಿಚ್ ಮಾಡಕ್ಕೂ ಹಂಗಿಲ್ಲ. ಆಡ್ಸ್ ಇಸ್ ಸ್ಟಿಲ್ ಟೂ ಫಾರ್ ಅ ಥಿಂಗ್. ಈಗ ಯಾರೋ ಒಬ್ರು ದೊಡ್ಡ ಸೆಲೆಬ್ರಿಟಿ ಬಂದ ಇನ್ನೊಬ್ಬರ ಬಗ್ಗೆ ಹಂಗ ಕ್ಯಾಜುವಲಿ ಹೇಳಕ್ ಹಂಗಿಲ್ಲ. ಅವ್ನ್ ಬೇಡೋ ಹಾಗಿದಾನೆ, ಆಸ್ ಅ ಫ್ರೆಂಡ್ ಆಗಿನೂ ಕಾಡ್ಸ, ನಾಟ್ ಇನ್ಸಲ್ಟಿಂಗ್, ಫ್ರೆಂಡ್ ಆಗಿನೂ ಹೇಳಕ್ ನಂಗೆ ಆ ಸೆನ್ಸಿಟಿವಿಟಿ ದಾಟಿ ಸ್ವಲ್ಪ ಹೆಜ್ಜಿ ಹೋಗಿ ಸ್ವಲ್ಪ ಓಪನ್ ಅಪ್ ಆಗಕ್ಕೆ ಇನ್ನೂ ಅದು ಅವಕಾಶ ಬಂದಿಲ್ಲ ಇಲ್ಲ ಮಗ. ಕರೆಕ್ಟ್, ಹೌದು. ಬಿಕಾಸ್ ನಾನು ಎಷ್ಟು 3.5 ವರ್ಷ ಆಯ್ತು ಪಾಡ್ಕಾಸ್ಟ್ ಮಾಡಕತ್ತ. ನಂಗೆ ಗೊತ್ತಾಯಿಲ್ಲ ಇಂಡಸ್ಟ್ರಿ. ಇಲ್ಲಿ ಬಂದಾಗ ಓಪನ್ ಅಪ್ ಆಗಿ ನಾನು ಒಳಗಿದ್ದಿದ್ದು ಇಮೇಜ್ ನನಗೆ ಗೊತ್ತೈತಿ. ಬಿಕಾಸ್ ಹುಬ್ಳಾಗೆಲ್ಲ ನೋಡ್ತೇವಲ್ಲ, ಓ ಇವ್ರು ಇದು ಕೇಳ್ಬೋದಾ ಬೇಡ, ಇವ್ರು ಸಿಟ್ಟಿರ್ತಾರೆ, ಅಲ್ಲೊಂದು ಇಮೇಜ್ ಇರ್ತೈತೆ. ಓಕೆ, ಇವ್ರ XYZ ಅವ್ರಿಗೆ ಸಿಟ್ಟು ಜಾಸ್ತಿ ಅಂತ ಇಮೇಜ್ ಕುಂತ್ಬಿಟ್ಟೈತಲ್ಲ. ಅದ ಇಮೇಜ್ ತೊಗೊಂಡು ನಾ ಬಂದೇನಿಗೆ, ನನಗೆ ಗೊತ್ತಿಲ್ಲ ರಿಯಾಲಿಟಿ. ಹೀಗೆ ಮೈಟ್ ಬಿ ದ ಸ್ವೀಟೆಸ್ಟ್ ಪರ್ಸನ್, ಬಟ್ ಆ ಇಮೇಜ್ ಹೋಗ್ಸಾಕ್ ನನಗೆ ಎಷ್ಟು ಟೈಮ್ ಬೇಕಲ್ಲ. ಕುಂತಿರ್ತೇನೆ ನಾ, ಹಿಂಗ್ ಕುಂತ್ರ ನಡೀತೈತೇನೆ, ಹಿಂಗ್ ಕುಂತ್ರ ನಡೀತೈತೇನೆ ಬರ್ತೈತಲ್ಲ. ಹಾಗೆ ಅದು ಕಾನ್ಶಿಯಸ್ನೆಸ್ ಇಂದ ಹೊರಗೆ ಬಂದೆ ಅಷ್ಟ್ರಾಗೆ ಹೋಗ್ಬಿಡುತ್ತೆ ಟೈಮ್. ಇನ್ನು ನಾವು ಎಜ್ಜಿ ಕ್ವಶನ್ಸ್, ಇನ್ನು ಲೈಕ್ ಆಸ್ಕಿಂಗ್ ಸಮ್ ಕಾಂಟ್ರವರ್ಷಿಯಲ್ ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಟೈಪ್ ಡಿಸ್ಕಷನ್ ಆಗಂಗಿಲ್ಲ. ಈಗ ವೆರಿ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿದಾಗ ಬಾಳಿಗೆ ಫ್ಲಾಪ್ಸ್ ಬರತ್ತವೆ. ನಾಟ್ ಇನ್ ಅ ವೆರಿ ಗುಡ್ ಸ್ಪೇಸ್ ರೈಟ್ ನಾವು. ಮೊದ್ಲು ಏನ್ ಪೀಕ್ ಇತ್ತು, ಬಟ್ ರೈಟ್ ನಾವು ಡಿಸ್ಕಸ್ ಮಾಡಕ್ಕೆ ಒಮ್ಮೆ ಹಿಂಗೆ ಮಾತಾಡ್ಬೋದು. ಅದು ನಂಗೆ ಗೊತ್ತಿಲ್ಲ, ನನಗೆ ಹಂಗೆ ಅನಿಸ್ತಿರ್ಬೋದು. ಐ ಮೈಟ್ ಬಿ ದಾಟ್ ಕಾನ್ಶಿಯಸ್ ಇರ್ಬೋದು ಓಪನ್ ಜನ, ನಂಗೆ ಹಂಗೆ ಅನಿಸ್ತೈತೆ ಮೋಸ್ಟ್ಲಿ. ಇಲ್ಲ, ನಮ್ದ್ರಲ್ಲಿ ಅಂದ್ರೆ ಕೆಲವೊಂದು ನೀವು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ಗಳಿಗೆ ಓಕೆ ಇದ್ದೀರಾ ಅಂತ ಕೇಳ್ಬಿಟ್ಟೆ ಕೇಳ್ತೀನಿ ನಾನು. ಅಂದ್ರೆ ನಾನು ನೇರವಾಗಿ ಇಂಟರ್ವ್ಯೂ ಕೇಳ್ತೀನಿ, ಮುಂಚೆ ಅಲ್ಲ, ನೇರವಾಗಿ ಇಂಟರ್ವ್ಯೂಲೇ ಕೇಳ್ತೀನಿ. ನಿಮ್ಗೆ ಓಕೆ ಅಂದ್ರೆ ತೊಗೊಳ್ಳೋಣ ಹಂಗೆ ಹಿಂಗೆ ಅಂತ. ಸೊ ಆ ಥರದ್ದು ಅಜಿತ್ ಹನುಮಕ್ಕಳು ತೊಗೊಂಡ್ರು. ಅದು ಆ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಆ ಕ್ವಶನ್ ಬೇಡ ಅನ್ಬೋದಾಗಿತ್ತು ಅವರು. ಎಕ್ಸಾಕ್ಟ್ಲಿ, ನಂದು ಏನ್ ಪಾಯಿಂಟ್ ಇತ್ತಲ್ಲ, ಈಗ ಅಜಿತ್ ಅವ್ರ ಹಂಗ ಒಂದ್ ಇಂಟರ್ವ್ಯೂದಾಗ ಮಾತಾಡ್ತಾರನ್ನ ಇಮ್ಯಾಜಿನೂ ಮಾಡಕ್ಕಾಗಿಲ್ಲ. ಬಟ್ ವೆನ್ ಯು ಡಿಡ್ ಇಟ್, ಓ ಮಾಡ್ಬೋದೆ, ನಾ ಹಂಗ ಅನ್ಕೊಂಡ್ ಕುಂತಿದ್ದೆ, ಮಾಡಂಗೇ ಇಲ್ಲ. ನಂದ್ ಇಮೇಜ್ ನಾ ಕುಂತ ಬಿಟ್ಟಿದ್ದೆ, ಭಾಳ ಜನ ಕುಂತಿರು. ಓಕೆ, ನೀವು ಗುರುಜಿ ಅವ್ರೆಲ್ಲದಕ್ಕೂ ಆನ್ಸರ್ ಹೇಳೋರು ಹಂಗೆ. ಬಟ್ ನಾನು ತುಂಬಾ ಕ್ರಾಸ್ ಕ್ವಶನ್ ಮಾಡಬಾರ್ದು ಅಂತ ಇದ್ದಿದ್ದು. ಅಂದ್ರೆ ಕೆಲವೊಂದು ತುಂಬಾ ಕ್ರಾಸ್ ಕ್ವಶನ್ ಮಾಡಿದಾಗ ಎಷ್ಟೊಂದು ಕೆಲವೊಂದು ಅನಿವಾರ್ಯತೆಗಳು, ಒತ್ತಡಗಳು ಇರುತ್ತೆ ಅವರಿಗೂ, ಪ್ರೆಷರ್ಗಳು. ಅದೇನು ಮಾಡೋಕ್ಕಾಗಲ್ಲ. ಅಂದರೆ ನಾವು ಒಂದು ಸಮಾಜ ಸರಿ ಮಾಡೋ ಪರಿಸ್ಥಿತಿಲಿ ಯಾರೂ ಇಲ್ಲ ಗುರು. ಸರಿ ಮಾಡಬೇಕಾದವ್ರಂತೂ ಮಾಡ್ತಿಲ್ಲ. ನಾನೊಬ್ಬ ಹೋರಾಡ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ಅದಾಗಲ್ಲ. ನನ್ನೊಬ್ಬಂದು ಅಡ್ಡ ಮಾಡಿಟ್ಟಿರ್ತಾರೆ. ಈಗ ನಮ್ದ್ರಲ್ಲೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನು BJP ಬೈದರೆ ನಾನು ಕಾಂಗ್ರೆಸ್ ಅಂತಾರೆ, ನಾನು ಕಾಂಗ್ರೆಸ್ ಬೈದ್ರೆ ನಾನು BJP ಇಲ್ದೇ ರೈಟ್ ಇಷ್ಟೋ ಲೆಫ್ಟ್ ಇಷ್ಟೋ ಮಾಡಿ ಇಟ್ಬಿಡ್ತಾರೆ. ನಾನು ಸರಿ ಅಂತ ಯಾರು ಒಬ್ಬ ಮಾತಾಡಕ್ ಹೋದ್ರೆ ಅಲ್ಲಿ ಗೌರ್ಮೆಂಟ್ ಅವ್ರು ತಪ್ಪು ಮಾಡ್ತಿದ್ದಾರೆ ಅಂತ ಆಗ್ಬಿಟ್ರೆ ನಾನು BJP ಅಂತಾರೆ. ನಾನು ನನ್ನ ಪ್ರಕಾರ ಯಾರೂ ಸರಿ ಇಲ್ಲ ಗುರು. ಅಂದ್ರೆ ನಾವು ಹೇಳೋದು, ಯಾರನ್ನು ಸರಿ ಮಾಡಬೇಡಿ, ನಾವು ಸರಿ ಹೋಗ್ಬೇಕಷ್ಟೇ ಅಂತ. ನೀನು ಯಾರನ್ನು ಸರಿ ಮಾಡಬೇಡ ಗುರು, ನೀನು ಸರಿ ಹೋಗ್ಬಿಡು. ನಮ್ಮಲ್ಲಂತೂ ಸರಿ ಹೋಗೋಕ್ಕಾಗಲ್ಲ. ಅಂಡ್ ನಾನು ಸರಿ ಹೋಗಿದ್ದೀನಿ, ಇವಾಗ ನೀನು ಸರಿ ಹೋಗು ಅಂತ ಹೇಳ್ಬೇಡ. ನೀನು ಕರೆಕ್ಟಾಗಿದ್ದರೆ ಸಾಕು. ನೀನು ಪ್ರಪಂಚ ಸಿಸ್ಟಮ್ ಇರೋದೇ ಹಾಗೆ, ಏನು ಮಾಡೋಕ್ಕಾಗಲ್ಲ, ಏನು ಚೇಂಜ್ ಮಾಡೋಕ್ಕಾಗಲ್ಲ. ಹಾಗೆಲ್ಲ ಇದ್ದರೆ ಪ್ರಜಾಕೀಯಾಗಿ ಓಟಾಗಿ ಗೆಲ್ಸ್ಬೇಕಾಗಿತ್ತು ನಾವು. ಅದು ಬರೀ ಸೋಷಿಯಲ್ ಮೀಡಿಯಾಗ ಅಷ್ಟೇ. ಹೌದು. ಅಂದ್ರೆ ಅವ್ರು ಹೇಳಿದ್ದು ತುಂಬ ಪ್ರಾಕ್ಟಿಕಲ್ ಆಗಿತ್ತು, ಸಿಕ್ಕಾಪಟ್ಟೆ ಪ್ರಾಕ್ಟಿಕಲ್ ಆಗಿತ್ತು. ನಮ್ಮ ಜನ ಅಷ್ಟು ಪ್ರಾಕ್ಟಿಕಲ್ ಇಲ್ಲ ಅಂತ ಗೊತ್ತಾಗೋಯ್ತು. ಪ್ರಾಕ್ಟಿಕಲ್ ಇಲ್ಲ. ಇನ್ನೊಂದೇನೈತಿಗೆ, ಈಗ ನೀವು ಹೇಳಿದ್ರಲ್ಲ, ನಾವು ನಮ್ಮ ಪಾಡಿಗೆ ನಾವು ಚೇಂಜ್ ಆಗೋಣ, ಅದು ಬರಂಗೇ ಇಲ್ಲ. ಈಗ ಯಾರಿದು ಸೋಷಿಯಲ್ ಮೀಡಿಯಾದಾಗ ಹಿಂಗ್ ಮಾಡು ಹಂಗ್ ಮಾಡು ಅಂತೆಲ್ಲ ಬರ್ತಾರಲ್ಲ, ಅವ್ರ ಒಂದ್ ಇನ್ಸೆಕ್ಯೂರಿಟಿದಾಗಿಂದ್ರನೇ ರೂಟ್ ಆಗಿ ಬರೋದತ್ತೆ. ಎಕ್ಸಾಕ್ಟ್ಲಿ. ಅಂದ್ರಾಗ ಒಂದ್ ಅನ್ಹ್ಯಾಪಿನೆಸ್ ಆಯ್ತು ಇಲ್ಲ ಏನೋ ಇದು. ಈಗ ಒಂದ್ ಸೋಷಿಯಲ್ ಮೀಡಿಯಾ ಆಫ್ಟರ್ ಕೋವಿಡ್ ಅಂತಂತೂ ಭಾಳ ಹೈಪರ್ ಒಪಿನಿಯನೇಟೆಡ್ ಆತಾರ ಜನ. ನಾ ಏನಾರ ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ನಿಮ್ ಜೊತೆ ನಕ್ಕೊಂತೇನೋ ಮಾತಾಡಿದೆ, ಒಂದ್ ಸೆಟ್ ಆಫ್ ಆಡಿಯನ್ಸ್ ಆಫೆಂಡ್ ಅಕ್ಕಾರ. ಅವ್ರು ಎಷ್ಟು ಸೀನಿಯರ್ ಅದಾರ ಗೊತ್ತೇನೆ, ಅವ್ರ ಜೊತೆ ಹೆಂಗ್ ಮಾತಾಡ್ಬೇಕು ಗೊತ್ತೇನೆ ನಿನಗೆ. ಅದ್ರಾಗ ಅಲ್ಲಿ ಒಪಿನಿಯನ್ ಬಂತ, ಲೈಕ್ ದಿ ಕೆನಾಟ್ ಅಕ್ಸೆಪ್ಟ್ ದಟ್ ಓಕೆ ಯಾರೋ ಒಬ್ಬ
ಟೂ ಡಿಫ್ರೆಂಟ್ ಏಜ್ ಗ್ರೂಪ್ದವ್ರು ಕುಂತ ಹಿಂಗೆ ಚಿಲ್ಲಾಗಿ ಕುಂತ ಮಾತಾಡ್ಬೋದು. ನಾಟ್ ಎವ್ರಿಬಡಿ ಡೆಫಿನೆಟ್ಲಿ, ಬಟ್ ಹೈಪರ್ ಒಪಿನಿಯನೇಟೆಡ್ ಆಗಿ ನಮ್ ಕಾಂಟೆಂಟ್ ಕ್ರಿಯೇಟರ್ಸ್ ಮೇಲಂತೂ ಫುಲ್ ಸಮೇರ್ ರಿಲೇಟೆಡ್ ಕಾಂಟ್ರವರ್ಸಿ ಆಯ್ತು. ಆ ಕಾಂಟ್ರವರ್ಸಿದಾಗ ಒಂದು ಚಾನಲ್ ಆಲ್ಮೋಸ್ಟ್ ಈಗ ವಾಪಸ್ ಬರ್ತಾನೆ, ಕೇಸ್ ಆತೈತಿ, FIR ಆತೈತಿ. ಆಲ್ಮೋಸ್ಟ್ ಜೋಕ್, ಆಬ್ವಿಯಸ್ಲಿ ಇಟ್ ವಾಸ್ ನಾಟ್ ಇವನ್ ಅ ಜೋಕ್, ಬಟ್ ನಮ್ದು ಅರ್ಧ ರಿಸೋರ್ಸಸ್ ಅದ್ರ ಹಾಕಿದ್ರೆ ಪೊಲೀಸ್ ಅಡ್ಡಾಡ ಆತೈತಿ, ಕೇಸ್ ಆತೈತಿ, ಕೋರ್ಟ್ ಡೇಟ್ಸ್ ಹೊಂಟಾವ್, ಬೇರೆ ಪ್ರಾಬ್ಲಮ್ಸ್ ಇಲ್ಲ. ಮತ್ತೆ ಅಲ್ಲೇ ಪ್ರಾಬ್ಲಮ್ ಬಂದ್ಬಿಡ್ತೈತೆ ಮತ್ತೆ. ಕರೆಕ್ಟ್, ವಿ ಆರ್ ನೆನಪಾಗ್ಬಿಡ್ತೇವೆ. ನನಗೆ ಏನೇನೋ ಆಗ್ಬಿಟ್ಟಿತ್ತು ಗುರು. ನನಗೆ ನನ್ನ ಭಟ್ರಿಗೆ ಕಾಲಿಲ್ಲದವನು ಕುಂಟ ಆದರೆ ಏನಿಲ್ಲದವನು ತುಂಟ ಅಂತ ಪ್ರಶ್ನೆ ಕೇಳಿದೆ. ಯಾರೋ ನೀವು ನಮಗೆ ನೋವು ಉಂಟು ಮಾಡಿದ್ದೀರಾ? ಯಾರಿಗೆ ನೋವು ಮಾಡಿದೆ? ನಾನು ರಮೇಶ ಕುಂಟ ಅನ್ನ, ಸುರೇಶ ಕುಂಟ ಅನ್ನ. ಸೊ ಈ ಥರ ಹೀಗೆಲ್ಲ ಅದಕ್ಕೆ ಬಂದಿದ್ರು. ಯಾರ್ಯಾರಿಗೋ ಅಂದರೆ ನೀವು ಇಂಡೈರೆಕ್ಟಾಗಿ ಇವ್ರ ಬಗ್ಗೆ ಮಾತಾಡಿದ್ರಿ, ಯಾರೋ ಫ್ಯಾನ್ ಬಗ್ಗೆ ಮಾತಾಡಿದ್ರಿ. ನನ್ನಲ್ಲಿ ಇಂಡೈರೆಕ್ಟಾಗಿ ಮಾತಾಡೋ ಅಭ್ಯಾಸವೇ ಇಲ್ಲ, ನಂಗೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನಾನು ಅಂತ ಒಂದು. ಆ್ಯಂಡ್ ನಮ್ದ್ರಲ್ಲಿ ಕಾಂಟ್ರವರ್ಸಿ ಮಾಡೋದು, ಬೇರೆ ಯಾರಿಗೋ ಬೈಯೋದು, ಅದು ಯಾವುದು ಮಾಡಲ್ಲ ಅವರು. ಬೇಕಿಲ್ಲ. ನಾನು ನೀನು ಮಾತಾಡ್ತೇವೆ, ನಮ್ಮಿಬ್ರದ್ದು ಮಾತಾಡೋಣ. ಬೇರೆಯವ್ರ ಬಗ್ಗೆ ಏನಾದ್ರು ಇದ್ರೆ ಒಳ್ಳೇದು ಮಾತಾಡೋಣ. ಕೆಟ್ಟದ್ದು ಮಾತಾಡೋಕ್ಕೆ ಅವ್ರಿಗೆ ಯಾರಿಗೂ ಬೈಯೋಕ್ಕೆ ಅಲ್ವಲ್ಲ ಇದು ಚಾನಲ್ಲು. ಅವ್ರಿಗೆ ಯಾರಿಗೂ ಬೈಯೋದೇ ವಿಶೇಷ ಕಾರ್ಯಕ್ರಮ ಒಂದು ಮಾಡೋಣ ಅಂದರೆ ಮಾಡೋಣ ಕೂತ್ಕೊಂಡು. ಬಟ್ ನಾವು ಯಾರಿಗೋ ಬೈದು TRP ತೊಗೊಳಕ್ಕಿಲ್ಲ. ಸೊ ನಮ್ಮದು ಇದು ಆ ಥರ ಬೇರೆ ಬೇರೆ ಫ್ಯಾನ್ಸ್ಗಳು, ನೀವು ಅವ್ರನ್ನ ಕರೆಯೋದೇ ಇಲ್ಲ, ಬರೀ ಇವ್ರನ್ನೇ ಕರಿತೀರಾ. ಅದು ಒಂದು ನನಗೆ ಒಂದು ಏನೋ ಮಾಡಿದ್ರು ಅಸಹ್ಯವಾಗಿ ಒಂದಷ್ಟು ಜನ ಕಮೆಂಟು, ನೀವು ಬರೀ ಬ್ರಾಹ್ಮಣರನ್ನ ಕರಿತಾ ಇದ್ದೀರಾ ಇಂಟರ್ವ್ಯೂಗೆ ಅಂತ. ನಾನು ಎಲ್ಲೋ ಇದ್ದೀರಾ ನೀವೆಲ್ಲ ನಾನು ಅವಾಗ ಇನ್ನೆಲ್ಲ ಹೋಗಿ ನೋಡಿದ್ದು, ಯಾರ್ಯಾರು ಬ್ರಾಹ್ಮಣರು, ಎಲ್ಲೆಲ್ಲಿ ಜಾತಿ ಕಟ್ತೀಯಾರ ಇವರು ಅಂತ. ಐ ಸ್ಟಾರ್ಟೆಡ್ ವಿತ್ ಸಪ್ತಮಿ ಗೌಡ, ಹೌದಲ್ಲ, ಪಬ್ಲಿಕ್ TV ದಿವ್ಯಾ. ಅಂದ್ರೆ ನಾನು ಏನ್ ಮಾತಾಡ್ತಾ ಇದ್ದೀರಾ ನೀವೆಲ್ಲ, ಬರೀ ಬ್ರಾಹ್ಮಣರನ್ನೇ ಕರೀತಾರೆ ಇಂಟರ್ವ್ಯೂಗೆ ಅಂತ. ಹೌದಾ, ಬರೀ ಬ್ರಾಹ್ಮಣ. ಶಿವಣ್ಣ 2 ಸಲ ಬಂದಿದ್ದಾರೆ ಗುರು ನಮ್ಮ ಚಾನಲ್ಗೆ. ಹೌದು, ಎಂತ ಖುಷಿ ಅದು. ಅಂದ್ರೆ ಇಲ್ಲ, ನಾನು ಹೋಗಿ ಅದಕ್ಕೆಲ್ಲ ಅಂದ್ರೆ ರಿಪ್ಲೈನೇ ಮಾಡಬಾರ್ದು ಅವ್ರಿಗೆ. ಅಂದ್ರೆ ಅವರೆಲ್ಲ ಎಷ್ಟು ಹಿಂದೆ ಇದಾರೆ, ಇನ್ನ ತಲೆನೋ ಕೆಡಿಸ್ಕೋಬಾರ್ದು. ನಂಗೆ ಶಿವಣ್ಣ ಅವ್ರ ಎಪಿಸೋಡಿಗೆ ಕಾನ್ಶಿಯಸ್ನೆಸ್ ಅಂತ ಅಂದಲ್ಲ ಅವಾಗ, ಅವ್ರ ಎಪಿಸೋಡ್ ಎಲ್ಲಿ ಕೂತ್ಕೊಂಡಿದ್ಯಾ, ನಿನ್ ಗಾಂಚಾಲಿ ನಿಮ್ ಊರಲ್ಲಿ ಇಟ್ಕೋ, ದೊಡ್ಡ ಮನೆ ಅದು, ಹೌದಾ, ಮರ್ಯಾದೆಗೆ ಇಟ್ಟು ಕೂತ್ಕೋ ಅಂತಂದ್ರೆ ನನ್ ತಲೆ ಫಸ್ಟ್ ಇದು ಪ್ರೀ ರೆಕಾರ್ಡೆಡ್. ನಾ ಕುಂತು ಬಿಟ್ಟೇನಿ, ಮನೆಗೆ ಬಂದು ಬಿಟ್ಟೇನಿ. ಇನ್ನೊಂದು ಶಾಪಿಂಗ್ ಮಾಡೋದೈತಿ, BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಐತೆ ನಮ್ಮ ಕರ್ನಾಟಕದಾಗ. ನಿಮಗೆ ಬರೀ ಅನ್ಕೊಂಡಿರ್ಬೋದು ನೀವು ಸೀರೆ ಅಷ್ಟೇ ಸಿಗ್ತಾವಿಲ್ಲ ಅಂತೇಳಿ, ಭಾಳ ಮಂದಿ ಅನ್ಕೊಂಡಿದ್ದು ನಾ ಕೇಳೇನಿ, ಬಟ್ ಅದು ಸುಳ್ಳು. ಎನಿ ಟೈಪ್ ಆಫ್ ಅಪ್ಯಾರಲ್ ನಿಮಗೆ ಅಲ್ಲಿ ಸಿಗ್ತೈತಿ. ದಾವಣಗೆರೆ ಮತ್ತು ಬೆಳಗಾವಿದಾಗ ಇವು ಸ್ಟೋರ್ಸ್ ಅದಾವೆ, ಹೋಗಿ ವಿಸಿಟ್ ಮಾಡಿರಿ. ಕ್ಯಾಜುವಲ್ ಇರ್ಬೋದು, ಟ್ರೆಡಿಷ್ನಲ್ ಇರ್ಬೋದು, ಗಂಡು ಮಕ್ಕಳಿಗಿರ್ಬೋದು, ಮಕ್ಕಳಿಗಿರ್ಬೋದು, ಹೆಣ್ಮಕ್ಳಿಗಿರ್ಬೋದು, ಹೆಣ್ಮಕ್ಳಿಗೆ ಕ್ಯಾಜುವಲ್ ಇರ್ಬೋದು, ಎನಿ ಟೈಪ್ ಎವ್ರಿ ಫ್ಯಾಷನ್ ನೀಡ್ ಇಲ್ಲೇ ಕೇಟರ್ ಮಾಡ್ತಾರೆ. ಬರೀ ಫ್ಯಾಷನ್ ಅಷ್ಟೇ ಅಲ್ಲ, ಹೋಮ್ ಡೆಕೋರ್ ರಿಲೇಟೆಡ್ ಸಾಮಾನು ನಿಮಗೆ ಇಲ್ಲಿ ಸಿಗ್ತಾವೆ. ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಅಂತ ಹೇಳಿ ನಾವು ಒಂದಿದ್ದು ಎಕ್ಸ್ಟ್ರಾ ಒಂದು ಶೌಟೌಟ್ ಕೊಡ್ಬೇಕಂತ ಹೇಳಿ ಇದು ಆ್ಯಡ್ ಬ್ರೇಕ್ ಇದೆ. ಬೆಳಗಾವಿ ಮತ್ತು ದಾವಣಗೆರೆದಾಗ ಅದಾರ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್. ಇವ್ರಿಗೆ ಶೌಟೌಟ್ ಬ್ಯಾಡ್ರಿ, ಇವ್ರು ಅಷ್ಟು ಫೇಮಸ್ ಅದಾರ ಮೊದಲಿಂದ. ಬಟ್ ನನ್ನ ಕಡೆಯಿಂದ ಒಂದು ಯಾರಿಗೆ ಗೊತ್ತಿಲ್ಲ, ಅವ್ರಿಗೆ ಇನ್ನೂ ಸ್ವಲ್ಪ ಗೊತ್ತಾಗಲಿ ಅಂತೇಳಿ ನನ್ನ ಕಡೆಯಿಂದ ಒಂದು. ಬಟ್ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ರೀ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್. ಭಾಳ ಖುಷಿ ಆಕೈತೆ. ಶಿವಣ್ಣ ಕಂಫರ್ಟೇಬಲ್ ಇಲ್ಲ ಅಂತಂದ್ರೆ ಅವ್ರಿಗೆ ಎವ್ರಿ ರೈಟ್ ಐತೆ ಅವ್ರ ಮನೆ ಹೊರಗೆ ಹಾಕಕ್ಕೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಅವ್ರು ಸೀದಾ ಹಿಂಗಂದ್ರೆ 10 ಜನ ಬಂದು ಹೊರಗೆ ಹಾಕ್ತಾರೆ. ಅವ್ರು ಆರಾಮ್ ಅದಾರ, ಅವ್ರು ಕಂಫರ್ಟೇಬಲ್ ಅದಾರ, ನಂಗೆ ಗೊತ್ತೈತಿ. ಹಿಂಗಂತೂ ಕುಂತಿಲ್ಲ ನಾನು, ಒಂದು ರೆಸ್ಪೆಕ್ಟ್ಫುಲಿ ಹೆಂಗೆ ಮಾತಾಡ್ಬೇಕು ಅದು ಗೊತ್ತೈತಿ. ಕಾಲಾಗಿ ಕುಂತ ಮಾತಾಡ್ಲ ಈಗ ಒಬ್ರಿಗೆ ಯಾರು ಇರಲಿ, ಮುಂದಿನವ್ರು ಕಂಫರ್ಟೇಬಲ್ ಅದಾರ ಇದಾರೆ. ನಾನು ಅನಲೈಸ್ ಮಾಡತ್ತೇನ ಏನು ಮಾಡಿದೆ ಅಂತ. ಅದ ನಮ್ಮಲ್ಲಿ ಅಂದ್ರೆ ಏನು ಗೊತ್ತಾ, ಪಕ್ಕದ ಮನೆಯಿಂದ ಆಂಟಿ ಬಂದ್ರು ಚಾಪೆ ಹಾಸು ಅಂದ್ರೆ ಏನರ್ಥ? ನಮ್ಮನೇಲಿ ಚೇರ್ ಇಲ್ಲ ಗುರು ಅಂತ. ಆಂಟಿ ಬಂದ್ರು ಚಾಪೆ ಹಾಸು ಅಂದ್ಬಿಟ್ಟ ಅವನು. ಕರೆಕ್ಟ್. ಥೂ, ಎಂತ ಡಬಲ್ ಮೀನಿಂಗು. ನಮ್ಮನೇಲಿ ಚೇರ್ ಇಲ್ಲ, ಚಾಪೆ ಹಾಸ್ತಾ ಇದೀವಿ, ಆಂಟಿ ಚಾಪೆ ಮೇಲೆ ಕೂತ್ಕೋತಾರೆ ಅಂತ ಅಷ್ಟೇ ವಿಷಯ. ಅದು ಅದನ್ನ ಹಂಗೆ ತಗೊಂಡು ಎಲ್ಲ ತಗೊಂಡವ್ರು ಅದು ಪರ್ಸ್ಪೆಕ್ಟಿವ್. ನಾವು ತಪ್ಪು ಎಕ್ಸ್ಪೆಕ್ಟ್ ಮಾಡೋದು, ನಮ್ದು ಪರ್ಸ್ಪೆಕ್ಟಿವ್ ನೀನು ಪರ್ಸ್ಪೆಕ್ಟಿವ್ ಸೇಮ್ ಇಟ್ಕೋಬೇಕಂತೆ. ಬಟ್ ಅದು ಸೆನ್ಸ್ ಆಫ್ ಹೈಪರ್ ಒಪಿನಿಯನೇಟೆಡ್ ಏನಂದಲ್ಲ ನಾನು. ಅದು ಭಾಳ ನನ್ನ ಫ್ರೆಂಡ್ ಮೊನ್ನೆ ನಾವು ಡಿಸ್ಕಸ್ ಮಾಡ್ತಿರ್ತೇವೆ, ನಮ್ದು ಒಂದು ಪಾಡ್ಕಾಸ್ಟ್ ಎವ್ರಿ ಡೇ ಇರ್ತೈತೆ, ಎವ್ರಿ ಈವ್ನಿಂಗ್ ಚಾ ಕುಡಾಕ್ ಹೋದಾಗ. ಒಟ್ಟೆ ಅವ ಹಿಂಗೆ ಜನ ಹುಚ್ಚಾಗ್ಯಾರಲೆ ಟ್ವಿಟ್ಟರ್ದಾಗ ಏನೇನೋ, ರೋಹಿತ್ ಶರ್ಮಾ ಇಸ್ ಟಾಕ್ಸಿಕ್, ವಿರಾಟ್ ಕೊಹ್ಲಿ PR ಇದು ಚೋಕ್ಲಿ ಇದು ಅದು ಒಂದು ಥ್ರೆಡ್ ಇರ್ತೈತಿ. ಜನ ಹುಚ್ಚಾಗ್ಯಾರಲಿ, ಟ್ವಿಟರ್ ಬಂದ್ ಮಾಡ್ಬೇಕಲ್ಲ ಅಂದೆ ನಾನು. ಟ್ವಿಟರ್ ಬಂದ್ ಮಾಡ್ರೆ ಉಪಯೋಗ ಇಲ್ಲ, ಮಂದಿ ಎಷ್ಟು ತಲೆ ಹಾಪಾಗೈತನ ಗೋಡಿ ಮೇಲೆ ಬರ್ದು ಬರ್ತಾರಂತೆ. ಅವ್ರಿಗೆ ಒಟ್ಟು ಹೇಳೋದೈತೆ ನನಗೆ, ನಾ ಏನಾರ ಮಾಡ್ತೀನಿ ಅಂತೇಳಿ.
ಟ್ವಿಟರ್ ಇಸ್ ಸೋ ಟಾಕ್ಸಿಕ್. ಟ್ವಿಟರ್ ಇಲ್ಲ, ಕೆಲವರು ಅಂದ್ರೆ ಈಗ ನಮ್ಮ ಯೂಟ್ಯೂಬ್ಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಒಳ್ಳೊಳ್ಳೆ ಕಮೆಂಟ್ಗಳು ಹಾಕ್ತಾರೆ. ಅಂದ್ರೆ ಕೆಲವೊಂದು ಕರೆಕ್ಷನ್ ಹೇಳ್ತಾರೆ, ಹೌದಲ್ವಾ ಅಂತ ಅನ್ಸುತ್ತೆ, ಕರೆಕ್ಟ್ ಅಲ್ವಾ, ನಿಮ್ದು ಆಡಿಯೋ ಸೌಂಡ್ ನಾಯ್ಸ್ ಜಾಸ್ತಿ ಇದೆ, ಅಥವಾ ನಿಮ್ಮ ಶಾರ್ಟ್ ಸರಿಯಾಗಿ ಇಟ್ಟಿಲ್ಲ, ಇದು ಹಿಂಗಿಡ್ಬೋದಾಗಿತ್ತು, ನಿಮ್ಮ ಲೋಗೋನ ಜಾಸ್ತಿ ಕಾಣ್ತಿದೆ, ಅವಾಗ ಓ ಹೌದು ಅಂಥದ್ದೆಲ್ಲ ತೊಗೋಬೋದು. ಕೆಲವ್ರು ಪಾಸಿಟಿವ್ ಆಗಿ ಅಪ್ರಿಷಿಯೇಟ್ ಮಾಡ್ತಾರೆ, ಕೆಲವ್ರು ಅಂದರೆ ಬರೋ ನೆಗೆಟಿವ್ ಕಮೆಂಟ್ಗೆಲ್ಲ ಬೈಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹೌದು, ದಟ್ಸ್ ಓಕೆ, ಎಲ್ಲರನ್ನೂ ಮೆಚ್ಚೋಕ್ಕಾಗಲ್ಲ, ಓ ಹಿಂಗಿರ್ಬೋದಾ ಅಂತ. ಒಂದು 10 ಸಲ ಅದೇ ನೆಗೆಟಿವ್ ಕಮೆಂಟ್ ಬಂದಾಗ ಮೋಸ್ಟ್ಲಿ ಜನಕ್ಕೆ ಇದು ಇಷ್ಟ ಆಗ್ತಾ ಇಲ್ಲ, ಅಂದರೆ ಚೇಂಜ್ ಆಗಬೇಕು, ಓಕೆ ಅದಾಗೋಣ. ಬಟ್ ಅದೇ ಹೇಳಿದ್ನಲ್ಲ, ಇದ್ಯಾವುದೋ ನೀವು ಕುಂಟ ಅಂದ್ಬಿಟ್ರಿ, ನೀವು ಯಾಕೆ ಬರೀ ಬ್ರಾಹ್ಮಣರನ್ನ ಇಂಟರ್ವ್ಯೂ ಮಾಡ್ತಿದ್ದೀರಾ? ಈಗ ಅಲ್ಲಿ ಇನ್ನೊಂದಷ್ಟು ಜನ ಇನ್ನೊಂದು ಕ್ಯಾಟಗರಿ ಇದೆ, ಅವ್ರವರೇ ಜಗಳ ಆಡ್ತಿರ್ತಾರೆ ಕಮೆಂಟಲ್ಲಿ. ಏಯ್ ನೀನೇನೋ ಹಿಂದೆದೆಲ್ಲ ಹೋಗಿ ನೋಡೋ, ಹಳೇದ್ ನೋಡೋ, ಅವ್ರು ಜಗಳ ಆಡ್ತಿರ್ತಾರೆ. ನೀನು ಸ್ವಲ್ಪ ಟಿಕ್ಕ ಮುಚ್ಕೊಂಡು ಮಾತಾಡೋ ಅಂತ ಅವ ಹೇಳ್ತಾನೆ, ಅದು ನೋಡ್ಕೊಂಡು ನಾವು ಪಾಪ್ಕಾರ್ನ್ ತಿನ್ನೋದು ಬಾರಿ ಮಾಡತ್ತ ನೋಡಿ, ಹಿಂಗೆ ಅಂತ ಹೇಳಿ. ಬಟ್ ಏನ್ ಗೊತ್ತಾ, ಅಂದ್ರೆ ನಮ್ಮಲ್ಲಿ ಕಂಟೆಂಟ್ ಹೇಳೋರ್ಗಿಂತ ಕರೆಕ್ಷನ್ ಹೇಳೋರು ಜಾಸ್ತಿ ಗುರು. ಕಂಟೆಂಟ್ ಹೇಳ್ಬೇಕು, ಬಿಕಾಸ್ ಒಂದ್ ಸುಪೀರಿಯಾರಿಟಿ ನಂಗೆ ಫೀಲ್ ಮಾಡೋದೈತಿ, ದಟ್ ಐ ನೋ ಬೆಟರ್. ನನಗೆ ಒಟ್ಟು ನಾ ನೋಡೋಣ ಇದ್ರಾಗಿನ ತಪ್ಪು ಹುಡುಕಿದೆ. ನೀವು ಯಾವಾಗಾರ ನೋಡ್ರಿ 10 ಮಿಸ್ಟೇಕ್ಸ್ ಇನ್ XYZ ಜಾಸ್ತಿ ವ್ಯೂಸ್ ಇರ್ತೈತಿ, 10 ಗುಡ್ ಥಿಂಗ್ಸ್ ಅಬೌಟ್ ಕಮ್ಮಿ ವ್ಯೂಸ್ ಇರ್ತೈತಿ. ತಪ್ಪು ಹುಡ್ಕೋದ್ರಾಗ ಮಜಾ ಎಲ್ಲರಿಗೂ. ನಮ್ದು ಇನ್ಬಿಲ್ಟ್ ಕಲ್ಚರ್ದಾಗ ಐತಿ, ಜಗಳ ಹಾಕಿರ್ತೈತಿ ಕುಂದ್ ನೋಡ್ತೇವಿ, ಅದು ಏನೋ ಆತು ಅದಂಗೆಲ್ಲ ಫುಡ್ ಆತು ಒಂದು ಗಾಸಿಪ್ ಮಾಡಕಂತ ಹೆಸರೇ ಟಾಕ್ಸಿಕ್. ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಆ ಮೂವಿ ಮೇಲೆ. ಅದು ಮತ್ತೆ ನಂಗೆ ಹೆದರಿಗೆ ಹಾಕತ್ವ ಅಂತ ಮಾತಾಡ ಅಲ್ಲ, ಅದಕ್ಕೆ ಕರೆಕ್ಟ್ ಇದೆ ಅದು, ಅದೇನು ತಪ್ಪ. ನಾವು ಯಶ್ ಅವ್ರ ಫ್ಯಾನ್ಸ್, ನಾವು ಈವನ್ ಕಾನ್ಶಿಯಸ್ ಆದ್ರಿ. ಇಲ್ಲ ಗುರು, ನಾನೇನು ಕಾನ್ಶಿಯಸ್ ಆಗಿಲ್ಲ, ನೀವು ಫುಲ್ ಕಾನ್ಫಿಡೆಂಟ್. ಅಫ್ಕೋರ್ಸ್ ಅಲ್ಲ ಗುರು, ನಾನು ಯಶ್ ಫ್ಯಾನ್ ಗುರು, ಆಯ್ತಾ. ನಾನು ಸೇಮ್. ಟಾಕ್ಸಿಕ್ಗೆ ನಾನು ಕಾಯ್ತಾ ಇದ್ದೀನಿ. ಅಲ್ಲ, ನಾ ಹೇಳಿದ್ದು ಇವಾಗ ಹೇಳಿದ್ವಲ್ಲ, ಆ ಟಾಕ್ಸಿಕ್ ನೀ ಹೇಳ್ದಲ್ಲ, ಬ್ಯಾಡ್ ಥಿಂಗ್ಸ್ 10 ವ್ಯೂಸ್ ಅಂತ ಏನಾದ್ರು ಬರುತ್ತೆ ಅಂದ್ರೆ ಅದಕ್ಕೆ ಇದು ಮಾಡೋದು ಅಂತ. ಅಂದರೆ ಟಾಕ್ಸಿಕ್ಕಲ್ಲಿ ಏನೇನು ಅವರು ಸಿನಿಮಾದ ಹೇಳಿದ್ರಲ್ಲ, ಉಪೇಂದ್ರ ಒಂದ್ಸತಿ ಯಾರೋ ಪ್ರಥಮ ಉಪೇಂದ್ರ ಅವ್ರನ್ನ ಕೇಳ್ತಾರೆ, ಸರ್ ನೀವು ಸಿನಿಮಾದಲ್ಲಿ ಆ ಕಡೆಯಿಂದ ಒಂದು ಹೀರೋಯಿನು, ಈಗ ಏನೋ ಈ ಸಿನಿಮಾದಲ್ಲಿ ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ, ಗಣೇಶನ್ ತೊಗೊಂಡೋಗಿ ದೇವ್ರಿಗೆ ಸಿಗ್ತೀರಾ, ಗಣೇಶನ ಹಬ್ಬ ಬಂದರೆ ಗಣೇಶನ ಪೂಜೆ ಮಾಡ್ತಿರ್ತೀರಾ ಅಂತ. ಸಿನಿಮಾದಲ್ಲಿ ಗಣೇಶನ್ ತೊಗೊಂಡೋಗಿ ದೇವ್ರ ನದಿಗೆ ಸಿಗ್ತೀರಾ, ಗಣಪತಿ ಹಬ್ಬ ಬಂದರೆ ಗಣಪತಿನ ಪೂಜೆ ಮಾಡ್ತಿರ್ತೀರಾ ಅಂತ. ಅವಾಗ ಉಪೇಂದ್ರ ಅವ್ರು ಹೇಳ್ತಾರೆ, ಏನೋ ಅಲ್ಲ ಗುರು, ಸಿನಿಮಾದಲ್ಲಿ 3-4 ಹೀರೋಯಿನ್ ಜೊತೆ ಹಾಕೊಂಡು ಓಡಾಡ್ತಿರ್ತೀನಿ ನಾನು, ಮನೇನು ಹಂಗೆ ಇರುವಂತೆ ನೀನು, ಅದು ಕಥೆ ಗುರು ಅಂತ ಅಲ್ವಾ. ಅದು ಡಿಫ್ರೆನ್ಶಿಯೇಟ್ ಮಾಡಕ್ಕಂತೂ ನೋ ಪೀಪಲ್ ಡೋಂಟ್ ಡು ದಟ್. ಆಫೆಂಡ್ ಅದೇ ಟಾಕ್ಸಿಕ್ ಹಂಗಂದಲ್ಲ. ಈಗ ಈಚೆ ಎಷ್ಟು ಕೆಲಸ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರು ಹೆಂಗಿದೆ, ಅವ್ರು ಎಷ್ಟು ಕ್ಲೀನ್ ಇಮೇಜ್ ಇಟ್ಕೊಂಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಅದನ್ನ ಟಾಕ್ಸಿಕ್ ಅಂದಿದ ತಕ್ಷಣ ಕ್ಯಾರೆಕ್ಟರ್ ಹಂಗೆ ಇರುತ್ತೆ, ಗ್ಯಾಂಗ್ಸ್ಟರ್ ಅಂತ ಐತ್ಲ, ಫೇರಿ ಟೇಲ್ ಫಾರ್ ಗ್ಯಾಂಗ್ಸ್ಟರ್ಸ್. ಅಷ್ಟೇ. ಅಂದ್ರೆ ನಾವು ನಮ್ ತಲಾಗ ಒಬ್ರದ್ದು ಇಮೇಜ್ ಇಷ್ಟು ಮಾಡಿ ಇಟ್ಬಿಡ್ತೇವಿ, ಅವ್ರ ಹಂಗಿರಂಗಿಲ್ಲ. ಕರೆಕ್ಟ್. ಈಗ ಒಬ್ರಿಗೆ ದೇವ್ರ ಮಾಡಿ ಇಟ್ಬಿಡ್ತೇವ್ ನಾವು, ಈ ಮನುಷ್ಯ ದೇವ್ರೆ, ನಾಳೆ ಅವ್ರದಾಗೇನೋ ತಪ್ಪಕ್ಕೈತಿ, ಅದ್ ನಂಗೆ ತಡ್ಕೊಳಕ್ ಆಗಂಗಿಲ್ಲ. ಹೌದು ಹೌದು ಹೌದು. ಆದ್ರೆ ನಾನದು ಅವ್ರು ಕೇಳಿಲ್ಲ ನಂಗೆ ದೇವ್ರ ಮಾಡಂದಿಲ್ಲ, ನಂಗೆ ಇದು ಮಾಡ, ನಾನಾ ನಿಂಗೆ ದೇವ್ರ ಮಾಡಿ, ನೀ ತಪ್ಪು ಮಾಡಿದಿ, ನೀ ಹೆಂಗ್ ತಪ್ಪು ಮಾಡಿದಿ, ನೀ ದೇವ್ರದಿ. ಹೌದು. ಅಂದ್ರೆ ನಂಗೆ ಕ್ರಿಕೆಟ್ ಹ್ಯೂಜ್ ಕ್ರಿಕೆಟ್ ಫ್ಯಾನ್ ನಾನು. ನಾ IPL ಟೈಮ್ನ ಸೋಷಿಯಲ್ ಮೀಡಿಯಾ ಮುಟ್ಟಂಗಿಲ್ಲ. ನಂಗೆ ಐ ಫೀಲ್ IPL ಹ್ಯಾಸ್ ಬಿಕಮ್ ಒನ್ ಆಫ್ ದ ಮೋಸ್ಟ್ ಟಾಕ್ಸಿಕ್ ಕ್ರಿಕೆಟಿಂಗ್ ಲೀಗ್ಸ್ ರೈಟ್ ನೌ ಬಿಕಾಸ್ ಆಫ್ ದ ಫ್ಯಾನ್ಸ್. ಕ್ರಿಕೆಟ್ ಈಸ್ ಕ್ವಾಲಿಟಿ ಟಾಪ್ ನಾಚ್ ಐತಿ, ಒಂದಿಷ್ಟು ಫ್ಯಾನ್ಸ್, ಎಲ್ಲಾರಲ್ಲ, ಒಂದಿಷ್ಟು ಫ್ಯಾನ್ಸ್ ಇಷ್ಟು ಟಾಕ್ಸಿಕ್ ಮಾಡ್ಬಿಡ್ತಾರೆ, ಆಲ್ಗೋರಿದಮ್ದಾಗ ಅದ ಬರಕ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಧೋನಿ ಫ್ಯಾನ್ಸ್ ಬಂದು ಕೊಹ್ಲಿಗೆ ಬೈಯೋದು, ಕೊಹ್ಲಿ ಫ್ಯಾನ್ಸ್ ಹೋಗಿ ಇದಕ್ಕೆ ಬೈಯೋದು. ಈಗ ನಾ ಕೊಹ್ಲಿ ಫ್ಯಾನ್ ಅದೇನೆ, ನಾ ಧೋನಿ ಸೇರಂಗಿಲ್ಲ ಅಂತಲ್ಲ, ಧೋನಿನೂ ಐ ಲವ್ ಧೋನಿ, ಬಟ್ ಕೊಹ್ಲಿ ನಂಗೆ ಇನ್ಸ್ಪೈರ್ ಮಾಡ್ತಾರೆ ಆನ್ ಸಮ್ ಅದರ್ ಲೆವೆಲ್. ಕರೆಕ್ಟ್. ಅದು ಒಂದು ಇದು ಒಂದು ಐತಿ, ಇಫ್ ಐ ಲೈಕ್ ಎ ಐ ಕ್ಯಾನಾಟ್ ಲೈಕ್ ಬಿ. ಎಕ್ಸಾಕ್ಟ್ಲಿ, ಯು ಹ್ಯಾವ್ ಟು ಹೇಟ್ ಬಿ. ನಾನು ಹೇಳಿಲ್ವಾ, ಬಿಜೆಪಿನ ಬೈದ್ರೆ ನನ್ನ ಕಾಂಗ್ರೆಸ್ ಅಂತಾರೆ, ಕಾಂಗ್ರೆಸ್ ಅವ್ರು ಬೈದ್ರೆ ಬಿಜೆಪಿ ಅಂತಾರೆ. ಕಾರ್ತಿಕ್ ಪತ್ತರ್ ಅಂತ ಸ್ಟ್ಯಾಂಡ್ ಅಪ್ ಕಾಮಿಡಿನ ಅದಾರ, ಅವ್ರು ಬಂದಾಗ ಅದ ಹೇಳಿದ್ರೆ ಡಿಫ್ರೆನ್ಸಿಯೇಷನ್ ಜನ ಹೆಂಗದಾರ ಅಂತಂದ್ರೆ, ಐ ಆಮ್ ಬೆಟರ್ ದೆನ್ ಯು ಅಂತಾರೆ. ನಾರ್ತ್ ಕರ್ನಾಟಕ ಬೆಟರ್ ದೆನ್ ಸೌತ್ ಕರ್ನಾಟಕ, ಆಮೇಲೆ ನಾರ್ತ್ ಕರ್ನಾಟಕ ಬೆಟರ್ ಆಕೈತಿ, ಅಲ್ಲಿ ಬರ್ತಾರೆ ಹುಬ್ಳಿ ಬೆಟರ್ ದನ್ ಬಾಗಲಕೋಟೆ ಅಂತಾರೆ, ನನ್ನ ಮನೆ ಬೆಟರ್ ದನ್ ನಿನ್ ಮನೆ, ಕಿಚನ್ ಹೋಗಿ ಲೋಟ ಬೆಟರ್ ದನ್ ವಾಟೆ ಅಂತಾರೆ. ಇವ್ರೆ ಡಿಫ್ರೆನ್ಸ್ ಮುಗಿಯಂಗೆ ಇಲ್ಲ. ಅದೊಂದು ಇದೆಯಲ್ಲಮ್ಮ, ಅದೇನೋ ಇದೆ, ಸಾಧಿಸುವವರೆಗೂ ಕಿವುಡನಾಗು, ಸಾಧಿಸಿದ ನಂತರ ಮೂಕನಾಗು ಅಂತ. ದೊಡ್ಡ ದೊಡ್ಡ ಸಾಧನೆ ಮಾಡಿರೋರೆಲ್ಲ ಹಂಗೆ ಇರೋದು, ಬೇಕಾಬಿಟ್ಟು ಎಲ್ಲೆಲ್ಲೋ ಏನೇನೋ ಸ್ಟೇಟ್ಮೆಂಟ್ ಕೊಡಲ್ಲ, ಸುಮ್ಮನೆ ಇರ್ತಾರೆ. ಅಗೈನ್ ಗೋ ಫಾರ್ ಯಶ್. ಕರೆಕ್ಟ್. ಯಾವತ್ತು ಏನು ನೆಗೆಟಿವ್ ಕೆಟ್ಟ ಸ್ಟೇಟ್ಮೆಂಟ್ ಅಂತೂ ಕೊಟ್ಟೇ ಇಲ್ಲ ಎಲ್ಲೋ.
ಅಂದರೆ ಅದು ಸೆನ್ಸ್ ಇರುತ್ತೆ ಒಂದು, ಎಲ್ಲಿ ಏನು ಮಾತಾಡಬೇಕು ಏನು ಎತ್ತ ಅಂತ. ಸೊ ಹಾಗೆ ಯಾಕಂದ್ರೆ ಯಾರ್ಯಾರು ಏನೇನು ಮಾತಾಡ್ತಾರೆ ತಲೆ ಕೆಡ್ಸ್ಕೊಂಡು ಕೂತ್ಕೋಬಾರ್ದು ಅದಕ್ಕೆಲ್ಲ. ಯಾಕಂದ್ರೆ ಒಂದು ಲೆವೆಲ್ ಆಫ್ ಸ್ಟ್ರಗಲ್ ನೋಡಿ ಅಲ್ಲಿ ಮುಟ್ಟಾರ ಅವ್ರೆ. ಹೌದು ಅವ್ರಿಗೆ ಅದ್ರ ವ್ಯಾಲ್ಯೂ ಗೊತ್ತೈತೆ ಅಲ್ಲಿ ಮುಟ್ಟಿದ ಮೇಲೆ ಏನೈತೆ ಅದ್ರ ವ್ಯಾಲ್ಯೂ ಅಂತ. ಸೊ ಸುಮ್ಮನಂತೂ ಯಾರು ಮಾತಾಡಂಗಿಲ್ಲ. ಯಾಕಂದ್ರೆ ಅವ್ರ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಬಿಸ್ನೆಸ್ಸು. ಅವ್ರದ್ದು ಒಂದು ಸ್ಟೇಟ್ಮೆಂಟು ಯಾರೋ ಏನೋ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ನು ಅವ್ನು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅವ್ನದ್ದು ಎಷ್ಟು ಶೇರ್ಸ್ ಲಾಸ್ ಆಗುತ್ತೆ ಗೊತ್ತಾ ಅವ್ನ ಕಂಪ್ನಿ. ಇಲಾನ್ ಮಸ್ಕ್ ಆಗಿತ್ತಲ್ಲ ಆ ಥರದ್ದು ಹಂಗೇನೇನೋ ಆಗ್ಬಿಡುತ್ತೆ. ಜೋ ರೋಗನ್ ಪಾಡ್ಕಾಸ್ಟಾಗ ಜಾಯಿಂಟ್ ಹೊಡೆದಿದ್ರೆ ಸ್ಟಾಕ್ಸ್ ನೆಕ್ಸ್ಟ್ ಟೈಮ್ ಶೇರ್ಸ್ ಇರುತ್ತೆ ಅವ್ರದ್ದು. ಹೌದು, ಅಲ್ಲ ನಾಟ್ ಓನ್ಲಿ ಬಿಕಾಸ್ ಆಫ್ ದ ಶೇರ್, ಬಟ್ ಅವ್ರಿಗೆ ಒಂದು ಸೆನ್ಸ್ ಇರುತ್ತೆ ಎಲ್ಲಿ ಏನು ಮಾತಾಡಬೇಕು ಏನು ಮಾತಾಡಬೇಕು. ಬಟ್ ಎವ್ರಿಥಿಂಗ್ ಈಸ್ ಕರೆಕ್ಟೆಡ್ ದೇರ್. ಕರೆಕ್ಟ್, ಹೌದು. ಈಗ ಓಲಾ S1 ಸ್ಕೂಟರ್ 20 hours a day ಕುನಾಲ್ ಕಾಮ್ರಾಗೆ ರಿಪ್ಲೈ ಮಾಡಕ್ ಹೋಗಿ CEO ಗೊತ್ತೇನ ಹಾಗಿದ್ದು ಯಾವುದು, ಭಾವೇಶ್ ಅಗರ್ವಾಲ್ ಓಲಾದ ಫೌಂಡರ್ ಏನೋ ಹಿ ಹ್ಯಾಡ್ ಟ್ವೀಟೆಡ್ ಸಮಥಿಂಗ್. ಭಾವೇಶ್ ಅಗರ್ವಾಲ್ ಕುನಾಲ್ ಕಾಮ್ರಾ ಅವ್ರ ಸರ್ವಿಸ್ ಸೆಂಟರ್ ಭಾಳ ಇದೈತಿ ಸ್ಕೂಟರ್ಸ್ ಇಂದ 2-3 months ಇಟ್ಕೊಂಡ್ಬಿಡ್ತಾರಂತ. ದೇರ್ ಇಸ್ ಅ ಹ್ಯೂಜ್ ಪ್ರಾಬ್ಲಮ್. ಅದನ್ನ ಇದಾಕಿ 20 hours a day ಅವೆಲ್ಲ ಇದ್ಬಿಡ, ಲುಕ್ ಅಟ್ ಯುವರ್ ಸರ್ವಿಸ್ ಸೆಂಟರ್, ಜಲ್ದಿ ಕಸ್ಟಮರ್ಸಿಗೆ ಇದು ಮಾಡ ಅಂತ ಹೇಳಿ ಭಾವೇಶ್ ಅಗರ್ವಾಲ್ ಸುಮ್ ಕುಂದ್ರು ಬಿಟ್ಟು ರಿಪ್ಲೈ ಮಾಡ್ಬಿಟ್ಟಾರೆ. ಅದೆಲ್ಲ ನಾನು ನೋಡ್ಕೊಂತೇನೆ. ನಿಂದು ಫೇಲ್ಡ್ ಕರಿಯರ್, ಕಾಮಿಡಿ ಕರಿಯರ್ ಇದಾಗಿದ್ದಕ್ಕೆ ನನ್ನ ಮೇಲೆ ಇಲ್ಲಿ ಯಾಕೆ ಜೋಕ್ ಮಾಡತ್ತಿ ಹಿಂಗಂತ. ಅದು ಹೀಟಪ್ ಆಗಿ ಯೂಟ್ಯೂಬ್ ತುಂಬ ಅದ್ರ ಬಗ್ಗೆ ವೈ ಇಸ್ ಓಲಾ ಫೇಲಿಂಗ್, ದ ಪ್ರಾಬ್ಲಮ್ ವಿತ್ ಓಲಾ ಸ್ಕೂಟರ್ಸ್, ದ ಪ್ರಾಬ್ಲಮ್ ವಿತ್ ಓಲಾ ಸರ್ವಿಸ್, ಆ ಪ್ರಾಬ್ಲಮ್ ಮೇಲೆ ಇಷ್ಟ ಹೈಲೈಟ್ ಆತೆ ದ್ಯಾಟ್ ದೇ ಹ್ಯಾಡ್ ಟು ಟೇಕ್ ಆಕ್ಷನ್ ಇಮಿಡಿಯೇಟ್ಲಿ. ಎಲ್ಲರ ದೋಸ್ತ್ ಕಸ್ಟಮರ್ ಅಳಾತಾರಲ್ಲೇ, ನೀನು ಟ್ವೀಟ್ ಯಾಕೆ ಮಾಡತ್ತಿ ಹಂಗೆ, ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹೇಳೋಣ, ಸಾಲ್ವ್ ಇಟ್ ಅಂಡ್ ಆನ್ಸರ್ ಇಟ್ ಟು ಹಿಮ್. ಕರೆಕ್ಟ್. ಬಟ್ ದ್ಯಾಟ್ ಎಫೆಕ್ಟ್ಸ್ ವಾಟ್ ಯು ಟಾಕ್, ವೆನ್ ಟು ಟಾಕ್, ಹೂ ಯು ಟಾಕ್. ಅದಕ್ಕೆ ಕಾನ್ಷಿಯಸ್ ಆಕ್ಕಾರ ಮತ್ತೆ ಎಲ್ಲರೂ. ನಾ ಎದಕ್ಕೆ ಎಜುಕೇಷನ್ಸ್ ಕೇಳಿದೆ ಅಂತಂದ್ರೆ, ಮೇ ಬಿ ಆ ಸೆಲಿಬ್ರಿಟಿ ಇಲ್ಲ ಗೆಸ್ಟ್ ವುಡ್ ಬಿ ಕಂಫರ್ಟೇಬಲ್, ಚಿಲ್ ಇರ್ಬೋದು ಅವ್ರೆ, ಬಟ್ ಅವ್ರ ತಲೆಯಾಗ ಇದನ್ನ ನಾನು ಮುಂದೆ ಹೋದಾಗ ಆ ಫ್ಯಾನ್ಸು ಆಡಿಯನ್ಸ್ ಹೆಂಗೆ ತೊಗೊಂಡು ಏನು ಮಾಡ್ತಾರೆ ಅದಕ್ಕೆ ಆನ್ಸರ್ ಮಾಡ್ಲಿಕ್ಕಿಲ್ಲ. ಅದಕ್ಕೆ ನಮಗೆ ಕಾನ್ವರ್ಸೇಷನ್ ಬ್ರೂ ಆಗಂಗಿಲ್ಲ. ಅದು ಐ ವಾಂಟ್ ದಟ್. ಇಲ್ಲ, ನಾನು ಫಸ್ಟ್ ನನ್ನ ಇಂಟರ್ವ್ಯೂಗೆ ಬರೋರಿಗೆ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ನನ್ನಲ್ಲಿ ಕಾಂಟ್ರವರ್ಸಿ ಇರಲ್ಲ, ನಾನು ಮಾಡಲ್ಲ ಕಾಂಟ್ರವರ್ಸಿ, ಅಪ್ಪಿತಪ್ಪಿನೂ ಇಂಡೈರೆಕ್ಟಾಗೂ ಮಾಡಲ್ಲ. ನಿಮ್ಗೆ ಏನಾದರೂ ಹಂಗೆ ಅನ್ನಿಸ್ತು ನನ್ನ ಪ್ರಶ್ನೆಗಳು ಕಾಂಟ್ರವರ್ಸಿ ಆಗತ್ತಿದ್ದು ಅಥವಾ ಬೇರೆಯವ್ರ ಬಗ್ಗೆ ಹಿಂಗೆ ಮಾತಾಡೋದು ಅಂತ ಹೇಳಿ ನಾನು ಡಿಲೀಟ್ ಮಾಡ್ತೀನಿ. ನಾ ಆ ಥರ ತುಂಬ ಡಿಲೀಟು ಮಾಡಿದ್ದೀನಿ. ಬೇರೆಯವ್ರ ಬಗ್ಗೆ ಮಾತಾಡಿರೋದು ಆಗಿರ್ಬೋದು, ಅಥವಾ ಬೇರೆಯವ್ರ ಬಗ್ಗೆ ಬೈ ಮಿಸ್ಟೇಕ್ ಅವ್ರ ಬಗ್ಗೆನೇ ಅವರೇ ಏನೋ ಹೇಳ್ಕೊಂಡಿರೋದಾಗಿ ಡಿಲೀಟ್ ಮಾಡಿದ್ದೀನಿ. ಅದೇನು ದೊಡ್ಡ ಕಾಂಟ್ರವರ್ಸಿನೂ ಆಗ್ತಿರ್ಲಿಲ್ಲ, ಯಾವುದೂ ಯಾರ ಬಗ್ಗೆನೂ ಯಾರೂ ನೆಗೆಟಿವ್ ಆಗಿ ಮಾತಾಡಿರಲಿಲ್ಲ ನನಗೆ ಬಂದಿರೋ ಗೆಸ್ಟ್ಗಳು. ಅವ್ರಿಗೆ ಯಾಕೋ ಬೇಡ ಅನ್ನಿಸ್ತು, ಇಲ್ಲ ಕೀರ್ತಿ ಇದೊಂದು ಬೇಡ, ಹೌದಾ ಸರಿ ಆಯ್ತು ತೆಗೋಣ. ನನಗೆ ಬರೋ ಗೆಸ್ಟ್ಗಳು ಇಂಪಾರ್ಟೆಂಟ್ ಗುರು. ಕರೆಕ್ಟ್. ಅವರಿಗೆ ಮೋಸ ಮಾಡಿ ನೀವು ಇಲ್ಲ ನಾನು ಇದು ಮಾಡ್ಬಿಡ್ತೀನಿ, ನಾಳೆ ಸ್ಕ್ಯಾಂಡಿನ್ ಇಂಟರ್ವ್ಯೂ ಕರೆದ್ರೆ ನೀನು ನನಗೆ ಮುಂಚೆ ಯಾರು ಬಂದಿರೋ ಇಂಟರ್ವ್ಯೂಗೆ ಫೋನ್ ಮಾಡಿ ಕೇಳ್ಕೊತೆ ಅವ್ರಿಗೆ, ಹೆಂಗೆ ಗುರು ಕೀರ್ತಿದು ಹಿಂಗೆ ಓಡ್ತಿದೆ ಹೋಗ್ಲಾ ಬೇಡವಾ ಗುರು, ಅವ್ನಿಗೆ ಏನೋ ಹೇಳ್ಬಿಟ್ಟೆ ಡಿಲೀಟ್ ಮಾಡ್ತೀನಿ ಅಂತ ಮಾಡೇ ಇಲ್ಲ, ಹಾಕ್ಬಿಟ್ಟಿದ್ದಾನೆ, ಊರೆಲ್ಲ ಕಾಂಟ್ರವರ್ಸಿ ಆಗ್ಬಿಡ್ತಾವೆ. ಇವಾಗ ಕೀರ್ತಿ ENT ಕ್ಲಿನಿಕಲ್ಲಿ ಇದನ್ನು ನೋಡಿದೆ ಅಂತ ಹೇಳೋರು ಯಾರೋ ಒಬ್ಬರು ಸಿಗ್ತಾರೆ ಬಿಟ್ಟರೆ, ಏನು ಹಂಗೆ ಕಾಂಟ್ರವರ್ಸಿ ಮಾಡ್ಬಿಟ್ಟಿದ್ದೆ ನೀನು ಅನ್ನೋರು ಯಾರೂ ಸಿಗಲ್ಲ. ನಾನು ಯಾವತ್ತೂ ಮಾಡಿಲ್ಲ, ನಂಗೆ ಬೇಡ ಅದು. ನನಗೆ ಎಷ್ಟೊಂದು ಜನ ಯಾವ್ಯಾವುದೋ ಡಿಲೀಟ್ ಮಾಡಿರೋದೆಲ್ಲ ಹಾಕಿದ್ದಿದ್ರೆ ನನಗೆ 1 million ವ್ಯೂಸ್ ಯಾವಾಗಲೂ ಆಗಿರೋದು. ತುಂಬ ಜನರದು ನನಗೆ ಗೊತ್ತು ಏನೇನಿದೆ ಅಂತ. ಸೊ ಯಾವುದೋ ಮೂಡಲ್ಲಿ ಹೇಳ್ಬಿಟ್ಟಿದ್ದಾರೆ ಅದೆಲ್ಲ. ಕೆಲವ್ರಿಗೆ ನಾನೇ ಹೇಳಿದ್ದೀನಿ ಬೇಡ ಚಿನ್ನ ಇದೋ ಹೊಡಿಸ್ಕೋತೀಯ ಅಂತ ಅಲ್ವಾ. ಅಂದರೆ ಈ ತುಂಬ ವಿಚಾರಗಳಿರುತ್ತೆ, ಕೆಲವೊಂದನ್ನ ವೇದಿಕೆಗಳಲ್ಲಿ ಮಾತಾಡ್ತಾರಲ್ಲ, ಎಲ್ಲರಿಗೂ ಎಲ್ಲವೂ ಗೊತ್ತು, ಕೆಲವೊಂದನ್ನು ವೇದಿಕೆಯಲ್ಲಿ ಮಾತಾಡಬಾರ್ದು ಅಂತ. ಹೌದು. ಫಾರ್ ಎಕ್ಸಾಂಪಲ್ ಅದೇ ಹೇಳೋಣ, ಜಾತಿ ಧರ್ಮ. ನೀನು ಯಾವ ಜಾತಿ ಅಂತ ನಂಗೆ ಗೊತ್ತಿಲ್ಲ, ನಾನು ಯಾವ ಜಾತಿ ಅಂತ ನಿಂಗೆ ಗೊತ್ತಿಲ್ಲ, ನಾವಿಬ್ಬರು ನಮ್ಮ ಮನಸ್ಥಿತಿಯಿಂದ ಮ್ಯಾಚ್ ಆಗಿದ್ದೀವಿ ಬಿಟ್ಟರೆ, ನಿನ್ನ ಟ್ಯಾಲೆಂಟಿಂದ ನಾನು, ನನ್ನ ಟ್ಯಾಲೆಂಟಿಂದ ನೀನು ಫ್ರೆಂಡ್ಸ್ ಆಗಿದ್ದೀವಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನೀನು ಯಾವ ಜಾತಿ ಅಂತ ನಾವು ಇಲ್ಲಿವರೆಗೂ ಕೇಳ್ಕೊಂಡೇ ಇಲ್ಲ ನಾವಿಬ್ರು. ತಲೆಗೂ ಬಂದಿಲ್ಲ ನನಗೆ. ನೀವು ಅದೇ ಬರೀ ಬ್ರಾಹ್ಮಣರ ಕರೀತಾರ ಒಂದಲ್ಲ ಒಂದು 10 ಕಮೆಂಟ್ ಬ್ರಾಹ್ಮಣ ಕರ್ದಾರ ನನಗೆ. ನಾನು ಎಲ್ಲೂ ಹೇಳ್ಕೊಂಡು ಓಡಾಡೋದು ಜಾತಿ ಯಾವುದು ಧರ್ಮ ಯಾವುದು ಗುರು ಇಲ್ಲ ಗುರು, ಎರಡೇ ಇರೋದು, ಉಳದ ಸುಡೋದ. ಕೋವಿಡ್ ಬಂದರೆ ಎಲ್ಲರನ್ನೂ ಉಳೋದೆ, ಯಾರನ್ನೂ ಸುಡಲ್ಲ. ನೀನು ಯಾವ ಜಾತಿ ಆಗಿರೋ ಉಳ್ತಾರಲ್ವಾ ಅಷ್ಟೇ. 4 ದಿನ ಬದುಕಿರ್ತೀವಿ ಗುರು. ಹೆಣ ಎತ್ಕೊಂಡು ಹೋಗಿ ಎಷ್ಟು ಜನ ಸಂಪಾದನೆ ಮಾಡಿದ್ಯಾ ಅನ್ನೋದಷ್ಟೇ ಮ್ಯಾಟ್ರು. ಹೌದು. ನೀನು ಸದೋದಾಗ ಹಿಂದೆ ಎಷ್ಟು ಜನ ಬರ್ತಾರೆ. ಈಗ ನನಗೆ 1,35,000 ಏನೋ ಸಬ್ಸ್ಕ್ರೈಬರ್ ಇದ್ದರೆ, ಕೀರ್ತಿ ಸತ್ತೋದ ಅಂದರೆ RIP ಹಾಕೋರು ಎಷ್ಟು ಜನ ಇದ್ದಾರಲ್ಲಿ. ಅವ್ರು ಹಾಕಿದ್ರು RIP ನಂಗೆ ಕಾಣುತ್ತಾ ಅದು. ನಾವು ಬದುಕಿದ್ದಾಗ VIP ಥರ ನೋಡ್ಕೊಂಬಿಡ್ಬೇಕು ಜನರನ್ನ, ಸತ್ತ ಮೇಲೆ RIP ಹಾಕೊಂಡು ಸ್ಟೇಟಸ್ ಹಾಕೊಳ್ಳೋದು ಯಾರು ನೋಡ್ತಾರೆ ಚಿನ್ನ? ಆಲ್ ದ ಬೆಸ್ಟ್ ಕೊಹ್ಲಿ ಅಂತ ಹಾಕೊಂಡ್ರೆ ನಾನು ಕೊಹ್ಲಿ ನೋಡ್ತಾನ? ಬದುಕಿದ್ದಾಗಲ್ಲ ಇವತ್ತು ಆಲ್ ದ ಬೆಸ್ಟ್ ಕೊಹ್ಲಿ ಅಂತ ಹಾಕ್ತೀನಿ ಗುರು, ನಾನು ನೋಡ್ತಾನ ಕೊಹ್ಲಿ? ಇಲ್ಲ ಅಲ್ವಾ. ಅಂದರೆ
ಖುಷಿ. ಕಂಗ್ರ್ಯಾಚುಲೇಷನ್ಸ್. ಅದರಲ್ಲಿ ಒಂದೇ ಒಂದು ತೋರ್ಸೆ ನೀನ್ ಕೊಹ್ಲಿ ಫ್ಯಾನ್ ಅಂತ ತೋರಿಸ್ತಿದ್ಯಾ ಅಷ್ಟೇ. ಅದು ತಪ್ಪು ಅಂತ ಹೇಳ್ತಿಲ್ಲ ನಾನು. ಖುಷಿ, ನಿನ್ ಖುಷಿ ನೀನ್ ಹಾಕೋ, ಅದಲ್ಲ ಅವ್ರವ್ರ ಖುಷಿ ಅವ್ರವ್ರ ಇಂಟ್ರೆಸ್ಟು. ಬಟ್ ಯಾರೋ ಸತ್ತೋದಾಗ ಇವ್ರು ಹೋಗ್ಬಿಟ್ರು ನಂಗೆ ನೋವಾಗ್ತಿದೆ ಅಂತ ಹಾಕೊಂಡ್ರು, ಓಕೆ ತಾತ ನೀವೆಲ್ಲೇ ಇರಿ ಚೆನ್ನಾಗಿರಿ ಅಂತ ಹಾಕೊಂಡ್ಬಿಟ್ಟಾಗ ಅಲ್ಲಿ ತಾತ ನೋಡೋದೇ ಇಲ್ಲ ಅಂತ. ನೋಡಂಗಿಲ್ಲ, ಅದು ತಂದು ಖುಷಿಗೆ ಹಾಕೋದು ಅಷ್ಟೇ, ಅವ್ರ ಖುಷಿಗೆ ಹಾಕೊಳ್ಳಿ, ದಟ್ಸ್ ಓಕೆ. ಅವ್ರ ಮನಸ್ತಾಪ ಸಂಬಂಧ. ಬಟ್ ಪ್ರಾಕ್ಟಿಕಲಿ ಹೇಳ್ಬೇಕಂದ್ರೆ ಅದೇನು ವರ್ಕ್ ಆಗಲ್ಲ. ನಾವು ಸತ್ತ ಮೇಲೆ ಅವ್ರ ಬಗ್ಗೆ ಹತ್ಕೊಂಡು ಓಡಾಡೋದಕ್ಕಿಂತ ಬದುಕಿದಾಗಲೇ ನೋಡ್ಬಿಡಿ ಗುರು. ನನ್ನ ಫ್ರೆಂಡ್ ಯಾರೋ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ ಅಂತ ಅವ್ನ ಪೇಜಲ್ಲಿ ಇಷ್ಟುದ್ದ ಬರಿತೀನಿ ನಾನು ಇವಾಗ ಹೇಳ್ತಿದ್ದವನ್ನೇ ನಾನೇ ಬರಿಬೋದು ನಾಳೆ, ಯಾಕಂದ್ರೆ ನನಗೆ ಆ ನೋವು ಇರುತ್ತೆ, ಏನೋ ಬರ್ಕೊಂಡಿರ್ತೀನಿ. ಬಟ್ ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಲ್ಲ ಅಲ್ಲಿ, ಅವ್ನು ನಾಳೆ ಓದಲ್ಲ. ಅವ್ನು ಬದುಕಿದ್ದಾಗಲೇ ನನ್ನ ಫ್ರೆಂಡ್ ಇಂಥ ಸ್ಕ್ಯಾಂಡಿ ಅಂತ ಒಬ್ಬ ಇದ್ದಾನೆ, ಅವನು ಎಷ್ಟು ಜನ ಮಾಡ್ದಾಗ ಗೊತ್ತಾ, ಅವ್ನು ಹಿಂಗೆ ಪಾಡ್ಕಾಸ್ಟ್ ಮಾಡ್ತಾನೆ, ಹಿಂಗೆಲ್ಲ ನೋಡ್ತಾನೆ ಅಂತ ಬರ್ದಾಗ ನೀನು ಓದ್ಬಿಟ್ಟು ಖುಷಿ ಆಗ್ಬಿಟ್ಟು ಫೋನ್ ಮಾಡ್ತೀಯಲ್ಲ, ಅದು ನಾನು ಗುರು ನಿಂಗೆ ಲಾಸ್ಟ್ ಟ್ರಿಬ್ಯೂಟ್ ಕೊಟ್ಬಿಟ್ಟಿದ್ದೀನಿ ಗುರು ಅಂತ ಬದುಕಿದ್ದಾಗಲೇ ಅಲ್ವಾ, ಅದೊಂದು ಖುಷಿ ಕೊಟ್ಬಿಡ್ಬೇಕು ಬದುಕಿದ್ದಾಗ ಯಾರಿಗಾದ್ರು. ಅದೇ ನಾವು ಏನಾಗೈತಿ ಕಾಂಪ್ಲಿಮೆಂಟ್ ಮಾಡೋದೆ ಅದು ಈಗೋಗ ಕನೆಕ್ಟ್ ಮಾಡ್ಬಿಟ್ಟೆ ಫಾರ್ ಸಮ್ ರೀಸನ್, ಐ ಡೋಂಟ್ ನೋ ವೈ. ಇಲ್ಲ ನನಗೆ ಯಾರೇ ಚೆನ್ನಾಗಿ ಮಾಡಿದ್ರು, ನಮ್ಮ ಕನ್ನಡದಲ್ಲಿ ಯಾರೇ ಪಾಡ್ಕಾಸ್ಟು ಇಂಟರ್ವ್ಯೂಗಳು ಚೆನ್ನಾಗಿ ನಾನು ಫೋನೇ ಮಾಡಿ ಹೇಳ್ಬಿಡ್ತೀನಿ, ನಿಂಗೆ 1000 ಸಲ ಮಾಡಿದ್ದೀನಿ ನಾನು, ಚೆನ್ನಾಗಿ ಇದು ಇಷ್ಟ ಆಯ್ತು ನಂಗೆ, ಏನಕ್ಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡ್ತಾರೆ, ಬರುತ್ತೇನೋ ದುಡ್ಡು ಅಂತ ಕೇಳಿದ್ದೀನಿ, ನಿಂಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ನಂಗೆ. ಯಾಕೋ ಡ್ರೋನ್ ಗೀನೆಲ್ಲ ಹಾಕಿದ್ಯಲ್ಲೋ ದುಡ್ಡು ಬರುತ್ತೆ. ನೀ ಇದ್ದಲ್ಲ ಶೂಟಿಗೆ ಕಾಡ್ದಾಗ ಮಾಡಿದ್ವಲ್ಲ ಇದ್ದಲ್ಲ, ಏನ್ ಸಖತ್ತಾಗಿ ಬಂದಿದೆ ಕಣ ಇದು ದಿನ, ಬಟ್ ಹೊಡ್ಸ್ಕೋತೀಯ ನೋಡು, ಹುಷಾರ್ ಕಣ ದುಡ್ಡು ಹಾಕ್ಬೇಕಾದ್ರೆ. ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳಕ್ ಏನ್ ಮೋಸ ಏನಿಲ್ಲ ಗುರು, ಅದು ಈಗ ಕನೆಕ್ಟ್ ಮಾಡೋದೈತಂತೆ. ಆಮೇಲೆ ಯಾರನ್ನು ಸರಿ ಮಾಡಬಾರ್ದು ಗುರು. ನನಗೆ ನೀನ್ ಮಾಡೋ ಪಾಡ್ಕಾಸ್ಟ್ ಅಲ್ಲಿ ಆಗಿರ್ಬೋದು, ನಿಂಗೆ ನಾನ್ ಮಾಡೋ ಇಂಟರ್ವ್ಯೂ ವಾಟ್ ಎವರ್ ಏನ್ ಕರ್ಕೊತಿರೋ ಕರ್ಕೊಳ್ಳಿ, 1000 ಮಿಸ್ಟೇಕ್ಗಳು ಕಾಣತ್ತೆ. ದಟ್ ಈಸ್ ನಾಟ್ ಅ ಮಿಸ್ಟೇಕ್, ದಟ್ ಈಸ್ ಅ ಕ್ರಿಯೇಟಿವ್ ಡಿಫರೆನ್ಸ್. ನನ್ಗೆ ಅದು ಮಿಸ್ಟೇಕ್ ಅಂತ ಗೊತ್ತಿರೋ ನಾನು ಮಾಡ್ತಿರ್ಲಿಲ್ಲ ಅಲ್ವಾ. ನನ್ನ ಪ್ರಕಾರ ನಂಗೆ ಅದು ಸರಿ ಅಂತಾನೆ ನಾನು ಮಾಡಿರ್ತೀನಿ. ಬಟ್ ನಿನ್ನ ಪ್ರಕಾರ ಅದು ಇದು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಅನ್ಸುತ್ತಲ್ಲ ನಿಂಗೆ, ಅದು ಕ್ರಿಯೇಟಿವ್ ಡಿಫರೆನ್ಸ್ ಅಂತ. ಎಲ್ಲರಿಗೂ ಇರುತ್ತೆ ಕ್ರಿಯೇಟಿವ್ ಡಿಫರೆನ್ಸ್. ಮಿಸ್ಟೇಕ್ ಅಂದ್ರೆ ಲೈಟಿಂಗು, ಆಡಿಯೋ ಅದ್ರ ಹೇಳ್ಬೋದು ಅಷ್ಟೇ. ಫನಿ ಅನಿಸ್ಲಿಲ್ಲ ಮಿಸ್ಟೇಕ್ ಆಗಂಗಿಲ್ಲ. ಸೊ ಅದೇ ಹೇಳಿದೆ, ನನ್ಗೆ ಅರ್ಥ ಆಗೋ ಜೋಕು ನಂಗೆ ನಗು ಬರೋ ಜೋಕ್ ನಿಂಗೆ ಬರಲ್ಲ, ನಿಂಗೆ ನಗು ಬರೋ ಜೋಕ್ ನಂಗೆ ಬರಲ್ಲ. ಹಾಗೆ ಈ ಥರದ್ದೆಲ್ಲ ಆದಾಗ ಕ್ರಿಯೇಟಿವ್ ಡಿಫರೆನ್ಸ್ಗಳಿದ್ದಾಗ ಸುಮ್ಮನೆ ಆಗ್ಬಿಡ್ಬೇಕು. ಅಂದ್ರೆ ತಪ್ಪನ್ನ ಕಿವಿಲಿ ಹೇಳು, ಚೆನ್ನಾಗಿ ಮಾಡಿದ್ದನ್ನ ಜೋರಾಗಿ ಹೇಳು ಅಂತ. ಉಲ್ಟಾ ಐತಿ ಈಗ ತಪ್ಪನ್ ಜೋರಾಗಿ ಹೇಳ್ಬಿಡ್ತಾರೆ. ತಪ್ಪನ್ ಜೋರಾಗಿ ಹೇಳಿ ಕಾಂಪ್ಲಿಮೆಂಟ್ ಕಿವ್ಯಾಗ ಹೇಳಂಗಿಲ್ಲ. ಹೌದೌದು. ಕೀರ್ತಿ ENT ಕ್ಲಿನಿಕ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಬಹುದು, ವಿಸಿಟ್ ಮಾಡ್ತೀರಿ, ಮನ್ಸಿಗೆ ಒಳ್ಳೇದು. ಇದು ಆಸ್ಮೋಸಿಸ್ ಆಗ್ತದೆ, ಅವ್ರು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಅದಾರೆ. ಹೆಂಗ್ ಹೋಗ್ಬೇಕಿದೆ ಈ ಸೆಗ್ಮೆಂಟ್ ಅವ್ರಾಗ ಹಾಕ್ತಾನೆ. ಸ್ಕ್ಯಾಂಡಿಮ್ಯಾನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಸರಿ ಹೇಳಿ, ಇವಾಗ ನಿನ್ನ ಹಳೆ ಲವ್ಸ್ ಬಗ್ಗೆ. ಹಳೆ ಎಷ್ಟನೇದ? ಎಷ್ಟು ಲವ್ ಆಗಿದೆ? 3 ಜನ ಟಚ್ ಅಲ್ಲಿ ಇದಾರ? ಇಲ್ಲ, 3 ಜನ ಮದುವೆ ಆಯ್ತಾ? 3 ಜನಕ್ಕೆ ಮದುವೆ ಆಯ್ತಾ? ಹೌದಾ? ತ್ಯಾಗರಾಜ ಅಲ್ಲ, ನೀನ್ ತ್ಯಾಗರಾಜ HD. ಅದ್ರ ಒಬ್ಬಕ್ಕೆ ನನ್ನ ದೋಸ್ತ್ ಜೊತೆ ಆದ್ಲೆ. ಹೌದಾ? ಅರಸು ಸ್ಟೋರಿನ ನಿಂದು? ಅರಸು ಸ್ಟೋರಿ ನಂದು. ಹಡಸು ಸ್ಟೋರಿ. ಎಲ್ಲ ಜೋಕ್ಸ್ ಇವೆ. ಇಲ್ಲ, ನಿನ್ ದೋಸ್ತ್ ಚೆನ್ನಾಗಿದಾನ? ದೋಸ್ತ್ ಅಲ್ಲವ, ನೀನೇ ಲಕ್ಕಿ ಅಂತಿದ್ದಾನ ಫೋನ್ ಮಾಡಿ? ಈಗ ದೋಸ್ತ್ ಅಲ್ಲ. ಹೌದಾ? ಇಲ್ಲ, ಫೋನ್ ಮಾಡಿ ನೀನೇ ಲಕ್ಕಿ ಮಗ ಅಂತೆಲ್ಲ ಹೇಳ್ತೀಯನ? ಇಲ್ಲಪ್ಪ. ಇಲ್ವಾ? ಅವ್ರವ್ರು ಆರಾಮಿರ್ಲಿ. ಏನ್ ಎಷ್ಟು ಹಳೇದ ತೊಗೊಂಡೇನ್ ಮಾಡೋದೈತಿ? ಮೂವನ್ ಆಗ್ಬೇಕಂತಂದ್ರ ಮತ್ತೆ ಮೂವನ್ ಅದು. ನಿಮ್ದು ಹಳೆ? ನಿಮ್ದು ಒಂದಲ್ಲವ? ಒಂದಲ್ಲ. ಈಗಲೂ ನಾನು ಎಂತ ಬೈತಿರ್ತಾರೆ ನಿಂಗೆ ಲವ್ ಮಾಡಕ್ ಬರಲ್ಲ ಅಂತ. ಒಂದು ಲವ್ ಇಲ್ಲ ಅಂತ. ಅವಳ ಪ್ರಕಾರ ಲವೇ ಮಾಡಿಲ್ಲ ನಾನು. ನೀವು ಇವ್ರಿಗೂ ಲವ್ ಅಂದ್ರೆ ಪರಿಚಯ ಇದ್ವಿ ಅಂತ. ನಂಗೆ ಕಾರ್ದ ಲವ್ ಮ್ಯಾರೇಜ್ ಅಂದ್ರೆ ನಿಮ್ ಲವ್ ಮ್ಯಾರೇಜ್? ಚೆನ್ನಾಗಿ ಲವ್ ಮ್ಯಾರೇಜ್ ಅಂತ. ಇಲ್ಲಿ ಬಂದು ಪರಿಚಯ ಇದ್ವಿ, ಮನೆ ಹುಡುಕಾತಾರೆ, ನಿಮ್ಮ ಮನೆ ಹುಡುಗ ಫ್ರೀ ಅದಿ ಫ್ರೀ. ಬೇಸಿಕಲಿ ಒಂದು ಲವ್ ಅಂದ್ರೆ ಏನು, ಅಟ್ಲೀಸ್ಟ್ ಒಂದು 6 ತಿಂಗಳು 1 ವರ್ಷ ಓಡಾಡಿರ್ತಾರೆ. ಪ್ರತಿದಿನ ಹಗಲು ರಾತ್ರಿ ಮೆಸೇಜ್ ಮಾಡಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಿಂಗೆ ಗುಡ್ ಮಾರ್ನಿಂಗ್ ಕಳ್ಸೋದು. ಹಂಗ್ ಮಾಡ್ತಿದ್ರಿ ನೀವು? ಅಲ್ಲ, ಹಂಗ್ ಮಾಡಿಲ್ಲ ನಾವು ಅಂತ ಹೇಳ್ತಾ ಇದ್ದೀನಿ ನಾನು. ಮತ್ತೆ ಲವ್ ಮ್ಯಾರೇಜ್ ಹಂಗತ್ತೆ? ಅದು ಅಂದ್ರೆ ತುಂಬಾ ಡಿಬೇಟ್ ಆಗಿ ಇದು ಹೆಂಗೆ ಅರೇಂಜ್ ಮ್ಯಾರೇಜ್ ಆಗ್ಬಿಡುತ್ತೆ, ಮುಂಚೆ ಪರಿಚಯ ಇದ್ರಿ, ಓಡಾಡಿದ್ದೀರಾ 2-3 ಸಲ, ಕಾಫಿ ಗೀಫಿಗೂ ಎಲ್ಲ ಸೇರಿದ್ದೀರಾ ಅಂದ್ರೆ ಹೆಂಗೆ ಅರೇಂಜ್ ಮ್ಯಾರೇಜ್ ಆಗುತ್ತೆ ಅಂತ ವಾದ ಮಾಡ್ತಾರಲ್ವಾ. ಅಷ್ಟು ಟೈಮೇ ಇಲ್ಲ ನಮ್ಗೆ ವಾದ ಮಾಡೋಕ್ಕೆ. ಆಯ್ತು ಲವ್ ಮ್ಯಾರೇಜ್ ಅನ್ಕೊಂಬಿಟ್ಟು ಸುಮ್ಮನೆ ಆಗ್ಬಿಡು ಅಂತ. ಹಂಗೆ ಹಂಗತ್ತೆ. ಟಿಪ್ಸ್ ಕೊಡ್ರಲ್ಲ, ಏನು ಟಿಪ್ಸ್ ಕೊಡಬೇಕು? ಮದುವೆ 3 ಥಿಂಗ್ಸ್ ಟು ಲುಕ್ ಔಟ್ ಫಾರ್. ಮದುವೆ ಆಗ 3 ಏನು ಮಾಡ್ಬೇಕು, 3 ಏನು ಕೆಲಸ ಮಾಡಬಾರ್ದು? ನನ್ನ ಪ್ರಕಾರ ಈಗಿನ ಜನ್ರೇಷನಲ್ಲಿ
32 ವರ್ಷ 34 ವರ್ಷ ಆಗೋವರೆಗೂ ನೀನು ಮದುವೆ ಆಗಬಾರ್ದು ಅಂತ ಡಿಸೈಡ್ ಆಗಿರಬೇಕು. ಅವಾಗ ನಿಂಗೆ ಒಂದು ಮೆಚುರಿಟಿ ಬಂದಿದೆ ಅಂತ. ಯಾಕಂದರೆ ಆಫ್ಟರ್ 85 ಹುಟ್ಟಿದವರು ಯಾರು 50 ವರ್ಷ ದಾಟಲ್ಲ ನಾವು ತಿಂತಾರೋ ಗೋಬಿ ಮಂಚೂರಿ ನೂಡಲ್ಸ್ಗೆ. ಸೊ ಮದುವೆ ನಾನು ಆಗಬಾರ್ದು ಹಾಗೆ ಇರ್ತೀನಿ ಅಂತ ಏನಾದರೂ ಅಂದ್ಕೊಂಡ್ರೆ ನಿಂಗೆ ಮೆಚುರಿಟಿ ಇದೆ ಅಂತ. ಇಲ್ಲ ಮನೇಲಿ ಪ್ರೆಷರ್ ಇದೆ ಅಥವಾ ನನಗೂ ಮದುವೆ ಆಗೋಕ್ಕೆ ಇಷ್ಟ ಅಂದರೆ ಹುಡುಗರು ಒಂದು 30ರಿಂದ 32 ವರ್ಷಕ್ಕೆ ಆಗಬೇಕು. ಹುಡುಗಿಯರು 28 ವರ್ಷದವರೆಗೂ ಆಗಬಾರ್ದು. 28 ವರ್ಷಕ್ಕೆ ಆಗಬೇಕು, ಅಲ್ಲಿವರೆಗೂ ಆಗಬಾರ್ದು. ಮತ್ತು ಏನೋ ಇಲ್ಲಿ ಮದುವೆ ಆಗಿ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗ್ತೀನಿ ಅದು ಇದು ನನಗೆ ಆಗ್ಬರಲ್ಲ ಅವೆಲ್ಲ. ಅಂದರೆ ಅಗೈನ್ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಂಗೆ ಏನಂದರೆ ನಮ್ಮ ಅಮ್ಮಂಗೋ ನಮ್ಮ ಅಪ್ಪಂಗೋ ಏನೋ ಹುಷಾರಿಲ್ಲ ಅಂದರೆ ಅರ್ಧ ಗಂಟೆಲ್ಲ 1 ಅವರೆಲ್ಲ ಹೋಗ್ಬೇಕು ನಾನು ನೋಡೋಕ್ಕೆ. ನೀನು ಫಾರಿನಲ್ಲಿ ಇದ್ದೀನಿ ಅಂದರೆ ಯಾರೋ ಹೋಗ್ಬಿಟ್ರೆ ನೀನು 3 ದಿನ ಫ್ಲೈಟ್ ಹಾಕಿ ಬಂದು ನಿನಗೋಸ್ಕರ ಅದು ಇದು ಮಾಡೋದು ಅವೆಲ್ಲ ತಪ್ಪು. ಎಷ್ಟು ದಿನ ಇರ್ತೀಯ? ಹೋಗು ಫಾರಿನ್ಗೆ ಹೊರಟು ಬಾ ಖುಷಿಯಾಗಿ, 1 ವಾರ ತಿಂಗಳು ಇದ್ಬಿಟ್ಟು ಬಂದ್ಬಿಡಿ. ಅಲ್ಲಿಗೆ ಹೋಗಿ ಸೆಟ್ಲಾಗೋ ಇದಕ್ಕೆ ಕೊಡೋದು ನನಗೇನೋ ಆಗಬರಲ್ಲ. ಇಲ್ಲಾಂದರೆ ಹೋದರೆ ನಿಮ್ಗೆ ಯಾರ್ಯಾರು ಹತ್ರದವ್ರು ಇದ್ದಾರೋ ಅವ್ರನ್ನೂ ಕರ್ಕೊಂಡು ಹೋಗ್ಬಿಡಿ. ಬಟ್ ದಟ್ ಈಸ್ ಇಂಪಾಸಿಬಲ್, ಪ್ರಾಕ್ಟಿಕಲಿ ಅದಾಗಲ್ಲ. ಗಂಡು ಮಕ್ಕಳಿಗೆ ಮೆಚುರಿಟಿ ಬರಬೇಕು ಅಂದರೆ ಒಂದು 30ರಿಂದ 32 ವರ್ಷ ಆಗಬೇಕು. ಅದು ಒಂದು 50% ಮೆಚುರಿಟಿ ಬಂದಿರುತ್ತೆ. ಮದುವೆ ಆದಮೇಲೂ ಮೆಚುರಿಟಿ ಬಂದಿಲ್ಲ ಅಂತ ಪ್ರತಿದಿನ ಬಯಸ್ಕೋತೀರ, ಅದು ಬೇರೆ ವಿಷಯ. ಹೆಣ್ಮಕ್ಳಿಗೆ ಒಂದು 28 ವರ್ಷ ಆಗಬೇಕು. ಯಾರಿಗೆ ಅಂದರೆ ಒಂದು ಹುಡುಗನಿಗೆ ಅಥವಾ ಹುಡುಗಿಗೆ ಅವಳಿಗೆ ಅಕ್ಕ ಅಥವಾ ಅಣ್ಣ ಮದುವೆ ಆಗಿದ್ರೆ ಒಂದು ಅರ್ಧ ಗೊತ್ತಾಗಿರುತ್ತೆ ಮದುವೆ ಆದಮೇಲೆ ಲೈಫ್ ಹೆಂಗಿರುತ್ತೆ ಅಂತ. ಅಂಥವ್ರ ಲಕ್ಕು. ಅವ್ರು 1 ವರ್ಷ ಮುಂಚೆ ಮದುವೆ ಆದರೂ ಪರವಾಗಿಲ್ಲ. ಬಟ್ ಯಾರೂ ಇಲ್ಲದೆ ನಾನೇ ಮದುವೆ ಆಗ್ತೀನಿ ಅಂದರೆ ಹುಡುಗಂಗೆ 30ರಿಂದ 32 ಆಗಿರಬೇಕು, ಹುಡುಗಿಗೆ 28 ಆಗಿರಲೇಬೇಕು. ಮದುವೆ ಆದಮೇಲೆ ಒಂದು ಸಣ್ಣ ಮೆಚುರಿಟಿ ಬರುತ್ತೆ, ಮದುವೆಗೆ ಮುಂಚೆ ಒಂದು ಮೆಚುರಿಟಿ ಇರುತ್ತೆ ಹಾಗೆ. ಆಮೇಲೆ ಅಂದರೆ ಪ್ರತಿದಿನ ಬೈಸ್ಕೊಳ್ಳೋದು ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ನೀನು ಯಾರಿಗೆ ಸೋಲ್ತೀಯಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಾನು ನಿನಗೆ ಪ್ರತಿದಿನ ಸೋಲ್ತೀನಿ ಅಂತ ಬರಲೇಬೇಕು. ಇಲ್ಲದೇ ಇದ್ರೆ ನಮಗೆ ಮುಂಚೆಯಿಂದನೂ ಇರುತ್ತೆ ನಾವು ಯಾರಿಗೂ ಸೋಲಲ್ಲ ಗುರು, ನಮ್ದೊಂದು ಈಗೋ ಅಂತ ಇರುತ್ತಲ್ಲ, ಅದನ್ನು ಬಿಡಲೇಬೇಕು ನೀವು. ನಿನ್ನ ಸ್ಪೌಸ್ಗೆ, ನಿನ್ನ ಪಾರ್ಟ್ನರ್ಗೆ ನೀನು ಬಿಡಬೇಕು ನಿನ್ನ ಈಗೋನ. ಇಲ್ದೇ ವರ್ಕ್ ಆಗಲ್ಲ. ಆ್ಯಂಡ್ ಯಾರಿಗೆ ಸೋಲ್ತಿದ್ಯಾ? ಈ ಸಲ ನಾನು ಸೋಲ್ತೀನಿ ಅಂತ ಕಿತ್ತಾಡಿ ನೋಡೋಣ, ಆಗಲ್ಲ ಅದು. ಅಂದರೆ ಹಾಸಿಗೆ ಮೇಲೆ ಟವಲ್ ಹಾಕೋದಕ್ಕೂ ಬೈಸ್ಕೋತೀಯಾ, ಅದೇನಕ್ಕೋ ಬೈಸ್ಕೋತೀಯಾ, ಎಲ್ಲದಕ್ಕೂ ಬೈಸ್ಕೋತೀಯಾ ಏನಾದರೂ ಮಾಡಿದ್ರು. ಬಟ್ ಅವಳಿಗೂ ಗೊತ್ತಿರಬೇಕು ಇವನೆಲ್ಲೋ ಪ್ರೆಷರಿಂದ ಬಂದಿದ್ದಾನೆ, ಇವನ್ ಪ್ರೆಷರ್ನ ಕಾಮ್ ಡೌನ್ ಮಾಡಬೇಕು ಅಂತ ಅವಳಿಗೂ ಗೊತ್ತಿರಬೇಕು. ಅಥವಾ ಅವಳು ಯಾಕೆ ಬೈತಿದ್ದಾಳೆ, ಅವಳಿಗೆ ಮುಂಚೆ ಏನೇನು ಪ್ರೆಷರ್ ಇತ್ತು, ನನಗೆ ಆಫೀಸ್ದೇ ದೊಡ್ಡ ಟೆನ್ಷನ್ನು ಅಂತ ನಾನು ಇರ್ತೀನಿ. ಬಟ್ ಅವಳಿಗೆ ಮನೇಲೇ ಇದ್ಲು ಅನ್ನೋ ನಾನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಹಂಗಿಲ್ಲ ಅದು. ಅವಳು ಮನೇಲೇ ಇದ್ರೂ ಅಷ್ಟು ಟೆನ್ಷನ್ ಇರುತ್ತೆ ಅವಳಿಗೆ. ಹೌದು. ಬರೀ ಮನೆ ಕೆಲಸ ಮಾಡೋ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರಿಗೆ ಟೆನ್ಷನ್ನೇ ಇಲ್ಲ ಅನ್ನೋ ಭ್ರಮೇಲಿ ಬದುಕ್ತಿರ್ತೀವಿ ನಾವು. ಅವ್ರಿಗೂ 1000 ಟೆನ್ಷನ್ ಇರುತ್ತೆ. ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಅವರು ಪ್ರತಿದಿನ ಹೆಂಗಸರಿಗೆ ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡೋದು ಅನ್ನೋದಕ್ಕಿಂತ ದೊಡ್ಡ ಟೆನ್ಷನ್ ಇನ್ನೇನೂ ಇಲ್ಲ. ನಮ್ಗೆ ಅದು ನೋಡಕ್ ಸಿಲ್ಲಿ ಅನ್ಸತ್ತೆ, ಅವ್ರಿಗೆ ಅದು ಎಷ್ಟು ಟೆನ್ಷನ್ ಕೊಡ್ಬೋದು. ಮತ್ತೆ ದೋಸೆ ಬೇಕಂದ್ರೆ ಅಕ್ಕಿ ನೆನೆ ಇಡಬೇಕು, ಆ ಥರ. ಅದೊಂದು ಜಗಳನ ಬಾಗ್ಲು ಹಾಕೊಂಡು ಆಡಿ ಅಂತ, ಮತ್ತೆ ಪ್ರೀತಿನ ಪ್ರದರ್ಶನಕ್ಕೆ ಇಡಬೇಡಿ ಅಂತ. ಬಟ್ ಆದ್ರೂ ನಾವೆಲ್ಲ ಫೇಸ್ಬುಕ್ಕಲ್ಲಿ ಅದು ಇದು ಫೋಟೋಗಳು ಹಾಕೊಂಡು ಓಡಾಡ್ತಿರ್ತೀವಿ ಅದು ಇದು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಜಗತ್ ಜಾಹೀರ್ ಮಾಡ್ಕೋತಾ ಇದೀವಲ್ಲ. ಕೆಲವೊಂದನ್ನು ಸೀಕ್ರೆಟ್ ಆಗಿ ಇಟ್ಕೊಂಡಿರ್ಬೇಕು ಅಂತ. ಇಲ್ಲದೇ ಇದ್ರೆ ಪರ್ಸ್ನಲ್ ವಿಚಾರಗಳನ್ನು ಈಚೆ ಹಾಕೊಂಡ್ರೆ ಪರ್ಸ್ನಾಲಿಟಿ ಕಳೆದೋಗುತ್ತೆ. ಕೆಲವೊಂದು ಸೀಕ್ರೆಟ್ ಆಗೇ ಇರಬೇಕು, ಎಲ್ಲವನ್ನೂ ಹೇಳ್ಕೊಬ, ನೀನು ಗಂಡ ಹೆಂಡತಿ ಅಂತ ತೋರಿಸ್ಕೊ ಅಷ್ಟೇ. ಬಟ್ ಹಾಗೆ ಜಗಳಗಳು ಆಗ್ತಾನೆ ಇರುತ್ತೆ ಸಣ್ಣ ಪುಟ್ಟ ವಿಚಾರಗಳಿಗೆ. ಅಗೇನ್ ಒಂದು ಸಾಮಾನ್ಯ ಸಣ್ಣ ಪುಟ್ಟ ಡಿಫ್ರೆನ್ಸ್ ಬಂದೇ ಬರುತ್ತೆ. ಸೋಲ್ಬೇಕಷ್ಟೆ, ಯಾರು ಸರಿ ಯಾರು ತಪ್ಪು ಅಂತ. ಇದು ಹೇಳ್ದಷ್ಟು ಈಸಿ ಅಲ್ವೇ ಅಲ್ಲ ಯಾವುದೇ ಗಂಡ ಹೆಂಡತಿಗೂ. ತನ್ನ ಈಗೋನ ಬಿಟ್ಟು ಅವಳಿಗೆ ಸೋಲೋದಿದೆಯಲ್ಲ. ಸೊ ಅದು ಅವಳಿಗಾಗ್ಲಿ ಅವನಿಗಾಗ್ಲಿ ತುಂಬಾ ಅದು ಕಷ್ಟ ಇರುತ್ತೆ. ಅದು ಮಾಡ್ಕೊಂಡು ಹೋದ್ರೆ ಸುಖ ಸಂಸಾರ. ಅನ್ನೋದು ಕಲ್ತ್ಕೋಬೇಕು, ಎಸ್ಪೆಷಲಿ ಗಂಡಸರು. ಅನ್ನೋದು ಕಲ್ತ್ಕೊಂಡ್ರೆ ಒಂದು ಅರ್ಧ ಗೆದ್ರು ಅಂತ. ಏನು ಕೇಳಿದ್ರು ಅಂತ. ಈಗ ನನ್ನ ಹೆಂಡತಿ ಅದಕ್ಕೂ ಬೈಕ್ ಶುರು ಮಾಡ್ಬಿಡ್ತಾರೆ, ನೀನು ಸುಮ್ಮನೆ ಅನ್ಬೇಡ ಅಂತ. ಈ ಸೆಗ್ಮೆಂಟ್ ನಿಮ್ಮ ಹೆಂಡತಿಗೆ ಟ್ರೈ ಮಾಡಿ ಕಳಿಸ್ ನೋಡ್ರಿ. ಏನ್ರಿ ಒಂದು ಹುಡುಗ ಮದುವೆ ಅಕ್ಕನಂತಂದ್ರೆ ಹೆದರ್ಸಿಡಾತಾರ ಇವ್ರೆ. ಇಲ್ಲ ಅಂದ್ರೆ ನಮ್ದು ಲೈಫ್ ಸ್ಪ್ಯಾನ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ನಾನು ಹೇಳಿದ್ನಲ್ಲ 85 ಅಥವಾ 80 ಆಫ್ಟರ್ 80 ಹುಟ್ಟಿದವರು 50 ವರ್ಷ ದಾಟೋದೇ ಡೌಟ್ ಇದೆ ನನ್ನ ಪ್ರಕಾರ ನಮ್ಮ ಲೈಫ್ ಸ್ಟೈಲ್ಗೆ. ಸೊ ಚೆನ್ನಾಗಿ ಬದುಕ್ಬಿಡಿ, ಆಯ್ತು ಮದುವೆ ಮಾಡ್ಕೊಂಡು ಚೆನ್ನಾಗಿರಿ. ಯಾಕೆ ಅವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಅದು ಇದು ಇರ್ತಾ ಇದ್ವಿ ಅಂದರೆ ಜಗಳಗಳು ಕಡಿಮೆ ಆಗ್ತಾ ಇತ್ತು. ಅಪ್ಪ ಅಮ್ಮನ ಬೈಕ್ ಜಗಳ ಆಡ್ತಿರ್ಲಿಲ್ಲ. ರೂಮಲ್ಲಿ ಜಗಳ ಆಡ್ಕೊಂಬಂದ್ರು ಕೆಳಗಡೆ ಅಪ್ಪ ಅಮ್ಮ ಇರೋರು ಅಥವಾ ಮೇಲೆ ಅಲ್ಲೇ ಅಪ್ಪ ಅಮ್ಮ ಇರೋರು, ಅವ್ರ ಮುಂದೆ ಆರಾಮಾಗಿರ್ತಾ ಇದ್ವಿ. ಸೊ ಈಗ ನಾವು ಯಾರು ಜಾಯಿಂಟ್ ಫ್ಯಾಮಿಲಿ ಪ್ರಿಫರೇ ಮಾಡ್ತಿಲ್ಲ. ಗಂಡ ಹೆಂಡತಿ ಜೊತೆಗಿದ್ರೆ ಜಾಯಿಂಟ್ ಫ್ಯಾಮಿಲಿ ಅನ್ನೋ ಕಾಲ ಇದು. ಹೌದು, ತುಂಬಾ ವರ್ಷದಿಂದ ಜೊತೆಲಿದೀವಿ ನಾವು, ಗೊತ್ತಾ ಅಂತಾರೆ. ಒಂದೇ ಊರಲ್ಲಿ ಇರ್ತೀವಿ, ಒಂದೇ ಮನೇಲಿ ಇರ್ತೀವಿ, ಮಗನು ನಮ್ ಜೊತೆ ಇರ್ತಾನೆ ಗೊತ್ತಾ.
ಸೊ ಅದನ್ನ ನಾವು ರೂಢಿ ಮಾಡ್ಕೊಳ್ಳೋ ಅಷ್ಟು ಕಾಂಪ್ರಮೈಸ್ ಆಗಿಲ್ಲ. ನಾವು ಅಷ್ಟು ಪ್ರಾಕ್ಟಿಕಲ್ ಇಲ್ಲ, ಅಪ್ಪ ಅಮ್ಮನ ಜೊತೆಲಿ ಇರೋ ಅಷ್ಟು ಪ್ರಾಕ್ಟಿಕಲ್ ಆಗಿಲ್ಲ. ಯಾಕಂದ್ರೆ ಅವರ ಮೆಂಟಾಲಿಟಿಗಳು ಬೇರೆ, ನಮ್ಮ ಮೆಂಟಾಲಿಟಿಗಳು ಬೇರೆ. ಬಟ್ ಅವ್ರ ಜೊತೆ ಇರಬೇಕು ನಾವು. ಹೌದು. ಅವಾಗ ನಮಗೆ ಅವ್ರದ್ದು ಹಳೇದು ಸಂಸ್ಕಾರ, ನಾವಿದ್ದಾಗ ಹೆಂಗಿದ್ವಿ ಗೊತ್ತಾ, ಹಂಗೆ ಹಿಂಗೆ ಅಂತಾರೆ. ಏನೋ ಒಂದು ಈಗ ಮದುವೆ ಆಗಿದ ತಕ್ಷಣ ಮಗು ಮಾಡ್ಕೊಂಬಿಡಿ ಅಂತ ಯಾಕೆ ಹೇಳೋರು ಅಂದ್ರೆ, ಗಂಡ ಹೆಂಡತಿ ಬಿಟ್ಟು ಹೋಗಲ್ಲ ಅಂತ, ಮಗುಗೋಸ್ಕರನಾದ್ರು ಜೊತೆಲಿ ಇರ್ತಾರೆ. ಕರೆಕ್ಟ್. ಆ ಥರದ ರೀಸನ್ಗಳೆಲ್ಲ ಇತ್ತು. ಸೊ ಅದನ್ನೆಲ್ಲ ನಾವು ಬೇರೆ ಥರ ಟೇಕನ್ ಫಾರ್ ಗ್ರಾಂಟೆಡ್ ತೊಗೊಂಡ್ಬಿಡ್ತೀವಿ. ಯಾರು ಇರ್ತಾರೆ ಗುರು ಅಪ್ಪ ಅಮ್ಮನ ಜೊತೆ ಅಂತ. ಇಲ್ಲಪ್ಪ, ನಾನು ಆ ಫೇಸ್ ಏನಿರ್ತೈತಲ್ಲ ಅವ್ರ ವಯಸ್ಸಾಗ್ಬೇಕಾದ್ರೆ ಮೋಸ್ಟ್ ಬ್ಯೂಟಿಫುಲ್ ಆ ಟೈಮ್ ಕುಂದ್ ಮಾತಾಡ್ಬೇಕು. ಇಲ್ಲ ಹೌದು, ಅದೇ ಅದನ್ನ ಎಂಜಾಯ್ ಮಾಡ್ಬೇಕು ನಾವು. ಅದೇ ಎಲ್ಲರಿಗೂ ಆಗಂಗಿಲ್ಲ, ಪಾಸಿಬಿಲಿಟಿ ಎಲ್ಲರಿಗೂ ಇರಂಗಿಲ್ಲ. ಹಂಗೆ ಎಷ್ಟೋ ಜನ ಇಲ್ಲಿ ಅವ್ರ ಊರಿಂದ ಇಲ್ಲಿ ಬೆಂಗಳೂರಿಗೆ ಬರಕ್ ಆಗ್ತಿರಂಗಿಲ್ಲ. ಒಂದ್ ಸ್ವಲ್ಪ ದೊಡ್ಡ ಮನಿ ಬೇಕಾ ತಗೋಬೇಕಂತಿರ್ತೈತಿ, ಎಲ್ಲ ರೀಸನ್ಸ್ ಇರ್ತಾವೆ, ಬೇಕಂತ ಯಾರು ಮಾಡಿರಂಗಿಲ್ಲ. ಬಟ್ ಆ ಫೇಸ್ ವೆನ್ ಎವರ್ ಯು ಕ್ಯಾನ್ ಟಾಕ್ ಟು ದೆಮ್, ಅದು ಏನ್ ಇರ್ತೈತಲ್ಲ ವ್ಯಾಲ್ಯೂ. ಅಂಡ್ ಏನ್ ಗೊತ್ತಾ ಅಂದ್ರೆ, ಚೆನ್ನಾಗಿ ಸೆಟ್ಲ್ ಆಗಿ ಒಂದು ನೆಮ್ಮದಿಯಿಂದ ಬಾಳಿಸ್ತೀನಿ ನಾನು, ನೆಮ್ಮದಿಯಿಂದ ನೋಡ್ಕೋತೀನಿ ನನ್ನ ಪಾರ್ಟ್ನರ್ನ ಅನ್ನೋ ಕೆಪಾಸಿಟಿ ಇದ್ರೆ ಮಾತ್ರ ನಾವು ಮಾಡಿ. ಯಾರನ್ನೂ ಕಂಪೇರ್ ಮಾಡ್ಕೋಬಾರ್ದು ಗುರು. ಹೌದು. ಅವ್ರು ಹಂಗೆ ಬದುಕ್ತಾ ಇದ್ರೆ ನಾವು ಹಂಗೆ ಬದುಕೋಣ, ಅದು ಇಲ್ಬಾರ್ದು. ಅಷ್ಟೇ ಚೆನ್ನಾಗಿರ್ಬೇಕು. ಅಕಸ್ಮಾತ್ ನೀವೇನಾದರೂ ಅಪ್ಪ ಅಮ್ಮನ ಜೊತೆನೇ ಇರ್ತೀನಿ ಅಂತ ನಿಮ್ಮ ಮೈಂಡಿಗೆ ಬಂದು ನಮ್ಮ ಅಪ್ಪ ಅಮ್ಮನೂ ಅರ್ಥ ಮಾಡ್ಕೋತಾರೆ, ನಾವು ಅವ್ರ ಜೊತೆ ಬದುಕ್ತೀವಿ ಅಂತ ಅಂದ್ಬಿಟ್ರೆ ವೆಲ್ ಆ್ಯಂಡ್ ಫೈನ್, ಸೂಪರ್ ಅದು. ಬಟ್ ಆ ಸೂಪರ್ ಆಗಲ್ಲ, ತುಂಬ ಕಡಿಮೆ, 99% ಆಗಲ್ಲ. ತುಂಬ ಜನ ಕರೆಕ್ಟ್ ಒಪ್ಪಲ್ಲ. ಐದರ್ ಕೆಲಸ ಒತ್ತಡದಿಂದ ಬೇರೆ ಬೇರೆ ದೂರ ಇರೋದು ಹಂಗಿರುತ್ತೆ, ಅಥವಾ ಜೊತೆಲೇ ಇದು ಕಂಪ್ಯಾಟಬಿಲಿಟಿ ವರ್ಕ್ ಆಗಲ್ಲ, ದೂರ ಇರಬೇಕು ಅನ್ನೋ ಥರ ಬರುತ್ತೆ. ಆ ಥರ ಇದ್ದಾಗ ಅಟ್ಲೀಸ್ಟ್ ಒಂದು 15 ದಿನಕ್ಕೆ ಒಂದ್ಸಲ ಏನಾದ್ರು ನೋಡಕ್ ಹೋಗ್ಬೇಕು. ನಾವು ಒಂದ್ಸಲಿ ಅವ್ರ ಮನೆಗೆ ಹೋಗ್ಬೇಕು, ಹುಡುಗಿ ಮನೆಗೆ ಒಂದ್ಸಲಿ ಹುಡುಗರು. ಕಾನ್ಸ್ಟೆಂಟ್ ಟಚ್ ಇರ್ಬೇಕು. ಬಹಳ ದೂರ ಐತಿ ಮನಿ ಅಂತಂದ್ರು ಒಂದ್ ಫೋನ್, ವಿಡಿಯೋ ಕಾಲ್ 5 ನಿಮಿಷ ಮಾತಾಡಿದ್ರೆ ಇಡೀ ದಿವ್ಸ ಖುಷಿ ಇರ್ತಾರ. ಎಕ್ಸಾಕ್ಟ್ಲಿ, ಹೌದು. ಎಷ್ಟು ಖುಷಿ ಇರ್ತಾರ, ಒಂದ್ ಇಡೀ ಫೋನ್ ಹಚ್ಚಿ ಮಾತಾಡಿದ ಸಾಕ. ನಮ್ಮ ವಿಷಯ ನಮ್ಮಿಂದನೇ ಗೊತ್ತಾಗ್ಬೇಕು ಗುರು ಅವ್ರಿಗೆ. ಹೌದು, ಬೇರೆಯವ್ರಿಂದ ಗೊತ್ತಾಗ್ಬಾರ್ದು. ಹಂಗಂದ್ರೆ ನೀನ್ ಟಚ್ ಅಲ್ಲಿ ಇಲ್ಲ ಅವ್ರಿಗೆ ಅಂತ ನಾ ಈಗ ಹೇಳತ್ತೀನಿ. ನಿಂಗೆ ಕಾಲ್ಗಿಲ್ಲ, ನಂಗೆ ಇರ್ಲಿಲ್ಲ. ನನಗೆ ಆಫ್ಟರ್ ಸಮಥಿಂಗ್ ಅಂಡ್ ಆಲ್ ಚೇಂಜ್ ಆಗೈತೆ. ಬಟ್ ಬುದ್ಧಿ ಬರ್ತೈತೆ ಮುಂದೆ ಹೋದಂಗೆ. ನೀವು ಹೇಳಿದ 30 ಮೆಚುರಿಟಿ ಅಲ್ಲ. ಏನ್ ಗೊತ್ತಾ, ನಾವು 18ರಿಂದ 25 ವರ್ಷದವರೆಗೂ ಪ್ರಪಂಚದಲ್ಲಿ ನನಗೆ ಗೊತ್ತಿರೋದು ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೊಂಡಿರ್ತೀವಿ. ಆಮೇಲೆ 25ರಿಂದ 30 ವರ್ಷದವರೆಗೂ, ಒಂದು 35 ವರ್ಷದವರೆಗೂ, 25ರಿಂದ 35ವರೆಗೂ ನಾನು ತುಂಬಾ ಅಂಡರ್ ರೇಟೆಡ್ ಇದ್ದೀನಿ. ಅವ್ನು ನನಗಿಂತ ಇದು ಮಾಡ್ಬಿಡ್ತಾನ, ಹುರುಪ್ ಇರ್ತೈತಿ ನನಗಿಂತ. ಎಸ್ಪೆಷಲಿ ಯೂಟ್ಯೂಬರ್ಸ್ ಅಲ್ಲಿ ತುಂಬಾ ಜನ ನಾವೆಲ್ಲ ಅನ್ಕೊಂಡಿರೋದು, ನನ್ನಷ್ಟು ಚೆನ್ನಾಗೆಲ್ಲ ಯಾವ ಚಾನಲ್ ಇಲ್ಲ ಬಿಡು, ಹಿಂಗೆ ಬದುಕ್ತಾ ಇದೀವಿ ನಾವೆಲ್ಲ ಭ್ರಮೇಲಿ. ನಮ್ದೇ ಒಂದು ಝೋನ್, ಎಕೋ ಚೇಂಬರ್ ಅಂತಾರಲ್ಲ, ಅಷ್ಟೇ ನಾವ್ ಹೇಳತ್ತೇವೆ. 35 ಆದ್ಮೇಲೆ ಆಮೇಲೆ ಒಂದು ಲೆವೆಲ್ಗೆ ರೆಡಿ ಆಗ್ತಾರೆ ಅಷ್ಟೇ. ರಿಯಾಲಿಟಿ ಚೆಕ್ ಎಷ್ಟು ಜಲ್ದಿ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಅಷ್ಟು ಕಾಮ್ನೆಸ್ ನಮ್ದ್ರ ಬರ್ತೈತಿ. ಹೌದು ಹೌದು. ಇಲ್ಲಂದ್ರೆ ಅದ ಒಂದು ಕಾನ್ಸ್ಟೆಂಟ್. ಜನ ನೋಡೋ ವ್ಯೂಸ್ ಮೇಲೆ, ಅಂದ್ರೆ ಯೂಟ್ಯೂಬ್ ನಂಬರ್ ಆಫ್ ವ್ಯೂಸ್ ಬರ್ತಲ್ಲ, ಅದಲ್ಲ. ಜನ ಯಾವ ವ್ಯೂನಲ್ಲಿ ನೋಡೋದು, ಯಾವ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡ್ತಿದ್ದಾರೆ ಅಂತ ಯೋಚನೆ ಮಾಡ್ಬೇಕು ನಾವು. ನಾವು ಎಷ್ಟು ವ್ಯೂಸ್ ಬರ್ತಿದೆ ಅಂತ ಯೋಚನೆ ಮಾಡ್ತೀವಿ. ಯಾಕಂದ್ರೆ ಅದರಿಂದ ದುಡ್ಡು ಬರ್ತೈತಲ್ಲ, ಅಂದ್ರೆ ಇಟ್ ಇಸ್ ರಿಲೇಟೆಡ್ ಟು ಅವರ್ ರೆವೆನ್ಯೂ. ಕರೆಕ್ಟ್. ಸೊ ಅದರ ಸಂಬಂಧ ನಮ್ದು ಫೀಲ್ಡ್ದಾಗ ಡೆಸ್ಪರೇಷನ್ ಹೋಗ್ಲಾರ್ದ ಏನ್ ನಾವು ಕಂಟ್ರೋಲ್ ಮಾಡ್ತೇವಲ್ಲ, ಅಲ್ಲೇ ಗೇಮ್ ಇರೋದು. ಹೌದು. ಅಲ್ಲ ಅಂದ್ರೆ ವ್ಯೂಸಿಂದ ದುಡ್ಡು ಬರೋದು ಎಲ್ಲವೂ ಹೌದು, ಬಟ್ ನಾವು ನಮ್ಮ ಎಥಿಕ್ಸ್ ನ ಬಿಡಬಾರ್ದು. ಎಕ್ಸಾಕ್ಟ್ಲಿ. ಅದ ಡೆಸ್ಪರೇಷನ್, ಎವ್ರಿ ಕ್ರಿಯೇಟರ್ ಕ್ಯಾನ್ ಗೋ ಡೆಸ್ಪರೇಟ್. ಏನ್ ಬೇಕಾದ್ ಮಾಡ್ಬೋದು. ಈಗ ನಾಳೆನ ನೀವು ಒಂದು ಕಾಂಟ್ರವರ್ಸಿ ತೊಗೊಂಡ್ಬಂದು ಕುಂದಿರ್ಸಿ ಮುಗಿದೋಯ್ತು, ಏನಾರ ಮಾಡ್ಬೋದು. ಆದ್ರೆ ಆ ಡೆಸ್ಪರೇಷನ್ ನ ಚೂಸ್ ಮಾಡೋದು, ಆ ಇರಂಗ್ ದುಡ್ಡು ಬೇಕ, ಇಮಿಡಿಯೇಟ್ ಬೇಕ, ಕೊಡೋರು ರೆಡಿ ಅದಾರ, ಬಟ್ ಕ್ವಾಲಿಟಿ ನಾ ಚೂಸ್ ಮಾಡ್ಬೇಕೀಗ. ಬಟ್ ಐ ವುಡ್ ಲೆಟ್ ಇಟ್ ಗೋ. ಅದು ನಮ್ದೆಲ್ಲ ಆನ್ ದಿಸ್ ಸೈಡ್ ಆಫ್ ದ ಸ್ಪೆಕ್ಟ್ರಮ್ ಭಾಳ ಡಿಸಿಷನ್ಸ್ ನಾವು ತೊಗೋಬೇಕಿರ್ತೈತಿ. ಅವಾಗೂ ಡಿಸ್ಕಸ್ ಮಾಡಿದ್ವಲ್ಲ, ಭಾಳಷ್ಟು ಡಿಸಿಷನ್ಸ್ ಅದು ಕಾಣಂಗಿಲ್ಲ ಆಡಿಯನ್ಸಿಗೆ, ಕಾಣಬಾರ್ದೆ. ನನ್ನ ತಲೆಯಾಗಿ ಯೂಟ್ಯೂಬರ್ಸ್ ನಾ ಬರ್ತೇನೆ, ಎಪಿಸೋಡ್ ಹಾಕ್ತೀನಿ, ಚಲೋ ಕೆಟ್ಟ ಏನಷ್ಟೇ ಎಂಟರ್ಟೈನ್ ಆಗ್ರಿ, ಬೈರಿ, ವಾಟ್ ಎವರ್, ಇಟ್ ಇಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಎಕ್ಸಾಕ್ಟ್ಲಿ ಅಷ್ಟೇ. ಅಂದ್ರೆ ಎಲ್ಲಾ ಯೂಟ್ಯೂಬರ್ಸ್ ಅವ್ರವ್ರದೇ ಸ್ಟೈಲಲ್ಲಿ ಏನೇನೋ ವಿಶೇಷವಾಗಿ ಮಾಡ್ತಿದಾರೆ ಗುರು. ಯಾರ್ದು ವರ್ಕ್ ಆಗತ್ತೆ ನೋಡಿ, ಯಾರ್ದು ವರ್ಕ್ ಆಗಲ್ಲ ಬಿಡಿ, ಅಷ್ಟೇ ವಿಷಯ, ಬೇರೆ ಏನೂ ಇಲ್ಲ ಅಲ್ಲಿ. ಅದ ಅವ್ನ್ ನೋಡಿ ಕಲಿ, ಇವಂಗ್ ನೋಡಿ ಕಲಿ, ಏನ್ ಕಲೀಲಿ ಬೈ, ಅದೆಲ್ಲ ಇರುತ್ತೆ. ನಿನ್ಕಿಂತ ಅವನೇ ವಾಸಿ, ಇಲ್ಲಿ ಯಾಕೆ ಬಂದಿ ಮತ್ತೆ? ಯಪ್ಪ ನಾನು ವಿಚಿತ್ರ. ಮತ್ತೆ ಮುಂದೆ ಏನ್ ಮಾಡೋಣ ಅಂತ? ಮದ್ವೆ ಯಾವಾಗ? ಮದುವೆ ಮಾಡ್ಕೋಬೇಕು, ನೋಡ್ಬೇಕು.
ಎಷ್ಟು ವಯಸ್ಸು ಸ್ಕ್ಯಾಂಡಿಗೆ? 29. ಮೊನ್ನೆ ಕೋವಿಡ್ ಆದ್ಮೇಲೆ ಹುಟ್ಟಿರೋ ನೀನು. ಈಗ ಆಗಸ್ಟ್ 30. ಇನ್ನೊಂದು 2 ವರ್ಷ ಹಂಗ ಮ್ಯಾನೇಜ್ ಮಾಡ್ಬಿಟ್ಟು ಮಾಡ್ಕೊ. 32ಕ್ಕೆ ಹಾಕು. 32 ಅಲ್ಲಿವರೆಗೂ ಬೇಡ. ಮತ್ತು ಮಕ್ಕಳು ಯಾವಾಗ ಮಾಡ್ಕೊಳ್ಳಿ? ನೀನೇನು ಮಾಡ್ಕೋಬೇಡ, ಅದೇ ಆಗುತ್ತೆ ನೀನಿರೋ ಹೀಟಲ್ಲಿ. ಹಂಗೇನಿಲ್ಲ ರೀ, ವೆರಿ ಸೆಲ್ಫ್ ಕಂಟ್ರೋಲ್. ಪ್ಲಾನ್ ಮಾಡ್ಬೇಕಲ್ಲ, ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಬೇಕು. ನೀವು ಯಾಕೆ ಲೇಟ್ ಮಾಡ್ಕೊಂಡ್ರಿ ಮತ್ತೆ ಮಗು? ನಾವು ತುಂಬ ಹಿಂದೆ ತುಂಬ ಬೇಗ ಮದುವೆ ಆಗ್ಬಿಟ್ಟಿದ್ರು. ನನಗೆ ಮದುವೆ ಆಗಿ ಈಗ 11 ವರ್ಷ. 31 ಈಗ ನಾ ಮದುವೆ ಆಗಿ 11 ವರ್ಷ, ಮದುವೆ ಆಗಿ 5 ವರ್ಷ ಆದ್ಮೇಲೆ ಮಗು. 31 ಏಜಿಗೆ ನೀವು ಮಗು ಮಾಡ್ಕೊಟ್ರಿ. ನಂಗೆ ಮದುವೆನ 32 ಆಗನ ಆಗ್ತಿರ್ ನೀವು. ಅದು ನನಗೆ ಒಂದು ಕೆಟ್ಟ ಇದಿತ್ತು. ಅಂದ್ರೆ ನಾನು ಇವಾಗ ಅವಾಗ ಆಗಿರಲಿಲ್ಲ, ನಾನು 32ವರೆಗೂ ಆಗ್ತಿರ್ಲಿಲ್ಲ. ಓಕೆ, ಅಲ್ಲ ನಾನು ಅದಕ್ಕೆ ಹೇಳಿದೆ, ಅದು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ. ನಾನು ಹೇಳ್ದಂಗೆಲ್ಲ ಕೇಳ್ಬೇಕು ಅಂದ್ರೆ ನಾನು PM ಪ್ರೆಸಿಡೆಂಟ್ ಕೇಳ್ತಾರ್ರಿ. ಹೇಗಂದೆ ನೀನು? ಏನೋ ಗುಬಾಲ್. ನಮ್ಗೆ ಅವಾಗ ಒಂದು ಹಸಿವಿತ್ತು, ನಾವ್ ಯಾರ ಹತ್ರನೂ ದುಡ್ಡು ಕೇಳಬಾರ್ದು, ನಮ್ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಾವೇ ದುಡ್ದು ಎಲ್ಲ ಮಾಡ್ಕೊಳ್ಳೋಣ. ಸೊ ಹಂಗಾಗಿ ಒಂದ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ವಿ, ಸ್ವಲ್ಪ ಡಿಲೇ ಮಾಡಿದ್ವಿ. ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೊಡಿಲ್ಲ. ಯಾವ್ದು ಹಾಕ್ತಿದ್ದೀನ? ಯಾರು ನೀವು ಹೇಳ್ರಿ, ಅದ ಹಾಕೊಡಿ. ನಂಗೆ ಮ್ಯೂಸಿಕ್ ಸೆನ್ಸ್ ಕಡಿಮೆ ಒಂದು ಸ್ವಲ್ಪ. ದೇವರೇ ನೀನೇ ಬಾ. ಇದರ ರಿಯಾಕ್ಷನ್ ಕೊಡ್ಲಾಯ್ತಲ್ಲ, ಕೊಟ್ಟಿಲ್ಲ ತಮ್ಮನೇಲಿಗೆ. ನನ್ನ ಸ್ಟ್ರಗಲ್ ಹೇಳ್ಬಿಟ್ರಿ ನಿಮ್ಗೆ. ಡಾಟ್ 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 ಡಾಟ್. ಕೆಲವರು ಏನ್ ಸೀಕ್ರೆಟ್ ಅವು ನಿಮ್ಗಿದು ಯೂಟ್ಯೂಬ್ ಸೀಕ್ರೆಟ್ ಹೇಳಿ ಮೈಕ್ ಹಿಡಿದ್ಬಿಟ್ಟು ಇದೊಂಥರ ಮೈಕಲ್ ಗುಟ್ಟು ಹೇಳು ಅಂದಂಗೆ ಅಂತ ನಿಮ್ಗೆ ಕೇಳಾರಿ ಕ್ವಶನ್? ನನಗೆ ಕೇಳ್ತಾರೆ, ಏನ್ ಸೀಕ್ರೆಟು ನಿಮ್ಗೆ ಹೇಳ್ರಲ್ಲ. ಅವಾಗ ಅದೇ ಹೇಳೋದು, ನೀನ್ ಕೇಳೋದು ಒಂಥರ ಮೈಕಲ್ ಗುಟ್ಟು ಹೇಳ್ದಂಗೆ ಅದು. ಸೀಕ್ರೆಟ್ ನೋಡ್ರಿ, ಲವಂಗ ತಗೊಳ್ರಿ ಹಾಡೆ. ಅಲ್ಲಿ ಫಸ್ಟ್ ಆಫ್ ಆಲ್ ಅದು ಸಕ್ಸಸ್ ಅಂತ ಅದು ಓವರ್ ರೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಜನ ನಮ್ನೆಲ್ಲ. ಅಂದ್ರೆ ಈ ಕೀರ್ತಿ ENT ಕ್ಲಿನಿಕ್ ಹಂಗೆ ಹಿಂಗೆ ಅದೆಲ್ಲ ಏನಿಲ್ಲ. ನನಗಿಂತ ಮುಂಚೆ ಶುರು ಮಾಡಿದವರು ಇನ್ನು ಹಿಂದೆ ಇರೋರು ಇದ್ದಾರೆ, ನಂದಾದ್ಮೇಲೆ ಶುರು ಮಾಡಿದವ್ರು ಮುಂದೆ ಹೊರಟೋಗಿರೋರು ಇದ್ದಾರೆ. ಹಂಗಾರೆ ಅವ್ರದ್ದು ಸಕ್ಸಸ್ ಅಲ್ವಾ? ಹೋಗ್ಲಿಲ್ಲ. ಸಕ್ಸಸ್ ಇಸ್ ಸಬ್ಜೆಕ್ಟಿವ್ ಅಲ್ಲ ಅಷ್ಟೇ. ಅಲ್ಲ ಏನ್ ಗೊತ್ತಾ, ಈಗ ನಾನು ನ್ಯೂಜಿಲೆಂಡ್ ಮೇಲೆ ಕ್ರಿಕೆಟ್ ಆಡಿ, ನೀನು ನ್ಯೂಜಿಲೆಂಡ್ ಮೇಲೆ ಕ್ರಿಕೆಟ್ ಆಡಿದ್ರೆ ನಮ್ಮಿಬ್ರದ್ದು ಏನೋ ಅಂದ್ರೆ, ನಾನು ಟೆಸ್ಟ್ ಆಡಿ ನೀನು T20 ಆಡಿ, ನೀನು ನ್ಯೂಜಿಲೆಂಡ್ನ ಸೋಲ್ಸ್ಬಿಟ್ಟೆ, ನಾನು ಟೆಸ್ಟಲ್ಲಿ ನಾನು ಗೆದ್ಬಿಟ್ಟೆ ಅಂದ್ರೆ ಅದು ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ಅಲ್ಲ, ಸಂಬಂಧನೇ ಇಲ್ಲ. ಸಕ್ಸಸ್ ಇಸ್ ಜಸ್ಟ್ ಸಬ್ಜೆಕ್ಟಿವ್ ಅಲ್ಲ. ಈಗ ಹೇಳ್ರಿ. ಆಮೇಲೆ ನಿಮ್ಮ ಚಾನಲ್ಗೆ ಕಾಂಪಿಟೇಷನ್ ಯಾರು? ಯಾರು ಹಂಗೆ ಕೇಳೋದು, ನಿಮ್ಗೆ ಯಾರು ಕಾಂಪಿಟೇಷನ್? ಯಾರು ಹೇಳಿ? ನಿಂಗೆ ಯಾರು ಕಾಂಪಿಟೇಷನ್ ಸ್ಕ್ಯಾಂಡಿ? ನನಗೆ ಸಿಂಗಲ್ ಗ್ರೌಂಡ್ ನಾ ಒಬ್ಬನದೇನು ಸಿಂಗಲ್. ಯಾರು ನನ್ನ ರೇಸಿಗೆ ಬರುವಲ್ರಿ. ಪಕ್ಕದಲ್ಲಿ 2 ಕುದುರೆ ಓಡ್ತಾ ಇದ್ರೇನೆ ಅದಕ್ಕೆ ಮಜಾ ಅಂತಾರಪ್ಪ. ಅವ್ರ ಕಾಣವಲ್ರಿ. ಬರ್ದದೀಗ ಸೊಕ್ಕಿ ಹುಂಗೆ ಏನ್ ದೊಡ್ಡ ಕಿತ್ತಾಗ್ಬಿಟ್ಟಿದ್ದಾನೆ. ಹೌದೌದೌದು. ಇಲ್ಲ, ಐ ಲೈಕ್ ಟು ಬಿಲೀವ್ ದಟ್ ಐ ಆಮ್ ಫಸ್ಟ್. ನಾ ಬೆಸ್ಟ್ ಇಲ್ಲ, ಹಂಗೆ ಇರಬೇಕು. ಐ ಆಮ್ ದ ಬೆಸ್ಟ್ ಅಂತ ಅಂದಾಗ ನಂಗೆ ಮಜಾ ಬರ್ತೈತೆ ಪಾಡ. ಹೌದು ಹೌದು ಹೌದು. ತಪ್ಪ ಮಾಡಿಲ್ಲ ಅಂತಲ್ಲ, ಬಟ್ ದಿವಸ ಬೆಳಗ್ಗೆ ಐ ಆಮ್ ದ ಬೆಸ್ಟ್ ಅನ್ನಿಸ್ಬೇಕು ನಂಗೆ. ಹೌದು, ಪ್ರತಿದಿನ ಏನೇನೋ ಕಲಿಯೋದಿರುತ್ತೆ ಗುರು. ಅವಾಗ ಹುರುಪ್ ಬರ್ತೈತಿ. ಹಿಂಗ ವೆನ್ ಐ ವೇಕಪ್, ಓಕೆ ನಾನ ಬೆಸ್ಟ್ ಪಾ ಇದ್ರಾಗ ಅಂತಂದಾಗ ಅದ ಎನರ್ಜಿದಾಗ ನಾ ಬರ್ತೀನಿ, ಅದ ಇದ್ರಾಗ ಮಾಡಿ ಹೋಗ್ತೇನೆ. ನನ್ಕಿಂತ ಕೀರ್ತಿ ಅವ್ರು ನನ್ಕಿಂತ ಏನು ಉಪಯೋಗ ಇಲ್ಲ, ಹಂಗಲ್ಲ. ನನ್ನ ಪರ್ಸ್ಪೆಕ್ಟಿವ್ ನಾನು ಇವತ್ತೇನು ಕುಂತಿಲ್ ಮಾಡತ್ತೇನೆ ಅಷ್ಟೇ. ಹೌದು, ನಾವು ಮಾಡೋದು ನಮಗ್ ಸರಿ ಅನ್ಸಿದ್ರೆ ಸಾಕು ಅಷ್ಟೇ. ಬೇಕಾದ್ರೆ ಇನ್ನೊಂದಿಬ್ರು 5 ಜನಕ್ಕೆ ಸರಿ ಅನ್ಸರಿ ಇನ್ನೂ ಖುಷಿ. ಸರಿ ಇಲ್ಲ ಅನ್ಸರಿ ಅದು ಇನ್ನೊಂದು 5-6 ನೀನ್ ಕೆಲಸ ಮಾಡಿದ್ಮೇಲೆ ಅದು ನಿಂಗೆ ವರ್ಕ್ ಆಗಿಲ್ಲ ಅಂದ್ರೆ ಅವಾಗ ನೀನ್ ಅರ್ಥ ಮಾಡ್ಕೊ, ಸರಿ ಇಲ್ಲ ಗುರು ನೀನ್ ಮಾಡ್ತಿರೋದು. ನಿಂಗೆ ವರ್ಕ್ ಆದ್ಮೇಲೆ ಸುಮ್ಮನೆ ಆಗ್ಬಿಡಿ, ಯಾರೇನು ಬಂದ್ರು ಅಂತ. ನಾವೆಂತ ವಿಚಿತ್ರ ಪ್ರೊಫೆಷನ್ ಅಂತಂದ್ರೆ ಪಬ್ಲಿಕ್ ಒಪಿನಿಯನ್ ತಲೆ ಕೆಡಿಸ್ಕೋಬೇಡ ಅನ್ಬೇಕು. ಪಬ್ಲಿಕ್ ಒಪಿನಿಯನ್ ಮೇಲೆ ನಮ್ದು ಕರಿಯರ್ ನಿಂತೈತಿ. ಹೌದು. ಇಲ್ಲ, ನಾನು ಪಬ್ಲಿಕ್ ಒಪಿನಿಯನ್ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳಲ್ಲ. ಪಬ್ಲಿಕ್ ಒಪಿನಿಯನ್ ತುಂಬಾ ಮ್ಯಾಟರ್ ಆಗತ್ತೆ. ನಾನ್ ಸೆನ್ಸ್ ಒಪಿನಿಯನ್ಗಳು ಬರಬಾರ್ದು, ಅದೇ ಫಿಲ್ಟರ್ ಔಟ್. ಬಿಕಾಸ್ ನಾವು ಹೇಳ್ತೇವೆ ಅಷ್ಟ ತಲೆ ಕೆಡಿಸ್ಕೋಬಾರ್ದು ಅಂತ, ಸ್ವಲ್ಪ ಪಿಂಚ್ ಆಗ್ತೈತಿ. ಕರೆಕ್ಟ್, ಹೌದು. ಅದ್ ನಾವು ಏನ್ ದೊಡ್ಡ ಸೂಪರ್ ಹ್ಯೂಮನ್ಸ್ ಅಲ್ಲ, ಪಿಂಚ್ ಆಗೇ ಆಗ್ತೈತಿ. ಏನೋ ಒಟ್ಟೆ ಫ್ಯಾಮಿಲಿ ಡ್ರ್ಯಾಗ್ ಮಾಡ್ತಾರ ಒಮ್ಮೊಮ್ಮೆ, ಇವ್ರಿಗೆ ಬೈಯೋದು ಅವ್ರಿಗೆ ಬೈಯೋದು. ಅದು
ಸ್ವಲ್ಪ ಇಲ್ಲ ಏನ್ ಗೊತ್ತಾ, ಅವರು ನಮ್ಮ ಚಾನೆಲ್ ನೋಡ್ತಿದ್ದಾರೆ ಅಂದ್ರೆ ನಮ್ಮ ಟೇಸ್ಟ್ ಇಷ್ಟಪಟ್ಟಿದ್ದಾರೆ ಅಂತ. ಬಟ್ ಕೆಲವೊಂದು ಸಣ್ಣ ಪುಟ್ಟ ತುಂಬಾ ವ್ಯಾಲ್ಯೂಬಲ್ ಸಜೆಷನ್ಸ್ ಕೊಡ್ತಾರೆ. ತುಂಬಾ ಜನ ರೆಗ್ಯುಲರ್ ಆಗಿ ವಾಚ್ ಮಾಡೋರು ನಂಗೆ ತುಂಬಾ ಜನ ವ್ಯಾಲ್ಯೂಬಲ್ ಕಮೆಂಟ್ಸ್ ಎಲ್ಲ ಕೊಡ್ತಾರೆ. ಅವ್ರದ್ದೆಲ್ಲ ಇದು ಮಾಡ್ಬೋದು. ಅದೇ ನನಗೆ ಯಾರ್ಯಾರ್ದೆಲ್ಲ ನಾನು ಅದೇ ಬ್ರಾಹ್ಮಣರನ್ನೇ ಮಾಡ್ತಿದ್ದೀರಾ, ಬರೀ ಇಂಥದ್ದು ಮಾಡಿದ್ದೀರಾ ನೀವು, ಹಂಗೆ ಮಾಡಿದ್ದೀರಾ, ನಾನು ಅವ್ರ ಫ್ಯಾನು, ಅವ್ರಿಗೆ ಯಾಕೆ ನೀವು ಕರೀತಾ ಇಲ್ಲ. ನನಗೆ ನಾ ಮೊದ್ಲು ನಮ್ಮ ಪಾಡ್ಕಾಸ್ಟ್ದಾಗ ಹಿಂಗೆ ಸೆಲೆಬ್ರಿಟೀಸ್ ಅಷ್ಟೇ ಹಿಂಗಂತೇನಲ್ಲ, ನಾನು ಫ್ರೆಂಡ್ಸ್ ಜೊತೆನೂ ಮಾಡೇನಿ, ಯಾರ್ಯಾರ ಜೊತೆನೂ ಮಾಡ್ತಿದ್ದೆ. ಒಬ್ಬ ಬಂದಾನೆ ಕಾಮೆಂಟ್ ಹೊಡ್ದಾನೆ, ಲೇ ನೀನ್ ಯಾರಂತಾನೆ ಗೊತ್ತಿಲ್ಲ, ಅದರಲ್ಲಿ ನಿನ್ ಮುಂದೆ ಕುಂತವ್ ಯಾರಂತ ಗೊತ್ತಿಲ್ಲ, ಕುಂತು ನಿಮ್ಮ ಪಾಡ್ಕಾಸ್ಟ್ ನೋಡ್ಬೇಕಂದ್ ನಾವು ಅಂತಂದ. ನಂದೆ ಆತ, ನಿಂಗೆ ನಾ ಯಾರು ಗೊತ್ತಿಲ್ಲ, ನಿಂಗೆ ಅವ ಯಾರು ಗೊತ್ತಿಲ್ಲ, ಥಂಬ್ನೆಲ್ಲ ನಾವಿಬ್ರದೇವಿ, ಇಬ್ರು ಗೊತ್ತಿಲ್ಲ, ಕ್ಲಿಕ್ ಯಾಕೆ ಮಾಡಿದಿ? ಇದು ಭಾರಿ ಎತ್ತಲ್ಲ ಇದು. ಇನ್ಸ್ಟಾಗ್ರಾಮ್ ಆತ ರೀಲ್ ಬಂದ್ಬಿಡ್ತೈತಿ ಫೀಡ್ದಾಗ ಅನ್ಬೋದು, ನೀ ಯೂಟ್ಯೂಬ್ದಾಗ ಕ್ಲಿಕ್ಕ ಮಾಡ್ಬೇಕು ಬೈ, ತಾನಂತೂ ಪ್ಲೇ ಆಗಂಗಿಲ್ಲ. ನಾ ಹುಡುಕಿ ಬಂದ್ ನಿನಗೆ ಬೈತನ್ನ. ಇಲ್ಲ ನಮ್ಮಲ್ಲಿ ಹಂಗಿದಾರೆ ಗುರು. ನಾನು ಅಂದ್ರೆ ಆ ಥರ ಏನೂ ಸ್ಟಿಕ್ ಆನ್ ಆಗಿಲ್ಲ, ಇವ್ರನ್ನೇ ಕರಿಬೇಕು ಅವ್ರನ್ನೇ ನನ್ನಲ್ಲಿ ಪೊಲಿಟಿಷಿಯನ್ಸು ಬಂದರು, ಸಿನಿಮಾ ಆರ್ಟಿಸ್ಟು, ಸೀರಿಯಲ್ ಆರ್ಟಿಸ್ಟು, ನ್ಯೂಸ್ ಆಂಕರ್ ಎಲ್ಲರೂ ಬಂದಾಗ್ಬಿಟ್ಟಿದ್ದಾರೆ, RJಗಳು. ಇಲ್ಲಿ ನಮ್ದ್ರ ಲಿಟ್ರಲಿ ದೋಸ್ತ ಬರ್ತಾನೆ. ಹೌದು, ಸುಮ್ ದೋಸ್ತ ಬರ್ತಾನ, ಏನೂ ಇರಂಗಿಲ್ಲ, ನಮ್ದ ಬಕ್ಚೋದಿ ಮಾಡ್ತೇವ ಕುಂತ, ಅದು ನಡೀತೈತಿ. ನನಗೇನ್ ಗೊತ್ತಿಲ್ಲ ಫೈನ್, ಕ್ಲಿಕ್ ಮಾಡಿ ನೀವಿಬ್ರು ಗೊತ್ತಿಲ್ಲ ಅಂತ ಹೇಳಕ್ ಬಂದಿಲ್ಲ. ಈಗ ರೋಡ್ದಾಗ ಹೋದಾಗ ನಿಮ್ಗೆಲ್ಲ ನೋಡಿದೀನಿ ಹಂಗಂತೇವಲ್ಲ, ನಿಮ್ಗೆಲ್ಲ ನೋಡಿಲ್ಲ ನಾನು ಅಂತ ಹಂಗ ಇರ್ತದ. ಗಿಚ್ಚು ನಾ ಸ್ಕ್ರೀನ್ಶಾಟ್ ತಗೊಂಡು ನಗ್ತೇನಪ್ಪ ಇಂಥವ್ ಕಾಮೆಂಟ್ಸ್ ಮೇಲೆ. ಒಬ್ಬ ಯಾರೋ ಹಿಂಗೆ DM ಎವ್ರಿ ಸ್ಟೋರಿ ರಿಪ್ಲೈ, ಬಿಜಾಪುರ್ ಇಸ್ ಬೆಟರ್ ದನ್ ಹುಬ್ಳಿ. ನಾ ರಿಪ್ಲೈ ಮಾಡಲಿ, ಬಿಜಾಪುರ್ ಇಸ್ ಬೆಟರ್ ದನ್ ಹುಬ್ಳಿ. ನಾ ರಿಪ್ಲೈ, ಬಿಜಾಪುರ್ ಇಸ್ ಬೆಟರ್ ದನ್ ಹುಬ್ಳಿ. ಅವ ಬಿಜಾಪುರಿಂದ ಹೋಲಿ ಕಳ್ಸಾತಾನ, ಎಲ್ಲ ಕಳ್ಸ. ಬೈ ನಾ ಏನು ಹೇಳೇ ಇಲ್ಲ ನಿನಗೆ, ನಾ ಏನು ಬೆಟ್ರೆ, ನನಗೆ ಅವಾಗ ತಲೆ ಬಂತು ಬೈ, ಮೊದಲೇ ಕರ್ನಾಟಕ ಇದ್ರಾಗ ನಾರ್ತ್ ಇಂಡಿಯನ್ಸು ಆದ ಲಫಡ ನಡೆದೈತಿ. ಈಗ ಅದ್ರಾಗ ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಮಾಡತ್ತಾರ, ಅದ್ರಾಗ ನೀ ಮತ್ ನಾರ್ತ್ ಕರ್ನಾಟಕದ ನಂದೂರ್ ನಿಂದೂರ್ ಮಾಡತ್ತಿ. ಯಾಕೆ ಬೇಕು ಬೈ? ನೀನು ಗಿಚ್ಚದಿ, ನಾನು ಗಿಚ್ಚದೇನಿ, ಎಲ್ಲರೂ ಗಿಚ್ಚದೇವಿ. ಸುಮ್ ಬಿಟ್ಬಿಡೆ ರ್ಯಾಂಡಮ್ ಕಾಮೆಂಟ್ಸ್. ನಿಮ್ದು ಯಾವ್ದಾರ ಮೆಮೊರೇಬಲ್ ಕಾಮೆಂಟ್ ಐತೆ ನಿಂಗೆ ಫನಿ? ನಂಗ ಅದೇ ಬ್ರಾಹ್ಮಣರು ಮಾಡೋದು, ಅದು ಇನ್ನ ಡೈಜೆಸ್ಟ್ ಮಾಡ್ಕೋತ. ಆಮೇಲೆ ಕೀರ್ತಿ ನೀನ್ ಚೆನ್ನಾಗಿ ಮಾತಾಡ್ತೀಯ, ಸಿನಿಮಾ ಮಾಡ್ಬಿಡು ಗುರು, ಡೈರೆಕ್ಷನ್ ಮಾಡ್ಬಿಡು. ಹೌದು, ಸಿನಿಮಾ ಡೈರೆಕ್ಷನ್ ಮಾಡ್ಬಿಡು, ಕರೆಕ್ಟ್ ಐತದ. ಅದೊಂದು ಬರುತ್ತೆ. ಅದು ಬಿಟ್ರೆ ಒಂದಷ್ಟು ರಿಕ್ವೆಸ್ಟ್ ಬರುತ್ತೆ, ಇಂಪಾಸಿಬಲ್ ವ್ಯಕ್ತಿಗಳನ್ನೇ ಹೆಸರು ಹಾಕೋದವ್ರು. ಸ್ಕ್ಯಾಂಡಿಕರ್ಸ್. ನಾನು ಅದಂತೂ ಅದು ನನ್ನ ಜೀವನದ ಕೊನೆ ಆಸೆ ಗುರು. ಕೊನೆ ಆಸೆನ? ಅದಕ್ಕೆ ತೊಗೊಳತಿಲ್ಲ, ಕೊನೆ ಆಸೆನ ಮಾಡೋದಿಲ್ಲ ಅಂತೇಳಿ. ಹೇಳ್ರಿ. ಆ ಥರದ್ದು. ಮತ್ತೆ ನಂಗೆ ನೀವು ಸಿದ್ದರಾಮಯ್ಯ ಅವ್ರು ಕೂತ್ಕೊಂಡ್ಬಿಡ್ಬೇಕು ಒಂದ್ಸಲಿ, ಸಖತ್ತಾಗಿರುತ್ತೆ ಅಂತ ಹಾಕ್ತಾರೆ. ನಾನು ಹೋಗಿದ ತಕ್ಷಣ CM ಸಿದ್ದರಾಮಯ್ಯ ಅವ್ರು ಬಂದ್ಬಿಡ್ತಾರೆ ನನ್ನ ಚಾನಲ್ಗೆ ಅಂತ, ಆ ಥರದ್ದು. ಆಮೇಲೆ ಇದನ್ನ ಏನೇನೋ, ನೀನು ಬರೀ ಕಾಲ ಎಳೆಯೋದೇ ಕೆಲಸನಾ? ಬರೋರ್ಗೆಲ್ಲ ಹರ್ಟ್ ಮಾಡೋದೇ ಕೆಲಸನಾ ನಿಂಗೆ? ಅಲ್ಲಿ ಕೂತಿರೋರು ಆರಾಮಾಗಿ ಮಾತಾಡ್ತೀರ ನನ್ನ ಜೊತೆ, ಅದೇ ಅವನಿಗೆ ಹರ್ಟ್ ಆಗ್ತದೆ. ಇದಿನ್ನೂ ಕೂತಿರೋರು ಆತರ ಅಭಿಮಾನಿ ಇರ್ಬೋದು, ಇದಿರ್ಬೋದು. ಅದು ಸ್ಟೆಪ್ ಔಟ್ ಎಪಿಸೋಡ್ದಾಗ ಈಶ್ವರ್ ಫ್ರೆಂಡ್ ಚೇತನ ಒಂದು ಚಡ್ಡಿ ದೋಸ್ತರು ಅವ್ರೆ, ನಾವು ರೋಸ್ಟ್ ಮಾಡತ್ತೆ, ಫ್ರೆಂಡ್ ಅಲ್ಲ ರೋಸ್ಟ್ ಮಾಡತ್ತೇವಿ. ಹಿಂಗವ ಹಂಗವ ರೋಸ್ಟ್ ಮಾಡ. ಅದಕ್ಕೆ ನೀವು ಅಷ್ಟು ಕೀಳಾಗಿ ಮಾತಾಡಬೇಡಿ ಅವ್ರ ಬಗ್ಗೆ, ಸರಿ ಅನ್ಸಲ್ಲ. ನಾನು ಬೈ ದೋಸ್ತವ, ದೋಸ್ತಿಗೆ ನಾವು ರೋಸ್ಟ್ ಮಾಡ್ಲಿಲ್ಲ ಅಂದ್ರೆ ಇನ್ನೂ ಅದು ತೆಗ್ಯಾತೀರ ನಮ್ಮ ಕೈಯಾಗ. ನೀವು ಯಾರಿಗೆ ರೋಸ್ಟ್ ಮಾಡ್ಲಿ, ನಾ ಯಾರಿಗೆ ಕಾಲು ಎಳಿಲಿ? ನಾನು ವಾಟಾಳ್ ನಾಗರಾಜ್ ಅವ್ರನ್ನ ಇಟ್ಟು ಅವರ ಫನ್ ಸೈಡ್ ತೋರಿಸಿದ್ದೀನಿ ಜನಕ್ಕೆ. ವಾಟಾಳ್ ನಾಗರಾಜ್ ಅವ್ರ ಇಂಟರ್ವ್ಯೂ ಮಾಡಿ ಅವರು ಎಷ್ಟು ಮಜಾ ಮಾಡ್ತಾರೆ ಲೈಫಲ್ಲಿ ಅಂತ. ವಾಟಾಳ್ ನಾಗರಾಜ್ ಅವರು ಸಾಧಕರು, ಅವರ ಹೋರಾಟದ ಫಲವೇ ನಾವು ಇವತ್ತೆಲ್ಲ ಬದುಕಿರೋದು ಕರ್ನಾಟಕದಲ್ಲಿ. ನೀವು ಅವ್ರನ್ನ ಇಟ್ಕೊಂಡು ಅವ್ರ ಹೋರಾಟದ ಬಗ್ಗೆ ಕೇಳದೆ ಇದು ಮಾಡಿದ್ದೀರಾ, ನೀವು ಫನ್ ಮಾಡಿದ್ದೀರಾ ಅವ್ರನ್ನ, ಅಷ್ಟು ದೊಡ್ಡ ವ್ಯಕ್ತಿನ ಅಂತ. ವಾಟಾಳ್ ನಾಗರಾಜ್ ಅವ್ರು ಖುಷಿಯಾಗಿ ಆನ್ಸರ್ ಮಾಡಿದ್ದಾರೆ ಎಲ್ಲದಕ್ಕೂ. ಅದಕ್ಕೆ ಅವ್ರವ್ರ ಕಿತ್ತಾಡಿದಾರೆ ಜನ, ಇವ್ರ ಚಾನಲ್ಲೇ ಫನ್ನು, ಅವ್ರು ಮಾಡೋದೇ ಫನ್ನು, ನೀವು ಅದನ್ನ ಯಾಕೆ ಇದು ಮಾಡ್ತಾ ಇದ್ದೀರಾ? ನಿಮಗೆ ಡಿಸ್ಕ್ಲೇಮರ್ ಹಾಕ್ಬೇಕು ನಾವೀಗ. ಎಲ್ಲದಕ್ಕೂ ಡಿಸ್ಕ್ಲೇಮರ್ ಹಾಕಿ. ಇಲ್ಲೇನು ನೋಡತ್ತೀರಿ ನೀವು ಅವಾಗಿಂದ? ಎಲ್ಲಿ ನೀವು ಹುಡುಗ ಚೆನ್ನಾಗಿ ಕಾಣ್ತೀಯಾನೆ ಅಂತ? ಇಲ್ಲೆಲ್ಲ ನೋಡತ್ತೀರಿ ನೀವು? ಇಲ್ಲ, ಲೈನ್ಸ್ ಎಲ್ಲ ಚೆನ್ನಾಗಿದೆ. ನನ್ನ ಹಿಂದೆ ಯಾರು ಎಷ್ಟೊತ್ತು ಅಂತ ನೋಡ್ತಾ ಗುರು ಹುಡುಗನ್ನ. ಅದು ಕರೆ, ಯಾರಿಲ್ಲಲ್ಲ ಹುಡುಗಿಯಾರು, ಯಾರಿಲ್ಲಲ್ಲ ಇಲ್ಲ. ವಯೋಸಹಜ ಕಾಯಿಲೆ ನಮ್ಗೆ. ಅಲ್ಲೇನೋ ಬೇರೆ ಥರ ಹೊಸದೇನೋ ಕಾಣ್ತಿದ್ರೆ ಏನೋ.
ನಿಮ್ಮ ಮಗನ್ ಮಾಸ್ಕ್ ಹಾಕೊಂಡು ಕುಂದಿರ್ತೀನಿ, ನಿಮ್ಮ ಮಗನ ಜೊತೆ ಮಾತಾಡತ್ತೆ ನನಗೆ ಅಲ್ಲಿ ಪಾಕೀಸ್ ಕೊಡ್ಬೇಕು ಅನಿಸ್ತತ್ ಅವ್ರಿಗೆ. ಗುರ್ಗುರ್ ನಂದಕ್ಕೈತಿ. ಹಬ್ಬಾ. ಮತ್ತೆ ಮುಂದೇನ್ ಪ್ಲಾನ್ಸ್? ಮುಂದೆ ಮಗು ಆಯ್ತು. ಅಲ್ಲ, ಇವತ್ತಿಂದ ಇವತ್ತಿನ ಪ್ಲಾನ್ಸಾ? ಇವತ್ತು ಆ್ಯಕ್ಚುಲಿ ನನಗೆ ಯಾರನ್ನ ಮೀಟ್ ಮಾಡೋಕ್ಕಿದೆ ಸಂಜೆ. ಓಕೆ. ಹೋಗಿ ಅವ್ರನ್ನ ಮಾತಾಡಿಸಿ ಡೇಟಾ ಡೇಟ್ ತೊಗೊಂಡು ಬರಬೇಕು. ಮತ್ತು ಸಂಜೆ ಊರಿಗೆ ಹೊರಡಬೇಕು. ಫಂಕ್ಷನ್ನು. ಅದಕ್ಕೆ ಹೋಗಿ ಒಂದು 3-4 ದಿನ ಇದ್ದು ಜೈ ಅಂತ ಬಂದರೆ IPL ಮ್ಯಾಚ್ ಶುರು ಆಗುತ್ತೆ. ಟೈಮ್ ಪಾಸ್ ಆಗುತ್ತೆ. ಕರೆಕ್ಟ್. IPLಗೆ ಏನೋ ಮಾಡೋಣ ಅಂದ್ಕೊಂಡೆ. ನಾನು ಮಾಡೋಣ ಅನ್ಕೊಂಡಿದ್ದೆ, ನೀನು ಅನ್ಕೊಂಡಿದ್ದೆ ಅಂತ ಬ್ರೇಕ್ ಮಾಡಿದೆ ನಾನಂತ. ಕಟ್ ಮಾಡಿದ್ರೆ ನಿಂದು ಆಗಿಲ್ಲ. ಮಾಡ್ತೇನ್ರಿ, ಅಲ್ಲಿ ಮೇಕ್ ಇಟ್ ಹ್ಯಾಪನ್. ಸೊ ಆಯಿತು ಅಷ್ಟೇ. ಅದು ಬಿಟ್ಟರೆ ನನ್ನ ಸ್ಕ್ಯಾಂಡಿ ಮ್ಯಾನ್ ಶೋ ಹಳೇದು ಯಾವ್ದಾದ್ರು ಹಾಕ್ಕೊಂಡು ನೋಡಿ ಟೈಮ್ ಪಾಸ್ ಮಾಡೋದು. ಒಬ್ಬ ಇದು ಸ್ವಲ್ಪ ಓವರ್ ಆಗ್ತದೆ. ಯಾಕೆ ನೋಡ್ತೀರನೇ? ನೋಡ್ತೀನಿ. ಯಾವ್ದು ನೋಡ್ತೀರಿ? ಯಾವ್ದು ನೋಡ್ರಿ ನಂದು ಎಪಿಸೋಡ್ಸ್? ನವೀನ್ ಶಂಕರ್ ನೋಡಿದ್ದೀನಿ. 3 ಸತಿ ಬಂದವ್ರು. ಇದು ರೀಸೆಂಟ್ ನೋಡಿದೆ. ಫೋನ್ ಮಾಡಿದ್ನಲ್ಲ ನಿಂಗೆ ಚೆನ್ನಾಗಿ ಅಂತ. ಶಿವಣ್ಣನ್ ನೋಡಿದೆ. ನಾನು ಶಿವಣ್ಣನ ಇಂಟರ್ವ್ಯೂ ಮಾಡೋದೇನೆ ನೀನು ಮಾಡಿದ್ದೆ. ನಂದಾದ್ಮೇಲೆ ಮಾಡಿದೆ ಅನ್ಸುತ್ತೆ. ಹೌದು, ಶಿವಣ್ಣನ್ ನೋಡಿದೆ. ಆಮೇಲೆ ರಘುಗೌಡ ಬಂದಿದ್ದು ನೋಡಿದೆ, ರಘುವೈನ್ ಸ್ಟೋರು, ಅದು ನೋಡಿದ್ದೆ. ಗಣೇಶ್ ಕಾರಂತ್ ನೋಡಿದ್ದೀನಿ ಅನ್ಸುತ್ತೆ, ಮರ್ತೋಗಿದೆ. ನೋಡಿದ್ದೀನಿ ಗಣೇಶ್ ಕಾರಂತ್ ಅವ್ರದ್ದು ತುಂಬ ಹಿಂದೆ, ಹುಬ್ಳಿ ಬ್ರೌನ್ಸ್ ಕೌಚ್ ಮೇಲೆ ಅಲ್ಲೇ ನಾವು ಮಾಡಿದ್ವಿ, ಹುಬ್ಳಿ ಶೂಟ್ ಮಾಡಿದ್ದೆ. ನೋಡಿದೆ, ಅದನ್ನು ನೋಡಿದೆ. ಇನ್ಯಾರ್ದು ನೋಡಿದ್ದೀನಿ ರಾಜ್ಬಿ ಶೆಟ್ರದ್ದು ನೋಡಿದೆ. ಯಾವ್ದು? ರೀಸೆಂಟ್ ರಾಜ್ಬಿ ಶೆಟ್ರದ್ದು. ಆಮೇಲೆ ಅದು ತುಂಬ ನಿಮ್ಮ ಉತ್ತರ ಕರ್ನಾಟಕ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಿದ್ರು ಹುಡುಗರು ಅಷ್ಟು ಜನ, ಅದನ್ನು ನೋಡಿದ್ದೀನಿ. ಈ ಕಾಮೆಂಟ್ ಬರ್ತವೆ ಕರೆಸ್ರಿ ಮತ್ತೆ ಕರೆಸ್ರಿ ಹಂಗಂತ. ಹೌದಾ? ನೈಸ್. ಅದೇ ಸೀದಾ ಅದಕ್ಕಿಂತ ಖುಷಿ ಇನ್ನೇನಿದೆ ಗುರು. ಅದಕ್ಕೆ ಹೆಂಗ್ ಕಾಮೆಂಟ್ ಬರ್ತಾವಂದ್ರೆ, ಒಬ್ಬ ಹೊಡ್ದಾನೆ, ನೀನ್ 100th ಎಪಿಸೋಡಿಗೆ ಚೇತನಣ್ಣ, ಈಶ್ವರಣ್ಣ, ಶಿವು, ಗಗನ್ದೀಪ್ ಕರೆಸ ಹಟ್ರ ನಿಂಗೆ. ಹೌದಾ? ನನಗೆ ಸಬ್ಸ್ಕ್ರೈಬ್ ಮಾಡ್ತೇನೆ. ನನಗೆ ನಿರಂಜನ್ ದೇಶಪಾಂಡೆ ಎಪಿಸೋಡ್ನ ಅಟ್ಲೀಸ್ಟ್ ಒಂದು 40 ಕಮೆಂಟ್ ಬಂದಿದೆ. ಇದು ನಾನು 5ನೇ ಸಲ ನೋಡ್ತಿರೋದು, 6ನೇ ಸಲ ನೋಡ್ತಿರೋ, ಅಷ್ಟು ಸಲ ಫ್ರೆಶ್ ಆಗಿ ನಕ್ಕಿದ್ದೀನಿ ಅಂತ. ಅದು ಅಷ್ಟು ಫನ್ ಇದೆ ನಿರಂಜನ್ ದೇಶಪಾಂಡೆದು ಆ ಥರ. ಸೊ ಅದೆಲ್ಲ ನೋಡಿ. ನಿನ್ನ ಚಾನಲ್ ಯಾವ್ಯಾವ್ದು ನೋಡಿದ್ಯಾ? ನಾನು ಅಜಿತ್ ಅವ್ರು ನೋಡೇನಿ, ಗುರುಜಿ ಅವ್ರು ನೋಡೇನಿ, ಬ್ರಹ್ಮಾಂಡ್ ಗುರುಜಿ, ಭಟ್ರದ್ದು ನೋಡೇನಿ. ಕಾಕ್ರೋಚ್ ಇಂದ ಸ್ಟಾರ್ಟ್ ಮಾಡಿದ್ದೆ, ನಿನ್ನೆ ಹೊರಗೋದೆ. ಇವತ್ತು ಆಗಿಲ್ಲ ಶೂಟ್ ಐತೆ. ಮತ್ತೆ ಇಷ್ಟ ನಾ ಜಾಸ್ತಿ ಕನ್ಸ್ಯೂಮ್ ಮಾಡಂಗಿಲ್ಲ. ನಾನು ಕಾಂಟೆಂಟ್ ಕನ್ಸಂಪ್ಷನ್ ಮಾಡಿದ್ರು ವೆಬ್ ಸೀರೀಸ್ ಅಂತಾವ್ ಮಾಡ್ತೀನಿ. ಯೂಟ್ಯೂಬ್ದಾಗ ಏನಾಗ್ಬಿಡ್ತೈತಿ, ಸ್ವಲ್ಪ ಅದು ಸಬ್ ಕಾನ್ಷಿಯಸ್ಲಿ ಐ ಟ್ರೈ ಟು ಕಾಪಿ ಯು, ಆರ್ ಅದು ಬಂದ್ಬಿಡ್ತೈತೆ ನಮ್ಮ ಪ್ಲಾನ್ ಮಾಡಿಲ್ಲ ಅಂದ್ರು, ಹಂಗೆ ಅನಿಸ್ತೈತೆ ನನಗೆ. ಅದಕ್ಕೆ ನಾ ಅವಾಯ್ಡ್ ಮಾಡ್ತೇನೆ. ನಂದು ಕಾನ್ಸೆಪ್ಟ್ ಭಾಳ ಬೇರೆ ಐತಲ್ಲ, ಇಂಥವು ಕೇಳಂಗೂ ಇಲ್ಲ. ನಮಗೆ ನಿಮ್ಮ ಥರ ಎಲ್ಲ ಪ್ರಶ್ನೆ ಮಾಡಕ್ಕೆ ಬರಲ್ಲ ಗುರು. ನಾ ಏನು ಪ್ರಶ್ನೆ ಮಾಡ್ತೀನಿ? ಅಲ್ಲ, ಏನು ಅವಾಗಿನ ಮಾಡ್ತಿದ್ದಲ್ಲ ಹಂಗೆಲ್ಲ ಏನೋ ಅವಾಗಿನ ಮಾಡತ್ತೀರ ಅಂತ ಫುಲ್ ಡೈಲ್ಯೂಟ್ ಮಾಡ್ಬಿಟ್ರೆ. ನಮ್ದೆಲ್ಲ ತುಂಬ ಸಿಲ್ಲಿ ಪ್ರಶ್ನೆಗಳು. ಅದು ಒಂದು ಜಾನ್ರ. ಆದ್ರೆ ನಿಮ್ ಸಿಲ್ಲಿನೆಸ್ದಾಗೂ ಅದು ಎಜ್ಜಿನೆಸ್ ಐತಲ್ಲ, ನಂಗೆ ಅದು ಎಜ್ಜಿನೆಸ್ ಆಕ್ಚುಲಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೆ. ನನಗೆ ನಾ ಮಾಡಕ್ಕಾಕೈತಿಲ್ ಗೊತ್ತಿಲ್ಲ. ಫಾರ್ ಮೀ ಟು ಆಸ್ಕ್ ಸಚ್ ಎಜ್ಜಿ ಕ್ವಶನ್ಸ್ ಐ ಹ್ಯಾವ್ ಟು ಬಿ ಕಂಫರ್ಟೇಬಲ್ ವಿತ್ ಲಾಟ್ ಆಫ್ ಪೀಪಲ್. ಬಂದವ್ರ ಜೊತೆ ಅವ್ರು ನನ್ನ ಜೊತೆ ಕಂಫರ್ಟೇಬಲ್. ನಾ ಹೊಸ ಮುಖ ಅದೇನೆ. ನೀವು ಇಂಡಸ್ಟ್ರಿದಾಗಿದ್ದ ಲೈಕ್ ಟಿವಿದಾಗ ಕೆಲಸ ಮಾಡಿರಿ ಇದ್ರು ಎಲ್ಲರೂ ಪರಿಚಯ ಅಂತ ಪರಿಚಯ ಅಲ್ಲ, ಬಟ್ ಯು ಆರ್ ಫ್ಯಾಮಿಲಿಯರ್. ಅವು ಆ ವರ್ಕ್ ಆ ಸ್ಪೇಸ್ ದಾಗ ಫ್ಯಾಮಿಲಿಯರ್ ಅದಿರಿ ನೀವು, ಎಂಟರ್ಟೈನ್ಮೆಂಟ್ ಸ್ಪೇಸ್ದಾಗ. ನಾನ್ ನೋಡೇ ಇಲ್ಲ. ಇಲ್ಲಿ ಬಂದು ಓಕೆ ಹಿಂಗಿರ್ತೈತೆ. ನಂಗೆ ಬಾಡಿ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಹೌ ಪೀಪಲ್ ಗೆಟ್ ಟ್ರಿಗರ್ಡ್, ಏನ್ ಈಗೋ ಹರ್ಟ್ ಮಾಡ್ತೈತೆ, ಅವ್ರಿಗೆ ಹೆಂಗ್ ಬಿಹೇವ್ ಮಾಡ್ಬೇಕು. ಯಾಕಂದ್ರೆ ನಂಗೆ ಹಿಂಗ್ ಬಕೆಟ್ ಇಡಾಕೆಲ್ಲ ಬರಂಗಿಲ್ಲ, ಹಿಂಗಂತೂ ನಂಗೆ ಮಾಡಕ್ಕಾಗಂಗಿಲ್ಲ. ಬಟ್ ಅದನ್ನ ಅನಲೈಸ್ ಮಾಡಿ ಓದಾಕೈತೆ. ಬಟ್ ಐ ನೀಡ್ ಸಮ್ ಒನ್ ಇನ್ ಕನ್ನಡ ಸ್ಪೇಸ್ ಟು ಆಸ್ ಎಜುಕೇಶನ್ಸ್. ಅವಾಗ ನಿಮ್ದು ಇದು ಸಿಗ್ತದೆ. ನಿಮ್ದು ನೋಡಿದ ಗಣೇಶ್ ಕಾರಂತ್ ಅವ್ರದ್ದು ನಾನು ನೋಡಿಲ್ಲ ಎಪಿಸೋಡ್, ಅವಾಗ ಗೊತ್ತಾಯ್ತು ನಿಮ್ ಬಗ್ಗೆ. ಬ್ರಹ್ಮಾಂಡ್ ಗುರುಜಿ ಅವ್ರದ್ದು ಇದ್ದಾಗ ಓಕೆ, ದೀಸ್ ಆರ್ ದ ಕ್ವಶನ್ಸ್ ವೇರ್ ಇಂಟ್ರೆಸ್ಟಿಂಗ್ ಆಕೈತಿ. ಸೆಲ್ಫ್ ಅವೇರ್ ಕ್ವಶನ್ಸ್ ಎಲ್ಲ ಅದ ಹೇಳಿದ್ರಲ್ಲ, ಎಲ್ಲಾರ ತಲೆಯಾಗಿದ್ದು ನಾ ಕೇಳ್ಬೇಕು. ಅಂದ್ರೆ ಅದನ್ನು ಕೆಲವೊಂದು ಕೇಳಕ್ಕಾಗಲ್ಲ. ಅಂದ್ರೆ ಅವ್ರಿಗೆ ಇದು ನಾನು ಕೇಳ್ಬೇಕು ಅನ್ಕೊಂಡಿದ್ದೆ, ಅವ್ರು ಸಿಕ್ಕಿದ್ರೆ ನಾನು ಕೇಳ್ಬೇಕಾಗಿತ್ತು ಅಂತ ಇರುತ್ತಲ್ಲ, ಆ ಥರದ್ದು ಯೋಚನೆ ಮಾಡಿ ಕೇಳ್ಬೇಕು ಅಂತ. ಅಂಡ್ ಪ್ರಶ್ನೆಗಳಿಂದ ಗೆದ್ದು ಬಿಡ್ಬೇಕು ಶೋ ಅಂತ. ಹೌದೌದು. ಅಂದ್ರೆ ಈಗ ಅಜಿತ್ ಅವ್ರದ್ದು ಮತ ಯಾರಿಗೆ ಮತ ಹಾಕಿದ್ರಿ, ಮತದಾನ ಗೊತ್ತದ, ಮತ್ತೆಲ್ಲ ಮೈಕ್ ಇಟ್ಕೊಂಡು ನೀವ್ ಯಾಕೆ ಕೇಳಕ್ ಹೋಗ್ತೀರಿ?
ದಿಸ್ ಈಸ್ ಲೈಕ್ ಎಜ್ಜಿ ಫನ್ ಸಿಲ್ಲಿ ಬಟ್ ಆಲ್ಸೋ ಹೌದಲ್ಲ ಇವ್ರೆಲ್ಲರಿಗೆ ಕೇಳ್ತಾರ ಮತ್ ತಾನೇ ಅದ ಕೇಳತ್ತಿಲ್ಲ ಹಂಗ್ ಬರ್ತೈತಿ. ಬಟ್ ಐ ಫೀಲ್ ಆಲ್ಸೋ ಗೆಸ್ಟ್ ಬಂದವರು ಸ್ವಲ್ಪ ಆಡಿಯನ್ಸು ಅಷ್ಟು ರಿಸೀವ್ ಮಾಡ್ಬೇಕು. ಲೆಟ್ ದೆಮ್ ಬಿ ಸಿಲಿ, ಕರೆಕ್ಟ್, ಲೆಟ್ ದೆಮ್ ಗೆಟ್ ಇನ್ ಟು ದಟ್ ಎಜ್ಜಿನೆಸ್, ಮಜಾ ಇರ್ತೈತಿ. ನಾನು ಜನರಿಗೆ ಫಸ್ಟ್ ಆಫ್ ಆಲ್ ಪ್ರಾಮಿಸೇ ಮಾಡಿಲ್ಲ ಏನೂ. ಫಾರ್ ಎಕ್ಸಾಂಪಲ್ ನಿಮ್ಮನ್ನ ನಗಿಸ್ತೀನಿ, ನಿಮ್ಮನ್ನೇನೋ ಮಾಡ್ತೀನಿ, ಏನು ಯಾರೋ ಸಾಧಕರನ್ನ ಕರ್ಕೊಂಡ್ಬಂದು ಕೂರಿಸ್ತೀನಿ, ಏನೋ ಮಾಡಿ ಗುರು ನೀನು ವಿಸಿಟ್ ಮಾಡು, ಮನ್ಸಿಗೆ ಒಳ್ಳೇದು ಅಂತ ಹೇಳಿದ್ದೀನಿ ಅಷ್ಟೇ. ನೀನು ಮನ್ಸಿಗೆ ಒಳ್ಳೇದು ಆಗಿಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡು. ಅದು ಮಾಡ್ತಾರೆ. ಅವ್ರಿಗೆ ಮನಸ್ಸಿಗೆ ಒಳ್ಳೇದಾಗೋದ್ರೆ ನೀವು ಸಾಧಕರಿಗೆ ಕಲ್ತದಾಗ. ನಂಗದ ಐ ಲರ್ನ್ ನಥಿಂಗ್ ಫ್ರಮ್ ದಿಸ್ ಅಂತಾರೆ. ನಾ ಕಲಿಸ್ತೇನಂತ ಯಾವಾಗ ಅಂದಿದ್ದೆ. ಏನ್ ಇಂಪ್ಯಾಕ್ಟ್ ಸಿಲ್ಲಿನೆಸ್ ಐತಿದೆ. ನಾನ್ ನಿಂಗೆ ಹೇಳ್ಕೊಡ್ತೇನಿ, ನಾನು ನಿನಗೆ ಇದು ಮಾಡ್ತೀನಿ. ಈಗ ರಾಜ್ ಬಿ ಶೆಟ್ಟಿ ಅವ್ರು ಬಂದಿರ, ಅವ್ರ ಹೀಸ್ ಇಮೇಜಸ್ ಆಫ್ ದಟ್ ಫಿಲಾಸಫಿಕಲ್ ವೆರಿ ಡೆಪ್ತ್ ಇದು ಸ್ಪಿರಿಚುವಲ್ ನಂಗೆ ಅದು ಮಾತಾಡೋದಿಲ್ಲ. ಅದೈತಿ ನಂಗೆ ಏನ್ ಕೇಳೋದೈತಿ, ನಂಗೆ ಮಜಾ ಮಾಡಿಸೋದೈತಿ. ಫಾರ್ ಮೀ ಇಟ್ ಈಸ್ ಫಸ್ಟ್ ಲೈನ್ ಆಫ್ ಕ್ವಶನ್ಸ್ ಇಸ್ ಮೈನ್. ನನಗೆ ಏನ್ ಕಲಿಯೋದೈತಿ ಇವ್ರ ಕಡೆಯಿಂದ, ನಂಗೆ ಇವ್ರ ಜೊತೆ ಏನ್ ಮಾತಾಡೋದೈತಿ ನಾ ಮಾತಾಡ್ತೀನಿ. ಸಿಕ್ಕಾಪಟ್ಟೆ ಸೆನ್ಸಿಬಲ್ ಅವರು. ಹಾ ತುಂಬಾ ಅದೇ ಎಲ್ಲಾ ಕಡೆ ಸ್ಪಿರಿಚುವಲ್ 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 ಲೈಫ್ 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 ಲೈಫ್. ಅವ್ರೊಂದು ಫನ್ ಸೈಡ್ ಐತೆ, ಅವ್ರದ್ದು ಏನೇನ್ ಸ್ಟೋರೀಸ್ ಅದಾವ ಅವ್ರದ್ದು ಚೈಲ್ಡ್ಹುಡ್ ಇಂದ, ಅದೆಲ್ಲ ಹೇಳ್ಕೊಂಡ ನಂಗೆ ಮಜಾ ಬಂತು. ಇದು ಬಂತು. ಐ ಡಿಡೆಂಟ್ ಲರ್ನ್ ಇನ್ ಇಟ್. ಡೋಂಟ್ ಲರ್ನ್. ಫ್ಯೂ ಥಿಂಗ್ಸ್ ಆರ್ ಜಸ್ಟ್ ಟು ಲಾಫ್, ಜಸ್ಟ್ ಎಂಜಾಯ್. ಎಲ್ಲಾ ಕಡೆ ಕಲಿಬೇಕನಾ. ಅದಕ್ಕೆ ಅದಾವ ಬೇರೆ ಶೋಸ್, ಅದ್ ನೋಡ್ರಿ ತಪ್ಪಲ್ಲ. ಎಲ್ಲಾ ಪಾಡ್ಕಾಸ್ಟ್ ಅಂದ್ರೆ ಲರ್ನ್, ಬಿಯರ್ ಬೈಸೆಪ್ಸ್ ಎಲ್ಲ ಹಿಂಗ್ ಇಂಟೆಲೆಕ್ಚುವಲ್ಸ್ ಕರ್ಕೊಂಡು ಬಂದ್ ರಾಜಮಾನಿ, ಅದೊಂದ್ ಎಂಟರ್ಟೈನಿಂಗ್ ಇಡ್ರಿ ಸ್ವಲ್ಪ. ನಾವು ಮಾಡ್ತೇವ್ರಿ. ಈ ದಿಸ್ ವಾಸ್ ಎಜುಕೇಶನಲ್. ಯು ಲರ್ನ್ ಅ ಲಾಟ್ ಫ್ರಮ್ ದಿಸ್ ಎಪಿಸೋಡ್. ಹೌದಾ? ಮತ್ತೆ ಮದ್ವೆ ಯಾವ ಏಜಿಗೆ ಆಗ್ಬೇಕು, ಮಕ್ಕಳು ಯಾವಾಗ ಮಾಡ್ಕೋಬೇಕು. ಅಲ್ಲ ಗುರು, ಅದು ಮದ್ವೆ ಯಾವ ಏಜಿಗೆ ಆಗ್ಬೇಕು ಅಂತ ನಾನು ಹೇಳಿದ್ದೀನಿ ನೀವು ಕೇಳಿ ಅಂದ್ರೆ, ನನಗೆ ಅಟ್ಲೀಸ್ಟ್ ಒಂದು 50 ವರ್ಷದ ಮದ್ವೆ ಅಂದ್ರೆ ದಾಂಪತ್ಯದ ಅನುಭವ ಇದ್ರೆ ನನ್ನ ಮಾತು ಕೇಳ್ಬೇಕು ಅವರು. ಅದ್ ನನ್ನ ಅಭಿಪ್ರಾಯ ಅಷ್ಟೇ. ನನ್ನ ಅಭಿಪ್ರಾಯ ಈಗಿರೋ ಅಭಿಪ್ರಾಯ 5 ವರ್ಷ ಆದ್ಮೇಲೆ ಚೇಂಜ್ ಆಗ್ಬೋದು. ಅದ್ ಅಕ್ಸೆಪ್ಟೆನ್ಸ್ ಬರಂಗೇ ಇಲ್ಲ. ನೀ ಅವಾಗ ಹಾಗೆ ಹೇಳಿದ್ದೆ, ಮತ್ತೆ ಅಲ್ಲ ಬೈ ಮನುಷ್ಯರ್ ಚೇಂಜ್ ಆಕ್ಕಾರ, ನೀ ಚೇಂಜ್ ಆಗಿಲ್ಲ ಅಂದ್ರೆ ತಪ್ಪದ, ಚೇಂಜ್ ಆಗ್ಬೇಕು. ಅಂದ್ರೆ ಇದೆಲ್ಲ ಫನ್ನಿಗೆ ಕೇಳೋದಷ್ಟೇ. ಈ ಸುಖಿ ಸಂಸಾರ ಆಗ್ಬೇಕು ಅಂದ್ರೆ ಏನಾಗ್ಬೇಕು ಅಂತ ಯಾರನ್ನೋ ಕೇಳ್ಬೇಕು ಅಂದ್ರೆ ಅವನು ಮಿನಿಮಮ್ ಒಂದು 50 ವರ್ಷದ ದಾಂಪತ್ಯದಲ್ಲಿ ಅನುಭವ ಇರಬೇಕು. ಇಲ್ಲ ಅಂದ್ರೆ ಈಗ ಏನ್ ಗೊತ್ತಾ, ನಮ್ಮಲ್ಲಿ ರಿವ್ಯೂ ಕೊಡ್ತಿರ್ತಾರೆ, ಸಿನಿಮಾ ರಿವ್ಯೂಗಳು. 4 ಮದುವೆ ಆಗೋದು 10 ವರ್ಷ, ಒಮ್ಮೆ 10 ವರ್ಷ 40 ವರ್ಷ. ನಾನು ಹೆಂಡತಿಗೆ ಹೇಳ್ಬಿಟ್ಟಿದ್ದೀನಿ, ನಾನು 2ನೇ ಮದುವೆ ಆದ್ರೂ ನಿನ್ನೆ ಆಗೋದು ಅಂತ. ಸೊ ಅದಕ್ಕೆ ಏನು ತೊಂದರೆ ಇಲ್ಲ, ಒಂದೇ ಸಾಕು ಬರೋ. ಮಾಡ್ಕೊಂಡ್ರೆ ತಿರ್ಗಾ ಅವ್ರನ್ನೇ ಮಾಡ್ಕೋಬೇಕು, ಖುಷಿಯಾಗಿರ್ಬೇಕು. ಸೆನ್ಸ್ ಏನೈತಿ ಇದ್ರಾಗ? ಮತ್ತೊಂದು ಮದುವೆ ನಿನ್ ಜೊತೆ ಮತ್ತೆ ಯಾಕೆ ಹಾಕಿರಿ? ನಲ್ ಅಂಡ್ ವೈಡ್ ರೊಮ್ಯಾಂಟಿಕ್ ಅನಿಸ್ತಾವ ಇವು ಕೇಳಕ್ಕೆ, ಸೆನ್ಸ್ ಇರಂಗಿಲ್ಲ, ಅದಕ್ಕೆ ರೊಮ್ಯಾಂಟಿಕ್ ಇರ್ತಾವ. ಅವೆಲ್ಲ ಸ್ಕ್ರಿಪ್ಟೆಡ್ ರೊಮ್ಯಾಂಟಿಕ್. ಟಿವಿಲೆಲ್ಲ ಬರುತ್ತಲ್ಲ, ಕೈ ಇಟ್ಕೊಂಡು ಹೋಗ್ತಾ ಇರೋದು, ನದಿ ದಂಡೆಯಲ್ಲಿ ಹೆಗ್ಲ ಮೇಲೆ ಹೆಗ್ಲ ಕೈ ಹಾಕೊಂಡು ಹೋಗ್ತಾ ಇರೋದು. ಹೀರೋ ಹೀರೋಯಿನ್ ಮಾತ್ರ ಹೋಗ್ತಾರಂಗೆ. ಯಾರು ಗಂಡ ಹೆಂಡತಿ ಹಂಗೆಲ್ಲ ಆಗಲ್ಲ ನೋಡಿದಿರಾ? 100ರಲ್ಲಿ ಒಬ್ಬರೋ ಇಬ್ಬರು ಹಾಕೋತಾರ ಅಷ್ಟೇ ಹಂಗೆ. ಇನ್ ಮಿಕ್ಕಿದವರೆಲ್ಲ ಫೋಟೋ ಹಿಡಿ, ಬಗ ಅರ್ಜೆಂಟ್ ಬಾ, ನದಿಲಿ ನೀರ್ ಹೋಗ್ಬಿಡುತ್ತೆ, ಫಸ್ಟ್ ಫೋಟೋ ಹಿಡಿ ಅಂತ ಬಿಡ್ಕೊತಾ ಇರ್ತಾರೆ ಅಲ್ವಾ? ಕರೆಕ್ಟ್. ಹೀರೋ ಹೀರೋಯಿನ್ ಮಾತ್ರ ಕೈ ಹಿಡ್ಕೊಂಡು ನಿಧಾನವಾಗಿ, ನೀನ್ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ, ಈ ಸಮುದ್ರದ ಅಲೆ ಸೌಂಡ್ಗೂ ನೀನು ಉಸಿರಿನ ಸೌಂಡ್ಗೂ ಸಖತ್ತಾಗಿ ಬರ್ತಾ ಇದೆ ಅಂತ ಅವ್ನು ಹೇಳ್ತಾನಲ್ಲ, ಅದು ಏನ್ ಬರ್ತಾ ಇದೆ. ನಮ್ದ್ರಲ್ಲಿ ಹೋದ್ರೆ ನಾವು ಲೇಟ್ ಆಗ್ಬಿಡುತ್ತೆ, ಬೇಗ ನೀರ್ ಕೈ ಇಳಿದ್ಬಿಟ್ಟು ಬೇಗ ಬರ್ತಾ ಇರ್ಬೇಕು, ನೀನ್ ಲೇಟ್ ಆಗ್ಬಿಡುತ್ತೆ ಅಂತ. ಹೌದೌದು, ಅದು ಫುಲ್ ಕ್ಯಾಬ್ ಕರಿತಾ ಇದೆ, ಅವ್ನು ಟಿ ಯಾರನ್ ಮಾಡ್ತೀನಿ, ಬೇಗ ಬಂದ್ಬಿಟ್ಟು ಫೋಟೋ ಅಷ್ಟೇ ಅಂತ ನಾವು. 8 ಗಂಟೆ ಮಕ್ಕೋಬೇಕು, ಮತ್ತೆ ಮಲಗ್ಬೇಕು. ನಮ್ಗೆ ಅದು ಎಂಜಾಯ್ ಮಾಡಕ್ ಬರಲ್ಲ ಗುರು, ಬಟ್ ಅದೆಲ್ಲ ಸ್ಕ್ರಿಪ್ಟೆಡ್ ಅಲ್ಲಿ. ಹೌದೌದು. ಆದ್ರೂ ಕೆಲವ್ರು ಇರ್ತಾರೆ ತುಂಬಾ ರೊಮ್ಯಾಂಟಿಕ್ ಕಪಲ್ಸ್, ಇರ್ಲಿ, ಚೆನ್ನಾಗಿ ಎಂಜಾಯ್ ಮಾಡ್ಲಿ. ಅದನ್ನೆಲ್ಲ ನಾವು ಕಲಿಬೇಕಷ್ಟೇ. ಎಷ್ಟೊಂದು ಒಳ್ಳೊಳ್ಳೇದು ಇರುತ್ತೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ, ಕಲ್ತ್ಕೊಬೇಕು. ನೀನು ಮದ್ವೆ ಆಗಿ ಒಳ್ಳೇದಾಗಿ, ನಾನು ಕರಿ ಬರ್ತೀನಿ ಮದ್ವೆಗೆ. ಬರ್ರಿ. ಬೆಂಗಳೂರಲ್ಲ ನಂದು ನಾನು ಹೇಳ್ತಿದ್ ಮಾಡ್ತೀರ ನೊಂದೆ. ಹೌದು, ಹೆಂಗೆ ಅದು ಮಾಡೋಣ, ಕಪಲ್ ಇಂಟರ್ವ್ಯೂ ಮಾಡೋಣ. ಬೇಡ. ಹೆಂಗೆ ಸಹಿಸ್ಕೊಂಡಿದ್ಯಾ ಅನ್ನ, ಹಂಗೆ ಬೇಡವಾ? ಕಪಲ್ ಬೇಡವಾ? ಒಬ್ಬನ ಬರ್ತಾನೆ, ಅದೇ ಮಾಡೋಣ. ಆಗಿದ್ದಾಗ್ಲಿ. ಒಬ್ಬನೇ ಮಾಡಂಗಿಲ್ಲ ರೀ, ಅಷ್ಟು ಇನ್ವೆಸ್ಟ್ ಮಾಡಂಗಿಲ್ಲ ನನ್ನ ಮೇಲೆ. ಅಲ್ಲಿ ಹೋಗಿ ನೋಡ್ರೆ DOP ಹಂಗ ಅವ್ನು ಎಪಿಸೋಡ್ ಮಾಡ್ಬೇಕಂತ 40,000 ಅವ್ನು ತಿಕ್ಕಕ್ಕೆ ಹಾಕ್ತೀನಿ ಅವ್ನು ಚೋದಿ. ನನ್ನ ಸ್ಕ್ಯಾಂಡಿ ಕರೆದಾಗ ನಾನು ಹೇಳಿದ್ದಾನೆ, ಚಿನ್ನ ಯಾಕೆ ಕ್ಯಾಮ್ರಾಗೆಲ್ಲ ಇನ್ವೆಸ್ಟ್ ಮಾಡಿದ್ಯಾ, ಕ್ಯಾಮ್ರಾ ದುಡ್ಡು ಬರಲ್ಲ ಕಣ ನಾನು ಕರೆದ್ರೆ. ಬಟ್ ಸ್ಕ್ಯಾಂಡಿ ಫುಲ್ ಫಿಲಾಸಫಿ. ಇದು ವ್ಯೂಸಿಗೆ ಮಾಡಂಗಿಲ್ರಿ, ಬನ್ನಿ ನೀವು, ಬರೀ ದುಡ್ಡಿಗೆ ಎಲ್ಲ ಶೋ ಮಾಡಲ್ಲ ನಾನು. ಒಂದಿಷ್ಟು ಎಪಿಸೋಡ್ ನಮ್ಮ ಸಂಬಂಧ ಮಾಡ್ಬೇಕಲ್ಲ. ನಂಗೆ ಟಚ್ ಆಗಿಲ್ಲ ಎಪಿಸೋಡ್ ಬಿಡುತ್ತೆ, ನಂಗೆ ಅದು ಟಚ್ ಆಗಿದ್ರೆ ಹೋಗಿ ಸಹಿಸ್ಕೊತಾ ಇದ್ ನಾನು, ಚುಚ್ಚೆ ಬಿಡುತ್ತೆ. ಎಷ್ಟು ಪ್ರೀತಿನ ಕರಿತಾ ಇಲ್ಲ ಅಂದ್ರೆ ಈಗ ಉಳಿದ ಡಿಫ್ರೆನ್ಸ್ ಅಮೌಂಟ್ ಇವ್ರ ಕಡೆ ಇನ್ವಾಯ್ಸ್ ಕಳಿಸೋದು.
ಒಂದ್ ತಿಂಗಳಾಗ ಎಷ್ಟು ರಿಟರ್ನ್ ಬರ್ತೈತೆ ಜೆ ಪಿ ನಗರಿಂದ HSR ಲೇಔಟ್ ಪಿಕಪ್ ಚಾರ್ಜ್ ತಿಂಡಿಗೂ ಮೈನಸ್ ಮಾಡೋಣ. ತಿಂಡಿಗೂ ನಾನೇ ಕೊಟ್ಟೆ. ಆದ್ರೂ ಕವರ್ ಆಗಂಗಿಲ್ಲ. 3 ಅವರ್ ಕೂತೀನಿ ನನ್ನ ಹೆಂಡತಿ ಜೊತೆನೆ 3 ಅವರ್ ಕೂತಿಲ್ಲ ಯಾವತ್ತೂ. ಸೊ ಆ 3 ಅವರ್ ಟೈಮ್ ಸ್ಪೆಂಡ್ ದುಡ್ಡು ಕೊಡ್ಬೇಕು. ಅದರ ಡಿಫ್ರೆನ್ಸ್ ಹಾಕೋಣ ಇನ್ವಾಯ್ಸ್ ಎಲ್ಲ ಮೈನಸ್ ಮಾಡೇ ಕೊಡ್ತೀನಿ, ಎಲ್ಲ ಲೆಕ್ಕ ಹಾಕೇ ಕೊಡ್ತೀನಿ. ಆನ್ ದ್ಯಾಟ್ ನೋಟ್ 3 ತಾಸು ಆತ ಇಲ್ಲಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾರ. ಅದು 12:30 ಆಗೋಯ್ತಾ? ನಾವು ಎಷ್ಟು ಗಂಟೆಗೆ ಶುರು ಮಾಡಿದ್ವಿ? ಎಷ್ಟು? ಓಕೆನಾ, ಸಾಕಾಯ್ತಾ ನಿಂಗೆ ಕಂಟೆಂಟು? ಹಂಗೇನಿಲ್ಲ, ಹಂಗೆ ನಾ ಹಂಗೆ ಹಂಗೆ ಇಲ್ಲ. ಅಲ್ಲ ಡ್ಯೂರೇಷನ್ ಎಷ್ಟು ನಂಗೆ ಗೊತ್ತಿಲ್ಲ. ನನಗೂ ಮಾತಾಡ್ಕೊಂತ ಹೋದಂಗೆ ನಾವು ಎಷ್ಟು 3 ತಾಸು ಮಾಡೇವಲ್ಲ ಒಂದು. ಹೌದಾ? ಓ, ಅದೇ ಹುಡುಗರು ಫ್ರೆಂಡ್ಸ್ ಒಂದು 3 hours 15 minutes ಆಯ್ತದೆ. ಅಲ್ಲ ಅಷ್ಟೊತ್ತು ಹಾಕಿದ್ರೆ ಇದೆಷ್ಟು ಬರುತ್ತೆ ಚಿನ್ನ ನಿಂಗೆ ಡ್ಯೂರೇಷನು? ಅದೇನೋ ಟೈಮ್ ಆವ್ರೇಜ್ ಸ್ಪೆಂಟು? ಆವ್ರೇಜ್ ಸ್ಪೆಂಟಾ ನಂದು ಆ ಎಪಿಸೋಡಿಗೆ ಅರ್ಧ ತಾಸು ಐತಿ. ಹೌದಾ? 33 minutes. 33 minutes ಅಲ್ಲ, ಹ್ಯೂಜ್ ಅಲ್ಲ. ಫಾರ್ 6,20,000 views. ಮಸ್ತ್ ಆಯ್ತದ ಎಪಿಸೋಡ್. ಮತ್ತೆ ಕರೆಯೋಣ ಅಂತ. ನಂದು 10 ರಿಂದ 12 ನಿಮಿಷ ಬರುತ್ತೆ ಅಷ್ಟೇ ಆವ್ರೇಜ್ ಡ್ಯೂರೇಷನ್. ನಂದು ಈಗ 1 hour 20 minutes 1 hour ಅದಕ್ಕೆ ಒಂದು 15-16 minutes ಬರ್ತೈತೆ ಆವ್ರೇಜ್. ನಂದು ಫುಲ್ ಚಾನಲ್ ಆವ್ರೇಜ್ ಇಸ್ 18. ಪಾಡ್ಕಾಸ್ಟ್ ಇಂದು ಆವ್ರೇಜ್ 18 minutes ಐತೆ. ಓ, ಗುಡ್ ಇನಫ್. ಈಗ ನಾವು ಟೆಕ್ನಿಕಲ್ ಮಾತಾಡಕತ್ರ ಆಡಿಯನ್ಸ್ ಬೋರ್ ಹಾಕ್ತಾರೆ. ಹೌದು, ಇಲ್ಲ ಡಿಲೀಟ್ ಇವೆಲ್ಲ ಇಲ್ಲ, ನಾ ಏನು ಡಿಲೀಟ್ ಮಾಡ, ನಿಮ್ಮ ಕಾಲು ಬರ್ತೈತಿ. ಹೌದಾ? ನಾ ಏನೂ ಡಿಲೀಟ್ ಮಾಡಂಗೇ ಇಲ್ಲ. ಎಡಿಟರ್ಗೆ ದುಡ್ಡು ಬೇರೆ ಕೊಡ್ತೀಯಾ? ಮತ್ತೆ ಇನ್ನು ಏನಕ್ಕೆ ಡಿಲೀಟ್ ಮಾಡೋದೇನು? ಡಿಲೀಟ್ ಮಾಡಬಾರ್ದು ಅನ್ನಕ್ಕೆ ಇಡ ಏನು ಮಾಡಿ ಡಿಲೀಟ್ ಮಾಡ್ಬೇಡ. ಎಡಿಟರ್ ಪ್ಲೀಸ್ ನಾನು ನೋಡ್ಕೊಳಕಪ್ಪ, ನಿಂಗೆ ಬೈದಿಲ್ಲ, ಒಳ್ಳೇದಾಗ್ಲಿ. ಇಲ್ಲ ಇಲ್ಲ, ನಿಮ್ಮ ಕಾಲ್ ಎಲ್ಲ ಅದ್ರ ಬರ್ತೈತಿ. ಹೌದಾ? ಎಲ್ಲ ಬರ್ತೈತೆ, ನಾವೆಲ್ಲ ಇಡ್ತೇವೆ. ನಾ ವಾಶ್ರೂಮ್ ಬಂದೆ ನಡಕೊಂದು ಎಪಿಸೋಡ್ದಾಗ ರೆಕಾರ್ಡ್ ಆತೈತಿ. ನಾವು ಕುಂತಾನ ಅವಾಗ ಅಷ್ಟೇ. ನನ್ನ ಹಿಂದೆ ಕ್ಯಾಮ್ರಾ ಬಂದೈತೆ ವಾಶ್ರೂಮ್ ತನ, ಅಷ್ಟೆಲ್ಲ ಮಾಡ್ತೇವೆ ನಾವು. ವಿ ಆರ್ ಮ್ಯಾಡ್ ಪೀಪಲ್. ಮೇಡ್ ಫಾರ್ ಮ್ಯಾಡ್ನೆಸ್. ಮೇಡ್ ಫಾರ್ ಮ್ಯಾಡ್ನೆಸ್, ಎಸ್. ಬರೋ ಇಂಗ್ಲೀಷಲ್ಲಿ ಒಂಚೂರು ಏನೋ ಹೇಳ್ದೆ. ಥ್ಯಾಂಕ್ ಯು. ಫುಲ್ ರ್ಯಾಂಡಮ್ ಎಂಡಿಂಗ್. ಹಿಂಗೆ ಕಟ್ ಆದಂಗೆ ಅನ್ನಿಸ್ಬೇಕು, ಹಿಂಗೆ ಒಮ್ಮೆ ಇಬ್ರು ಹಿಂಗೆ ಬಂದ್ವಿ. ಬಟ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು. ನನ್ನ ಹೋಪ್ ಯು ಹ್ಯಾಡ್ ಎ ಗುಡ್ ಟೈಮ್. ನಿಮ್ಮ ಚಾನಲ್ ಅಷ್ಟು ಎಂಟರ್ಟೈನಿಂಗ್ ಇಲ್ಲ ನಾವು, ಬಟ್ ಹೌದು ಅದು ಗೊತ್ತು, ಜಾಸ್ತಿ ಅದೇವಿ. ಹೌದು, ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆಗುತ್ತೆ. ಹೋಟೆಲಲ್ಲಿ ನಾನು ಒಬ್ಬರು ಅಷ್ಟು ನಕ್ಕಿದ್ದೀವಿ ಇವತ್ತು. ಹಂಗೆ ಏನಿಲ್ಲ, ಕಾಣ್ತೈತಿ. ಬಟ್ ಇಲ್ಲ, ಯಾವುದೋ ಒಂದು ಹೊಸ ಥರ ಪಾಡ್ಕಾಸ್ಟಲ್ಲೆಲ್ಲ ನಾನು ಯಾವತ್ತೂ ಕೂತಿಲ್ಲ. ಅಂದರೆ ಬೇರೆಯವ್ರಲ್ಲಿ ಸಿಕ್ಕಾಪಟ್ಟೆ ಕೂತಿರೋ ಅಷ್ಟು ಬಿಲ್ಡಪ್ ಏನಲ್ಲ, ಯಾವುದ್ರಲ್ಲೂ ಕೂತಿಲ್ಲ. ಖುಷಿ ಆಯಿತು ಒಂಥರ ಈ ಪಾಡ್ಕಾಸ್ಟ್ಗಳಿಗೆಲ್ಲ ಬಂದು. ನನ್ನನ್ನು ಯಾರೋ ಇಂಟರ್ವ್ಯೂ ಕರೀತಾರೆ, ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿದೆ ಗುರು ಅಲ್ಲ. ನಾವು ಏನೋ ಬೆಳೆದಿದ್ದೀವಿ ಅನ್ನೋ ಫೀಲ್ ಕೊಡ್ತಿದ್ದೋ, ಬಟ್ ಅಷ್ಟು ಬೆಳೆದಿಲ್ಲ. ಒಂದು ಸ್ವಲ್ಪ ಓವರ್ ರೇಟೆಡ್ ಇದೀನಿ ಮಾರ್ಕೆಟಲ್ಲಿ ನಾನು. ಓವರ್ ವೆಯ್ಟೆಡ್ ಮತ್ತು ಓವರ್ ರೇಟೆಡ್. ಸೊ ಇನ್ನೂ ಬೆಳೆಯೋಂಗಾಗಲಿ, ಇಬ್ಬರೂ ಬೆಳೆಸಿ. ಸರಿ ತಪ್ಪು ಏನಿದೆ ತಿದ್ದಿ ಕಮೆಂಟ್ ಮಾಡಿ. ಈ ಪಾಡ್ಕಾಸ್ಟಲ್ಲಿ ಏನಾರು ತಪ್ಪು ಮಾತಾಡಿದರೆ ಹೊಟ್ಟೆಗೆ ಹಾಕೊಳ್ಳಿ, ಇಲ್ಲಾಂದರೆ ಬಾಯಿಗೆ ಬಂದಂಗೆ ಬೈಬೇಕು ಅಂದರೆ ಸ್ಕ್ಯಾಂಡಿ ಮ್ಯಾನ್ಗೆ ಪರ್ಸನಲ್ ಆಗಿ ಮೆಸೇಜ್ ಹಾಕಿ ಬೈರಿ. ಇಲ್ಲ ಅವ್ರ ಚಾನಲ್ ಐತಿ. ಸೊ ಕೆಲವೊಂದು ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳಿದ್ದೀವಿ. ಜೊತೆಲಿ ಕೆಲವೊಂದು ಏಜ್ ಮ್ಯಾಟರ್ಸ್ ಆಗುತ್ತೆ. ಈ ಏಜಲ್ಲಿ ಹಿಂಗೆ ಯೋಚನೆ ಮಾಡೋದು ಅಂತ ಇರುತ್ತೆ. ಮುಂದಕ್ಕೆ ನಾ ಹೇಳೋ ಅಭಿಪ್ರಾಯಗಳು ಮುಂದಕ್ಕೆ ಬದಲಾಗ್ಬೋದು, ಏನು ತೊಂದರೆ ಇಲ್ಲ. ಯಾರ್ಯಾರು ಇಷ್ಟನೋ ಮದುವೆ ಆಗಿ ಚೆನ್ನಾಗಿರಿ, ನಿಮ್ಮ ದಾಂಪತ್ಯ ಸುಖವಾಗಿರಲಿ, ಸ್ಕ್ಯಾಂಡಿ ಮ್ಯಾನ್ಗೂ ಒಳ್ಳೇದಾಗಲಿ, ಟೈಮು ಕರೆಕ್ಟಾಗಿ ಮದುವೆ ಆಗಲಿ, ಮದುವೆ ಆದಮೇಲೆ ಮಕ್ಕಳಾಗಲಿ ಅಂತ ಹಾರೈಸ್ತೀನಿ. ಮದುವೆ ಕರೀತೀನಿ. ನ್ಯೂಸ್ ಅಲ್ಲಿದೆ, ಅಲ್ಲಿ ಯಾಕೆ ನೋಡಿ ಮಾತಾಡ್ತೀನಿ. ಅಲ್ಲ, ಮದುವೆ ಕರಿ. ಈ ಲಾಸ್ಟ್ ಎಂಡ್ ನೋಟ್ ಅಷ್ಟೇ ಕಣ ಕ್ಯಾಮ್ರಾ ನೋಡಿತು. ಹಿಂಗೆ ನ್ಯೂಸ್ ಚಾನಲ್ ಹಿಂಗೆ ಮುಕ್ತಾಯ. ಶುಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮದುವೆ ಕರಿತೀನಿ. ಇಲ್ಲಿ ಹುಬ್ಳಿದಾಗಲ್ಲ? ಇಲ್ಲ, ಅದೆಲ್ಲ ಇರ್ತದೆ ಗೊತ್ತ. ಚನ್ನಬಸಪ್ಪ ಅವ್ರು ಕೊಡೋದ ಪಂಚೆ? ಅವ್ರದ್ದು ಚನ್ನಬಸಪ್ಪ, ಬಿ ಎಸ್ ಚನ್ನಬಸಪ್ಪ ಅಂಡ್ ಸನ್ಸ್. ಎಸ್. ನಿಮ್ದು ಮಗನ ಮದುವೆಗೂ ಅಲ್ಲೇ ಮಾಡಿಸೋಣತ್ತೆ. ಶೋರ್. ನಿಮ್ಮ ಮಗನಿಗೂ ಶಾಪಿಂಗ್ ಮಾಡಿಸ್ಬೋದಲ್ಲೇ. ಹೌದಾ? ಬರೇ ಪಂಚಶಾಲಲ್ಲ, ಕ್ಯಾಜುವಲ್ ಕಿಡ್ಸ್, ಇದು ಫ್ಯಾಷನ್, ವಿಮೆನ್ ಕ್ಯಾಜುವಲ್, ಮೆನ್ ಕ್ಯಾಜುವಲ್. ನೀನು ಹೇಳ್ತಾರೆ ನಂಗೆ ನನ್ನ ಬ್ರ್ಯಾಂಡಿಗೆಲ್ಲ ಬಾಯಿಗೆ ಬರ್ತಿದೆ. ನಂದು ಎಲ್ಲ ಬಟ್ ಎಲ್ಲ ನಿಮ್ಮ ಮಗಂಗೂ ಶಾಪಿಂಗ್ ಮಾಡಿಸ್ಬೋದಲ್ಲ. ಆಟ ಸಾಮಾನು ಸಿಗ್ತೈತಿ, ಎಲ್ಲ ಸಿಗ್ತೈತಿ. ನೀವು ಒಮ್ಮೆ ಒಳಗೆ ಹೋಗುದ್ರಂದ್ರೆ ಎಲ್ಲ ವಯಸ್ಸಿಗೆ ಎಲ್ಲ ಬೆಡ್ಶೀಟು, ಮನೆಗೆ ಕಾರ್ಪೆಟ್ಟು. ಕೆಲಸ ಮಾಡೋರು ಸಿಗ್ತಾರಾ? ಕೆಲಸ ಮಾಡೋರು ಸಿಗಂಗಿಲ್ಲ, ಅದು ನೀವು ಕರ್ಕೊಂಡು ಹೋಗ್ಬೇಕು. ಬಟ್ಟೆ ಅಂದ್ರೆ BSc ಅಂತ ಅವ್ರದ್ದು ಟ್ಯಾಗ್ಲೈನ್. ಸೊ ಎನಿಥಿಂಗ್ ಟೆಕ್ಸ್ಟೈಲ್ ಯು ವಿಲ್ ಗೆಟ್ ದೇರ್. ಎಲ್ಲಿರೋದು ಅಂಗಡಿ? ದಾವಣಗೆರೆ. ಓ, ಬೆಂಗಳೂರಲ್ಲಿ ಎಲ್ಲೂ ಇಲ್ವಾ? ಓಪನ್ ಮಾಡ್ತಾರೆ
ಇನ್ ಫ್ಯೂ ಮಂತ್ಸ್. ಈಗ ಸದ್ಯಕ್ಕೆ ಇಲ್ಲಿಂದ ಹೋಗ್ತೀವಿ ಅಂದರೆ ಪಿಕಪ್ ಡ್ರಾಪ್ ಕೊಡ್ತಾರಾ? ಕೇಳ್ತೇನೆ. ಒಳ್ಳೆಯದಾಗಲಿ. ನಮ್ಮ ಸ್ಕ್ಯಾಂಡಿಗೆ ಅವ್ನ ಮದುವೆಗೆ ಹಾಕೋಬೇಕಾಗಿರೋ ಬಟ್ಟೆ ಮತ್ತು ಮದುವೆ ನಂತರದ ಶಾಸ್ತ್ರಕ್ಕೂ ಬೇಕಾಗಿರೋಂತಹ ಸವಲತ್ತುಗಳನ್ನು ಕೊಡಿ ಅಂತ ಕೇಳ್ಕೊತೀನಿ. ಸತ್ಯನಾರಾಯಣ ಪೂಜೆಗೆ ಏನೇನು ಬೇಕು, ಹೂವು, ಹಣ್ಣು, ಇದನ್ನೆಲ್ಲ ಕೊಡಿ. ಹೆಣ್ಣನ್ನು ಹುಡುಕ್ತೇನೆ. ಹಾಂ, ಆಲ್ರೆಡಿ ಹುಡ್ಕೊಂಡಿದ್ಯಾ ಹೇಳು. ನಿಮ್ಮ ಕ್ಯಾಮ್ರಾ ಮೋಸ ಮಾಡಬೇಡ. ಕ್ಯಾಮ್ರಾ ಮುಂದೆ ಸುಳ್ಳು ಹೇಳ್ಬಾರ್ದು. JP ನಗರಿಂದ HSR ಲೇಔಟಿಗೆ ಬರೋಕ್ಕೆ ಮುಂಚೆ ಬರ್ಬೇಕಾದ್ರೆ ಕಾರಲ್ಲಿ 3 ಸಲ ಮಾತಾಡ್ದ ಆ ಹುಡುಗಿ ಜೊತೆ. ಆ ಹುಡುಗಿನೂ ಇನ್ನೇ ಎದ್ದಿರಲಿಲ್ಲ. ಬೆಳಗ್ಗೆ 10 ಹೊರಟಿದ್ದು ನಾವು. ಮತ್ತೆ ಯಾರ ಜೊತೆ ಮಾತಾಡಿದೆ? ಆ ಹುಡುಗಿ ಜೊತೆನೆ ಎದ್ದ. ಇನ್ನ ಮಲಗಿದ್ಯಾ, ಮಲ್ಕೋ ಅಂತ ಕಟ್ ಮಾಡ್ದ. ಒಂದು 5 ನಿಮಿಷ ಬಿಟ್ಟು ಮತ್ತೆ ಕಾಲ್ ಮಾಡ್ದ. ಇನ್ನೊಂದು ಹುಡುಗಿ ಅದು. ಹೌದಾ? ಈಕೆ ಮಕ್ಕೊಂಡಲ್ಲ ಇನ್ನೊಬ್ಬಗೆ ಹಚ್ಚೋಣ ಅಂತ. ಸೊ ಆ 3ರಲ್ಲೇ ಒಬ್ಬರು ಹುಡುಗಿ ಸಿಗ್ಲಿ ಅಂತ ಹಾರೈಸ್ತೀನಪ್ಪ. ಒಳ್ಳೆದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಚಾನಲ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಮೈ ಚಾನಲ್. ಆಲ್ ದ ಬೆಸ್ಟ್ ಫಾರ್ ಎವ್ರಿ ಚಾನಲ್. ಆಲ್ ದ ಬೆಸ್ಟ್ RCB. ಅಷ್ಟೇ, ಈ ಸಲ ಕಪ್ ನಮ್ದೆ. ಇದು ಹೇಳಬಾರ್ದು. ಹೌದಾ? ಓಕೆ. ಆಲ್ ದ ಬೆಸ್ಟ್ ಫಾರ್ RCB. ಇದು RCBಯ ಇನ್ನೊಂದು ಹೊಸ ಅಧ್ಯಾಯ. ಇಷ್ಟೇ. ಇಲ್ಲಿಗೆ ನಮ್ಮ ಕಪ್ಪು ಈ ಸಲ ಏನು ಹಾಡಕ್ ಹೋಗ್ಬಾರ್ದು, ಅರಿಷ್ಟ ಅದು. ಇದು RCBಯ ಇನ್ನೊಂದು ಹೊಸ ಅಧ್ಯಾಯ. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯ. ನಮ್ಮ ಚಾನಲ್ ಹೆಸರು ಕೀರ್ತಿ ENT ಕ್ಲಿನಿಕ್ ಅಂತ. ಒಂದ್ಸಲಿ ವಿಸಿಟ್ ಮಾಡಿ. ಇಷ್ಟ ಆದರೆ ಕಂಟಿನ್ಯೂ ಮಾಡಿ, ಇಲ್ಲದೇ ಇದ್ದರೆ ಸ್ಯಾಂಡಿನೂ ಅನ್ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದು ಕಟ್ ಮಾಡ್ತೇನೆ. So sad.